ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸತ್ಯಂ ಪರಂ ಧೀಮಹಿ. ಪರಮ ಪೂಜನೀಯರಾದ ವೇದರ್ಷಿ ವೇದವ್ಯಾಸರನ್ನು, ಭಗವಂತನಾದ ಶ್ರೀಕೃಷ್ಣನನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಆಶೀರ್ವಾದ ಬೇಡುತ್ತಾ, ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಪರೀಕ್ಷಿತನಿಗೆ 7 ದಿನಗಳಿದ್ದವು, ನಮಗೂ 7 ದಿನಗಳು. ಅವನಿಗೆ ಸಪ್ತ ಅಹ, ಅಹ ಅಂದರೆ ಬೆಳಕು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಶುಕಮುನಿಗಳು ಹೇಳಿದ್ದು. ನಾವು ಸುಮಾರು 1.25 ಗಂಟೆ ಅಥವಾ ಕೆಲವೊಮ್ಮೆ ಕೆಲವು ದಿವಸಗಳ ನಂತರದಲ್ಲಿ 2 ಗಂಟೆ. ಅದು ಕೆಲವೊಮ್ಮೆ 6:25 ಮೇಲೆ ಶುರು ಮಾಡಿದರೆ ನಾನು ಸ್ವಲ್ಪ ಇನ್ನೂ 10 ನಿಮಿಷ ಕಡಿಮೆ ತಗೊಂಡಂಗೆ. ಸೊ 1-2 ಗಂಟೆಯಲ್ಲಿ ಒಬ್ಬ ಪರಮ ಭಾಗವತ ಉತ್ತಮ ಅಂತ ಅನಿಸಿಕೊಳ್ಳುವಂತಹ ಪರೀಕ್ಷಿತ ಕೇಳಿದ ಆ ಮಹಾ ತತ್ವಶಾಸ್ತ್ರವನ್ನು ನಿಮಗೆ ನಾಳೆ 2.5 ಗಂಟೆಯಲ್ಲಿ ಸಮಗ್ರವಾಗಿ ಹೇಳ್ತೇನೆ ಅಂತ ದೇವರಾಣೆ ನನಗೆ ಗೊತ್ತಿಲ್ಲ. ಸ್ವಲ್ಪ ಪ್ರಯತ್ನ ಪಡ್ತೀನಿ ಅಷ್ಟೆ. ನಾಳೆ 2.5 ಗಂಟೆ ಕೊಟ್ಟರೂ ಮುಗಿಲಾರದೆ ಹೇಳಲಾಗದೆ ಉಳಿಯುವ ಎಷ್ಟೋ ಸಂಗತಿಗಳು ಹಾಗೆ ಇರ್ತವೆ. ನನ್ನನ್ನು ಕ್ಷಮಿಸಬೇಕು ಆ ವಿಷಯದಲ್ಲಿ. ನಿನ್ನೆ ದಿನ ನಾವು ಪುರಂಜನ ಉಪಾಖ್ಯಾನ, ಅಜಾಮಿಳನ ಆಖ್ಯಾನ, ಭರತನ ಉಪಾಖ್ಯಾನ, ಬಹಳ ವಿಶೇಷವಾದ ಸಂದೇಶಗಳನ್ನುಳ್ಳ ಅದ್ಭುತ ಉಪಾಖ್ಯಾನಗಳನ್ನು ಆಖ್ಯಾನಗಳನ್ನು ನೋಡಿದ್ದೇವೆ. ಈ ಪುರಂಜನ ಉಪಾಖ್ಯಾನದಲ್ಲಿ ನಾನು ಒಬ್ಬ ಗಂಧರ್ವ ಬರ್ತಾನೆ, 360 ಜನ ಕಪ್ಪು ಸ್ತ್ರೀಯರು, 360 ಜನ ಬಿಳಿ ಗಂಡಸರು ಅಂತ ಹೇಳಿದ್ದೆ. ಅದು ವಾಸ್ತವಿಕ ಹಗಲು ಮತ್ತು ರಾತ್ರಿಗಳು. 360 ಅನ್ನೋದು ವರ್ಷ. ಇಂಥದ್ದು ನಮಗೆ 50 ಆಯಿತು ಅಂತ ಹೇಳಲಿಕ್ಕೆ ಬರುವ ಚಂಡವೇಗ ಅವನು ಗಂಧರ್ವ. ಸಾಮಾನ್ಯವಾಗಿ ನಿಮಗೆ ವಯಸ್ಸಾಯಿತು ಅಂತ ಎಚ್ಚರಿಸುವ ಒಂದು ಅಲಾರ್ಮಿಂಗ್ ಪೀರಿಯಡ್ 50 ಆದಾಗ ಸಾಮಾನ್ಯ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ನಾನು ಮೊದಲಿನ ಹಾಗಲ್ಲ, ಸ್ವಲ್ಪ ಸೆನ್ಸಿಟಿವ್ ಇದ್ದರೆ ಗೊತ್ತಾಗುತ್ತೆ. ನಾವು ಹೆಚ್ಚು ಸಾವಿಗೆ ಹತ್ತಿರ ಆದವರು, ಹಾಗಾಗಿ ಸಾವಿಗೆ ಹತ್ತಿರ ಆದವರು ಹೇಗಿರಬೇಕು ಹಾಗೆ ಬದುಕುವುದು ಒಳ್ಳೆಯದು ಅಂತೆಲ್ಲ ಒಂದು ಎಚ್ಚರ ಬರುವಂತಹ ಟೈಮು. ಅದಕ್ಕೆ ಅಲ್ಲಿ ನೋಡಿ, ಆ 5 ಹೆಡೆಯ ಸರ್ಪ ಒದ್ದಾಡಿ ಸೋತು ಹೇಗೋ ಗೆದ್ದರು ಅಂತ. ಅಂದರೆ 50ರ ನಂತರ ಹೇಗೋ ಸೋತು ಗೆಲ್ಲುವುದು. ಆ ನಂತರದಲ್ಲಿ ಬಂದ ಜರ ಅನ್ನುವವಳು, ನಾನು ನಿಮಗೆ ಹೇಳಿದೆ, ನಮಗೆಲ್ಲ ಬರುವ ಮೃತ್ಯು. ಅವಳು ಮುಪ್ಪು ಅನ್ನುವ ಒಂದು ಹೆಸರಿನಲ್ಲಿ ಅವಳು ಬರೋದು ಭಯ ಮತ್ತು ಪ್ರಜ್ವರ. ನಮ್ಮ ಜೊತೆಗೆ ಪ್ರಜ್ವರರು ಅಂತಂದಾಗ ಆ ಕಾಲಕ್ಕೆ ಜ್ವರವೇ ಇತ್ತು ಕಾಣ್ತದೆ. ಶೀತ ಜ್ವರ, ಉಷ್ಣ ಜ್ವರ ಅಂತ 2 ಇತ್ತು ಆ ಕಾಲಕ್ಕೆ. ಬೇರೆ ವ್ಯಾಧಿಗಳಿರಲಿಲ್ಲ, ಅದರಿಂದ ಇಷ್ಟೊಂದು ಹಾಸ್ಪಿಟಲ್ ಇರಲಿಲ್ಲ, ಇಷ್ಟೊಂದು ಆ್ಯಂಬುಲೆನ್ಸ್ಗಳು ದಾರಿಯಲ್ಲಿ ಓಡಾಡ್ತಿರಲಿಲ್ಲ. ಈ 2 ಜ್ವರಗಳ ಮುಖಾಂತರ ಭಯ ಹೆಚ್ಚಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಅಂತ ಆ ಕಾಲಕ್ಕೆ. ಅದನ್ನು ಉಲ್ಲೇಖ ಮಾಡಿದಂತಹ ಕಥಾಭಾಗ. ಅಲ್ಲಿ ಹಂಸ ಹೇಳುತ್ತೆ, ನೀನು ಗಂಡು ಅಲ್ಲ, ನೀನು ಹೆಣ್ಣು ಅಲ್ಲ, ನೀನೊಂದು ಹಂಸ ಅಂತ. ಈ ಜೀವಾತ್ಮ ಚೈತನ್ಯ ಭಾಗ, ಅದು ನಾನು ಮೊನ್ನೆಯಿಂದ ನಿಮಗೆ ಹೇಳ್ತಿದ್ದೇನೆ, ಚಿತ್ತದಲ್ಲಿ ಇರುವಂಥದ್ದು. ಅದು ಕ್ಷೇತ್ರಜ್ಞನ ಪ್ರವೇಶಕ್ಕೆ ಮೊದಲು ಬರುವ ಉತ್ತಮ ಪುರುಷ, ಪರಮಪುರುಷ, ಪುರುಷೋತ್ತಮನ
ಪೂರ್ವಾಂಗ ಅಂತ, ಅದು ಶಕ್ತಿ, ಅದು ಪಾರ್ವತಿ, ಅದು ಲಕ್ಷ್ಮಿ ಅಂತ ನಾನು ಹೇಳಿದೆ. ನೀವು ಯಾರನ್ನು ನಂಬ್ತಿರೋ ಅವಳು. ಒಟ್ಟು ಸ್ತ್ರೀ ಚೈತನ್ಯದ ಉತ್ಕೃಷ್ಟ ಭಾಗ. ಇವೆಲ್ಲವೂ ಪ್ರಕೃತಿ, ಈ ಬಾಡಿ ಎಲ್ಲವೂ ಪ್ರಕೃತಿ. ಈ ಜೀವ ಚೈತನ್ಯ ಭಾಗವಾಗಿ ಇರುವಾಗ ಪ್ರತಿ ಜೀವವೂ ಹೆಣ್ಣು ಮಾತ್ರ. ಹಾಗಾಗಿ ಗಂಡು ಇಲ್ಲ, ಹೆಣ್ಣು ಇಲ್ಲ, ಎಲ್ಲರೂ ಹೆಣ್ಮಕ್ಕಳೇ. ಇದನ್ನು ಒಪ್ಪುವವರು ಒಪ್ಪಬೇಕು, ಒಪ್ಪದೇ ಇರುವವರು ಬಿಟ್ಟು ಬಿಡಬಹುದು, ಏನೂ ತೊಂದರೆ ಇಲ್ಲ. ನಾನೇ ಗಂಡು ಅನ್ನೋರಿಗೂ ಒಳ್ಳೇದಪ್ಪ ಅಂತ. ಇಲ್ಲ ನಾವು ಹೆಣ್ಣಲ್ಲ, ನಾವ್ಯಾಕೆ ಗಂಡಾಗಬಾರ್ದು ಅಂತ ಕೇಳೋರಿದ್ದಾರೆ, ಅವ್ರಿಗೂ ಒಳ್ಳೇದಪ್ಪ ಅಂತ. ವಾದ ಇಲ್ಲ ನನ್ನ ಹತ್ರ. ಯಾಕಂದರೆ ಚರ್ಚೆಗಳಲ್ಲಿ ವಾದ ನಾನು ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ ವಿಭೂತಿ ಯೋಗದಲ್ಲಿ. ಇಲ್ಲಿ ಏನೇ ನೀನು ಹೈಯೆಸ್ಟ್ ಅಂತ ಹೇಳ್ತಾ ಅದೆಲ್ಲ ನಾನು ಅಂದಿದ್ದಾನ ಅವನಿಗೆ ಸಮರ್ಪಿತ. ಚೈತನ್ಯ ಭಾಗ ಜೀವಾಂಶ, ಅಲ್ಲಿ ಕ್ಷೇತ್ರಜ್ಞನೂ ಬಂದು ನೆಲೆಸ್ತಾನೆ, ಅವನು ಪರಮಾತ್ಮ. ಜೀವಾತ್ಮ ಉಂಟಲ್ಲ ಅದು ಹೆಣ್ಣೆ. ಯಾಕೋ ನಮ್ಮ ಅಪ್ಪ ಕೂಡ ಜೀವಕ್ಕೆ ಲಿಂಗ ಇದೆ ಅಂತ ಹೇಳಿ ಅದು ಗಂಡು ಮತ್ತು ಗಂಡಿನ ದೇಹದಲ್ಲಿರುವುದು ಗಂಡು ಜೀವ, ಹೆಣ್ಣಿನ ದೇಹದಲ್ಲಿರುವುದು ಹೆಣ್ಣು ಜೀವ ಅಂತ ಒಂದು ವಾದ ಮಾಡ್ತಾರೆ. ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ ಅಂತ ಒಬ್ಬ ವಚನಕಾರರ ಜೇಡರದಾಸಿಮಯ್ಯನ ಮಾತು ನಿಮಗೆ ಗೊತ್ತಿದೆ. ಇದು ಒಂದು ಆಧಾರ. ಇನ್ನೊಂದು ಅಕ್ಕಮಹಾದೇವಿ ಹೇಳ್ತಾಳೆ, ಹೆಣ್ಣು ಹೆಣ್ಣಾದೊಡೆ ಗಂಡಿನ ಸೂತಕ, ಗಂಡು ಗಂಡ ಆದೊಡೆ ಹೆಣ್ಣಿನ ಸೂತಕ, ತನುವಿನ ಸೂತಕ ಹಿಂಗಿದೊಡೆ ಮನದ ಸೂತಕಕ್ಕೆ ತೆರ ಹುಂಟೆ ಅಯ್ಯ, ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ, ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ. ಪರಮಾತ್ಮನಿಗೆ ನಾವೆಲ್ಲ ಹೆಣ್ಮಕ್ಕಳು. ನಾವಿಲ್ಲಿ ಕೂತ್ಕೊಂಡು ನಾನು ಗಂಡು ನೀನು ಹೆಣ್ಣು, ನೀನು ಹೆಣ್ಣು ನಾನು ಗಂಡು, ಇದು ಗಲಾಟೆ. ಅವನ ಮುಂದೆ ಅವನೊಬ್ಬನೇ ಗಂಡು ಅಂತ ಪರಮ ಭಾಗವತವೂ ಹೇಳುತ್ತೆ. ಉಳಿದ ಎಲ್ಲ ಜೀವರಾಶಿಗಳು ಸ್ತ್ರೀ. ನಮ್ಮಪ್ಪ ಒಂದು ಉದಾಹರಣೆ ಕೊಡ್ತಾರೆ, ಗಂಡು ಮತ್ತು ಹೆಣ್ಣು ಅನ್ನೋದಕ್ಕೆ ತುಳುವಿನಲ್ಲೊಂದು ಅಭಿವ್ಯಕ್ತಿ ಇದೆ ಅಂತ. ತುಳು ಶಬ್ದದಲ್ಲಿ ಹೆಣ್ಮಕ್ಕಳಿಗೆ ಪೊಂಜೋವು ಅಂತ ಹೇಳೋದು, ಗಂಡು ಮಕ್ಕಳಿಗೆ ಆಣ್ಜೋವು ಅಂತ ಹೇಳೋದು. ಈ ಪೊಣ್ಣು ಅಂದರೆ ಹೆಣ್ಣು, ಆಣು ಅಂದರೆ ಗಂಡು. ಅವರು ಅದನ್ನು ಜೋವು ಅನ್ನೋದನ್ನು ಅಪ್ಪ ನೋಡಿ ಅಲ್ಲಿ ಉಂಟು ನೋಡಿ, ಪೊಣ್ಣು ಜೀವ ಮತ್ತು ಆಣು ಜೀವ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಹೇಗೆ ತಪ್ಪಿದ್ರು ನಮ್ಮ ಅಪ್ಪ ಅಂತ ನನಗೆ ಈಗಲೂ ಆಶ್ಚರ್ಯ. ಜೋವು ಅಂದರೆ ತುಳುವಿನಲ್ಲಿ ಹೆಣ್ಣು ಅಂತಲೇ. ಕಾಣಿಸುವ ಆಣು ಕೂಡ ಜೋವು ಅಂತ ಹೇಳೋದು ತುಳು. ಅವನು ಹೆಣ್ಣು, ಕಾಣಿಸುವ ಹೆಣ್ಣು ಪೊಣ್ಣು, ಅವಳು ಜೇವು. ಜೋವು ಜೇವು ಶಬ್ದ ಹೆಣ್ಣು ಅನ್ನುವ ಅರ್ಥದಲ್ಲಿ ತುಳು ಬಲ್ಲವರಿಗೆ ಗೊತ್ತಿರುತ್ತೆ, ಹೆಣ್ಣು ಅನ್ನುವ ಅರ್ಥದಲ್ಲೇ ಬಳಕೆಯಲ್ಲಿರೋದು. ಹಾಗಾಗಿ ಪ್ರತಿ ಜೀವವು ಹೆಣ್ಣು, ಅದನ್ನು ಅವನು ಹೇಳಿದ್ದು. ಆದರೆ ಅದು ಆ ಪರಮಾತ್ಮನ ಅಂಶವಾದಾಗ ಅದೊಂದು ಹಂಸ, ಅದನ್ನೇ ಅಭಿನವ ಗಿಳಿಯೊಂದು ಅಂತ ಅಲ್ಲಮ್ಮ ಹೇಳಿದ್ದು. ಸೊ ಈ ಹಂಸ ಆದಾಗ ಅದು ಆತ್ಮ, ಅದು ಪರಮಾತ್ಮನ ಅಂಶ, ಆಗ ಅದಕ್ಕೆ ಲಿಂಗವಿಲ್ಲ. ದೇಹದಲ್ಲಿದ್ದಾಗ ಅದಕ್ಕೆ ಲಿಂಗವಿಲ್ಲ, ಪರಮಾತ್ಮನ ಅಂಶವಾದಾಗಲೂ ಲಿಂಗವಿಲ್ಲ. ಅದು ಪರಮಾತ್ಮನಿಗೆ ಯಾವ ಲಿಂಗ? ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ, ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ. ಆಮೇಲೆ ಹೇಳುತ್ತೆ, ಅವನು ಹೆಣ್ಣಿನ ಮುಂದೆ ಗಂಡು, ಗಂಡಿನ ಮುಂದೆ ಹೆಣ್ಣು, ನಪುಂಸಕನ ಮುಂದೆ ನಪುಂಸಕ. ಇದರ ಆಚೆಗಿನ ನಾಲ್ಕನೆಯ ಲಿಂಗಕ್ಕೆ ಬಂದರೆ ಅವನು ನಾಲ್ಕನೆಯ ಲಿಂಗನೂ ಕೂಡ. ಹಾಗಾಗಿ ನಮಗೆ ಅವನು ಮಗು ಆಗ್ಬೋದು, ಅವನು ಏನೂ ಆಗ್ಬೋದು, ಯಾಕೆ ಲಿಂಗ ಇಲ್ಲ. ಭಗವಂತ ಅಥವಾ ಭಗವತ್ತತ್ವ ಒಂದು ಸುಪ್ರೀಂ ಎನರ್ಜಿ, ಅದಕ್ಕೆ ಲಿಂಗ ಇಲ್ಲ. ಸೊ ಈ ಎಲ್ಲ ಅಂಶಗಳನ್ನು ಆ ಹಂಸ ಅನ್ನುವ ಪದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಇನ್ನು ನಾನು ಪುರಂಜನ ಉಪಾಖ್ಯಾನದ ನಂತರದಲ್ಲಿ ನಿಮಗೆ ಹೇಳಿದಂತಹ ಭಾಗಗಳನ್ನೆಲ್ಲ ನಾನು ಮತ್ತೆ ವಿವರಿಸೋದಿಲ್ಲ. ಅಜಾಮಿಳನ ಉಪಾಖ್ಯಾನ ಆದ ನಂತರದಲ್ಲಿ ನರಕವನ್ನು ಪಾರು ಮಾಡುವುದು ಹೇಗೆ ಅನ್ನೋದಕ್ಕೆ ಕೊಟ್ಟಂತಹ ಕಥಾಭಾಗವಾಗಿ ನೋಡಿದ್ದೀರಿ. ಜಡಭರತನ ವ್ಯಾಖ್ಯಾನ ಕೂಡ ನೋಡಿದ್ದೀರಿ. ಈ ನರಕವನ್ನು ದಾಟುವುದಕ್ಕೆ ಅಜಾಮಿಳನ ಈ ಒಂದು ಕಥೆ ಸಂದೇಶವಾಗಿ ನಾವು ಹೇಗೆ ಬರೇ ಹೆಸರು ಹೇಳುವುದರಿಂದಲ್ಲ, ಭಾವದಿಂದ ಭಗವಂತನನ್ನು ನೆನೆದರೆ ಸಾವು ದಾಟಬಹುದು. ಆಮೇಲೆ ಅದರ ಮುಂದಿನ ಭಾಗವಾಗಿ ನಮಗೆ ಇಷ್ಟರವರೆಗೆ ಭೂಲೋಕದ ಕಥೆ, ರಾಜರ ಕಥೆ ಎಲ್ಲ ಹೇಳ್ತಾ ಬಂದಿದ್ದಾರೆ. ದೇವತೆಗಳ ಕಥೆ ಹೇಳಲಿಲ್ಲ ಭಾಗವತ ಇಷ್ಟರವರೆಗೂ ಕೂಡ.
ಅಂಥದ್ದೊಂದು ದೇವತೆಗಳ ಕಥೆಯನ್ನು ಪ್ರಾರಂಭ ಮಾಡುತ್ತಾರೆ ಶುಕಮುನಿಗಳು. ಇಷ್ಟರವರೆಗೆ ಇವರನ್ನೆಲ್ಲ ಕೇಳಿದ್ದೆಲ್ಲ ದೇವತೆಗಳಿದ್ದರು, ಆದರೆ ಇಂದ್ರ ಇದ್ದ, ಇಂದ್ರಾದಿಗಳಿಗೆ ಯಾರೆಲ್ಲ ವಿರೋಧಿಗಳಿದ್ರು ಇದನ್ನೆಲ್ಲ ಹೇಳುವ ಭಾಗವನ್ನು ಪ್ರಾರಂಭ ಮಾಡ್ತಾರೆ. ಸೊ ಒಂದು ಕಡೆ ವಂಶಚರಿತ್ರೆ ಆಗಿದೆ, ಒಂದು ಕಡೆ ಜೀವಚರಿತ್ರೆ ಆಗಿದೆ, ಒಂದು ಕಡೆ ಭೂಗೋಳವಾಗಿದೆ, ಇನ್ನೊಂದು ಕಡೆ ಖಗೋಳವಾಗಿದೆ, ಕಾಲವನ್ನು ವಿವರಿಸಿ ಆಗಿದೆ. ಎಲ್ಲದರ ರಾಜಚರಿತ್ರೆಯ ಒಳಗಿರುವ ಅಧ್ಯಾತ್ಮದ ಪ್ರಕೃತಿಯನ್ನು ಅಥವಾ ಪ್ರವೃತ್ತಿಯ ಕಡೆಗೆ ಹೋಗಬೇಕಾದಂತಹ ಜನರನ್ನು ನಿವೃತ್ತಿಗೆ ಕಳುಹಿಸುವಂತಹ ಭಾಗಗಳನ್ನು ಎಲ್ಲ ಹೇಳಿ ವೇದವ್ಯಾಸರು ಮುಂದಿನ ಭಾಗವಾಗಿ ಈ ದೇವತೆಗಳ ಲೋಕದಲ್ಲಿ ಹೇಗಿತ್ತು ಅಂತ ಪ್ರಾರಂಭ ಮಾಡುವಾಗ ಇಂದ್ರ ಮೊದಲಾದವರು ಎಷ್ಟು ದೊಡ್ಡವರಿದ್ದರು, ಎಷ್ಟು ಸೊಕ್ಕಿನಲ್ಲಿದ್ದರು, ಅದೆಲ್ಲ ಒಂದು ವಿವರಣೆ. ಅದರ ಆ ಸಂದರ್ಭದಲ್ಲಿ ಇಂದ್ರನಿಗಾದಂತಹ ಒಂದು ಆಘಾತ ಏನು, ಇಂದ್ರ ತಾನು ದೊಡ್ಡವ ಅಂತ ನಿಮಗೆ ಗೊತ್ತು. ಇಂದ್ರನ ಅನೇಕ ಅಟ್ರಾಸಿಟೀಸ್, ಬಹಳ ಅತಿರೇಕಗಳು. ಅವನು ಒಂದು ದಿವಸ ತಾನು ತನ್ನ ಸಿಂಹಾಸನದಲ್ಲಿ ಕೂತಿದ್ದಾಗ ಇಡೀ ದೇವತೆಗಳಿಗೆ ಗುರು ಆಗಿ ಇರುವವರು ಬೃಹಸ್ಪತಿಗಳು ಅಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಅವರು ಪ್ರವೇಶ ಮಾಡಿದರೆ ನಿಜವಾಗಿ ಸಿಂಹಾಸನದಲ್ಲಿ ಕೂತಿದ್ದಂತಹ ಇಂದ್ರ ಎದ್ದು ನಿಲ್ಲಬೇಕಿತ್ತು, ನಿಲ್ಲಲಿಲ್ಲ. ಬೃಹಸ್ಪತಿಗಳಿಗೆ ಗೊತ್ತಾಯಿತು, ಇವನಿಗೆ ನನ್ನ ಅವಶ್ಯಕತೆ ಇಲ್ಲ, ಗುರುವಿನ ಅವಶ್ಯಕತೆ ಇಲ್ಲದವನ ಮುಂದೆ ನಾನು ಕೂತ್ಕೊಳ್ಬೇಕಾಗಿಲ್ಲ ಅಂತ ಅವರು ಮರಳಿ ಹೋಗ್ತಾರೆ. ಎಲ್ಲಿ ಹೋದರೂ ಗೊತ್ತಿಲ್ಲದ ಹಾಗೆ ಅಂತರ್ಧಾನರಾಗ್ತಾರೆ. ಈ ದೇವತೆಗಳಿಗೆ ಬಲ ಇರುವುದು ಅಥವಾ ದೈತ್ಯರಿಗೆ ಬಲ ಇರುವುದು, ಇಬ್ಬರಿಗೂ ಬಲ ಕೊಡುವವರು ಗುರುಗಳು. ಬೃಹಸ್ಪತಿಗಳು ದೇವತೆಗಳಿಗೆ, ಶುಕ್ರಾಚಾರ್ಯರು ದೈತ್ಯರಿಗೆ. ಈ ಗುರುಗಳಿಲ್ಲದಿದ್ದರೆ ಇವರು ಕಕ್ಕಾವಿಕ್ಕೆ, ಯಾವಾಗಲೂ ಹಾಗೆ ಇಂದ್ರ ಕಕ್ಕಾವಿಕ್ಕೆ ಆಗ್ತಾನೆ. ಆದರೆ ಬೃಹಸ್ಪತಿಗಳ ಅನುಪಸ್ಥಿತಿಯಲ್ಲಿ ಇನ್ನು ದೈತ್ಯರು ತಮ್ಮ ಮೇಲೆ ಆಕ್ರಮಣ ಅಂತ ಅವನು ತಕ್ಷಣ ಬೇರೆ ಒಬ್ಬರನ್ನು ಹುಡುಕಬೇಕು ಆ ಸ್ಥಾನಕ್ಕೆ ಅಂತ ತ್ವಷ್ಟೃ ಅನ್ನುವ ಋಷಿಗಳ ಹತ್ರ ಹೋಗಿ ನಿವೇದನ ಮಾಡ್ತಾನೆ. ಅವರ ಮಗ ವಿಶ್ವರೂಪನನ್ನು ಆ ಸಿಂಹಾಸನಕ್ಕೆ ಗುರುಸ್ಥಾನದಲ್ಲಿ ಕೂಡಿಸೋದು ಅಂತ. ಹಾಗೆ ವಿಶ್ವರೂಪನನ್ನು ಕೂಡಿಸಿದಾಗ ವಿಶ್ವರೂಪ ಬಹಳ ವಿಶೇಷವಾಗಿಯೇ ಈ ದೇವತೆಗಳನ್ನೆಲ್ಲ ಪ್ರಸನ್ನಗೊಳಿಸುವಷ್ಟು ಗುರುಸ್ಥಾನದಲ್ಲಿ ಇದ್ದರೂ ಕೂಡ ಅವನಿಗೆ ಒಂದು ಸಂದರ್ಭದಲ್ಲಿ ಅವನು ತಾನು ಹವಿಸ್ಸುಗಳನ್ನು ಕೊಡುವಾಗ, ಪಿತೃದೇವತೆಗಳಿಗೆ ಕೊಡುವಾಗ, ಎಲ್ಲ ಅಸುರರಿಗೆ ಕೊಡುವಾಗ, ಸುರರಿಗೆ ಕೊಡುವಾಗ ಅವನ ತಾಯಿ ಆಸುರಿ ವಂಶದವಳು. ಹಾಗಾಗಿ ಅವನು ಹವಿಸ್ಸನ್ನು ಆ ದೈತ್ಯ ತಾಯಿಗೂ ಕೊಡ್ತಾನೆ. ಆಸುರಿ ವಂಶಕ್ಕೆ ಇವನು ಹವಿಸ್ಸು ಕೊಡ್ತಾನೆ. ಬರೀ ಸುರರಿಗೆ ಕೊಡಬೇಕಾದದ್ದನ್ನು ಅಸುರರಿಗೆ ಕೊಡುವಂತಹ ಒಂದು ಧೂರ್ತ ಕೆಲಸ ಇವನು ಮಾಡ್ತಿದ್ದಾನೆ ಅಂತ ಇಂದ್ರ ಅವನನ್ನು ಕೊಂದು ಬಿಡ್ತಾನೆ. ಗುರುಹತ್ಯೆ, ಬ್ರಹ್ಮಹತ್ಯಾ ದೋಷ, ಅದರ ಪಾಪ, ಅದರ ಫಲ ಇವುಗಳನ್ನೆಲ್ಲ ಉಣ್ಬೇಕಾಗಿ ಅವನಿಗೆ ಎಷ್ಟೋ ಕಾಲ ಏನೇನೋ ತೊಂದರೆಗಳೆಲ್ಲ ಬರ್ತವೆ. ಏಕಕಾಲಕ್ಕೆ ತ್ವಷ್ಟೃಗೆ ಬಹಳ ದುಃಖವಾಗ್ತದೆ ತನ್ನ ಮಗನನ್ನು ಕಳ್ಕೊಂಡದ್ದಕ್ಕೆ. ಹೋಮಕುಂಡದಲ್ಲಿ ಹೋಮ ಹವನ ಮಾಡಿ ತಾನು ಇಂದ್ರನನ್ನು ಕೊಲ್ಲುವಂಥ ಮಗನನ್ನು ಪಡಿಬೇಕು ಅನ್ನುವುದಕ್ಕಾಗಿಯೇ ತಪಸ್ಸು ಮಾಡಿ ಆ ಹೋಮ ಮಾಡ್ತಾನೆ. ತ್ವಷ್ಟೃವಿಗೆ ಹುಟ್ಟುವ ಇನ್ನೊಬ್ಬ ಮಗ ವೃತ್ರಾಸುರ ಅಂತ ಬಹಳ ದೊಡ್ಡ ಹೆಸರು. ಈ ವೃತ್ರ ಎಷ್ಟು ಬಲಿಷ್ಠನಾಗಿ ಬೆಳೀತಾನೆ ಅಂತ ಇವ ಮಾಡಿದ್ದೇ ಪ್ರಾರ್ಥನೆ ಏನು, ಇಂದ್ರನನ್ನು ಕೊಲ್ಲುವಂಥ ಮಗ ಹುಟ್ಟಬೇಕು ಅಂತ. ಸ್ವಲ್ಪ ಮಂತ್ರದಲ್ಲಿ ಸ್ವರ, ಉದಾತ್ತ, ಅನುದಾತ್ತ, ಸ್ವರಿತ ಮಂತ್ರದಲ್ಲಿ 3 ಥರ. ಈ ಉದಾತ್ತ ಅನುದಾತ್ತಗಳನ್ನು ಹೇಳುವಲ್ಲಿ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಯಾರ್ಯಾರು ಮಂತ್ರ ಹೇಳಬಾರದು ಅಂತ ಬಂತು ಒಂದು ಪರಿಪಾಠ. ಈ ತ್ವಷ್ಟೃಗೆ ಆವೇಶದಲ್ಲಿ ಉದಾತ್ತ ಅನುದಾತ್ತಗಳ ದೋಷವಾಗಿ ಇಂದ್ರನನ್ನು ಕೊಲ್ಲುವ ಮಗ ಅಂತ ಪ್ರಾರ್ಥಿಸಿದ್ದು ಇಂದ್ರ ಕೊಲ್ಲುವ ಮಗವಾಯಿತಂತೆ. ಹೀಗೆ ಹೇಳುವ ಕ್ರಮ ಬದಲಾದದ್ದರಿಂದ ತತ್ಪರಿಣಾಮವಾಗಿ ವೃತ್ರಾಸುರ ಬೆಳೆದು ನಿಂತಾಗ ಇತ್ತ ಕಡೆ ವೃತ್ರಾಸುರನು ಕೂಡ ಇನ್ನೇನು ಅಪ್ಪನನ್ನು ಕೇಳ್ತಾನೆ ನಾನೇನು ಮಾಡಬೇಕು ಅಂತ ಇಂದ್ರನ ಜೊತೆಗೆ ಯುದ್ಧ, ಬಹಳ ಘನಘೋರ ಯುದ್ಧ ಆಗುತ್ತೆ. ಇಷ್ಟರೊಳಗಾಗಲೇ ವಿಶ್ವರೂಪನಿಂದ ನಾರಾಯಣ ಕವಚ ಮಂತ್ರವನ್ನು, ನೀವು ಯಾರಾದರೂ ಕೂಡ ನಾರಾಯಣ ಕವಚ ಮಂತ್ರವನ್ನು ಗುರುಗಳಿಂದ ದೀಕ್ಷೆ ತೆಗೆದುಕೊಂಡು ಪಠಿಸಿದರೆ ತುಂಬ ಒಳ್ಳೆಯ ಪರಿಣಾಮಗಳಿವೆ ಅಂತ ಗೊತ್ತಾಗುತ್ತೆ. ಇಂದ್ರ ಮಾಡಿದ ನಾರಾಯಣ ಕವಚ ಮಂತ್ರವನ್ನು ಗಮನಿಸಿದರೆ ಸಾಮಾನ್ಯ ಶತ್ರುಗಳು ಏನೂ ಮಾಡೋಕ್ಕೆ ಬರಲ್ಲ. ಅಂಥ ನನಗೆ ಎಷ್ಟು ಸಾರಿ ಅನಿಸೋದು, ಇಂಥ ಎಲ್ಲ ಒಳ್ಳೆಯ ಅತ್ಯಮೂಲ್ಯ ಅನರ್ಘ್ಯಗಳನ್ನೆಲ್ಲ ನಮಗೆ ಯಾಕೆ ದಾಟಿಸ್ಲಿಲ್ಲ ನಮ್ಮ ಪರಂಪರೆ ಅಂತ ಎಲ್ಲರಿಗೆ ಹೇಳಬಹುದಾಗಿತ್ತು. ಅಥವಾ ಅಷ್ಟು ಅರ್ಹತೆಗಳೇ ನಾವು ಕಳ್ಕೊಂಡಿದ್ವಾ, ಕೊಡುವುದಕ್ಕೆ ಅವ್ರಿಗೆ ಬೇಡವಾಗಿತ್ತ ಗೊತ್ತಿಲ್ಲ. ಅಂತೂ ನಾರಾಯಣ ಕವಚ ಕಲ್ತುಬಿಟ್ಟಿದ್ದ. ಅದು ಬಹಳ ಚೆನ್ನಾಗಿ ಅದರ ಅನುಸಂಧಾನ ತಪಸ್ಸು ಇಂದ್ರನಿಗಿತ್ತು. ವೃತ್ರಾಸುರ ಎಷ್ಟು ಬೆಳೆದ ಅಂದರೆ ಅವನನ್ನು ಕೊಲ್ಲೋದು ಇಂದ್ರನಿಗೆ ಸಾಧ್ಯ ಇಲ್ಲ ಅನ್ನೋ ಅಷ್ಟು ಗೊತ್ತಾಯಿತು. ಆಗ ದಧೀಚಿಗಳ ಮೂಳೆಯಿಂದ ವಜ್ರಾಯುಧ, ಇದಕ್ಕೆಲ್ಲ ಕಥೆ ದಧೀಚಿಗಳ ಮೂಳೆಯಿಂದ ಏನು ಕಥೆ ಹೇಳ್ತೀರಿ ಅಂತ ನನ್ನ ಹತ್ರ ಬನ್ನಿ, ಆ ಬಳಿಕ ಮಾತಾಡೋಣ. ನಾನು ಅದನ್ನೆಲ್ಲ ಇಲ್ಲಿ ವಿವರಿಸ್ತಾ ಕೂತ್ಕೊಳ್ಳೋದು ತುಂಬ ಕಷ್ಟದ ವಿಷಯ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೂ ಆಗಬಹುದು ಅಂತ ನಾನು ಪದೇ ಪದೇ ಹೇಳ್ತೇನೆ. ನೋಡಿ, ನನಗೊಂದು ಒಬ್ಬ ಜಿಮ್ಮು ಸ್ಪೆಷಲ್ ಯಾವನೋ ಒಬ್ಬ ಕಲಿಸುವವನು ನನಗೆ ಹೇಳ್ತಾನೆ 50 kg ಎತ್ತು ಅಂತ. ನಾನು 50 kg ಸರಳವಾಗಿ ಎತ್ತುತ್ತೇನೆ ಅಂತ ಇಟ್ಕೊಳ್ಳೋಣ.
ನನ್ನ ಹಾಗೆ ನನ್ನ ಜೊತೆಗೆ ಬಂದ ಗೆಳತಿಗೆ 20 kg ಎತ್ತಕ್ಕಾಗಲ್ಲ, ಬೀಳ್ತಾಳೆ. ಅವಳು ಮನೆಗೆ ಹೋಗಿ 20 kgಗಿಂತ ಹೆಚ್ಚು ಯಾರಿಗೂ ಎತ್ತಕ್ಕಾಗಲ್ಲ ಅಂತ ಹೇಳಿದರೆ ಅವಳಷ್ಟು ಮೂರ್ಖರು ಯಾರು ಹೇಳಿ? ನನಗಾಗಲ್ಲ ಅಷ್ಟೇ, ಸಾಮರ್ಥ್ಯ ನನ್ನನ್ನು ಮೀರಿದ್ದೊಂದು ಇದೆ ಅಂತ ಗೊತ್ತಿರಬೇಕು ನಮಗೆ. ಹಾಗೆ ನನ್ನ ಮೂಳೆಯಿಂದ ಒಂದು ಪೌಡ್ರ್ ಮಾಡಿದರೂ ಏನು ಉಪಯೋಗಕ್ಕೆ ಬರಲಿಕ್ಕಿಲ್ಲ. ಆದರೆ ಕೆಲವರ ಮೂಳೆ ಯಾವ ಮಟ್ಟಕ್ಕೆ ಏನು ಸಂಶುದ್ಧಿ ಆಗಿತ್ತು, ಅದರಲ್ಲಿ ಆಗಿರತಕ್ಕಂಥ ರಾಸಾಯನಿಕ ಬದಲಾವಣೆಗಳೇನು ಯಾರಿಗೆ ಗೊತ್ತು? ಅಂಥದ್ದೊಂದು ದಧೀಚಿಗಳ ಪ್ರಕ್ರಿಯೆ, ಬಹಳ ದೊಡ್ಡ ದಾನ ಅವರದ್ದು. ತನ್ನ ದೇಹವನ್ನು ಅದಕ್ಕಾಗಿ ತ್ಯಾಗ ಮಾಡಿ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಇಂದ್ರನಿಗೆ ಕೊಟ್ಟರು. ಯುದ್ಧ ಆಯಿತು. ವೃತ್ರಾಸುರ ಯಾವ ಮಟ್ಟಕ್ಕೆ ಯುದ್ಧ ಮಾಡಿದ ನೀವು ಒಂಚೂರು ಓದಬೇಕು, ತುಂಬ ಸುಂದರವಾದ ಭಾಗ. ಆ ವೃತ್ರಾಸುರ ತನ್ನ ಬಾಯಿಯನ್ನು ಗಲ್ಲ ನೆಲಕ್ಕೆ ಆಕಾಶಕ್ಕೆ ಮೇಲ್ದವಡೆ ಹಾಗೆ ಬಾಯಿ ಮಾಡಿ ಇಂದ್ರನನ್ನೇ ನುಂಗಿದ ಅಂತ ಬರುತ್ತೆ. ಇಂದ್ರ ಬದುಕಿಕೊಂಡದ್ದು ಹೇಗೆ ಅಂದರೆ ನಾರಾಯಣ ಕವಚದಿಂದ. ಮುಂದೆ ವಜ್ರಾಯುಧದ ಮೂಲಕ ಹೊಟ್ಟೆ ಸೀಳಿಕೊಂಡು ಹೊರಗೆ ಬಂದಾಗ ವೃತ್ರಾಸುರ ಸತ್ತ ವೃತ್ರಾಸುರನ ಆತ್ಮಜ್ಯೋತಿ ಬಂದು ಭಗವಂತನಲ್ಲಿ ಲೀನವಾಯಿತು ಅಂತ ಶುಕಮುನಿಗಳು ಹೇಳುವಾಗ ಪರೀಕ್ಷಿತ ಹೇಳ್ತಾನೆ, ಅವನು ಇಂದ್ರರಿಗೆ ವಿರೋಧಿ, ದೇವತೆಗಳಿಗೆ ವಿರೋಧ ಇರುವುದು, ರಾಕ್ಷಸರನ್ನು ಕೂಡ ದೇವರು ಕರ್ಕೊಳ್ತಾನ. ಇದೇನು ಹೊಸ್ತು ಕೇಳ್ತದಲ್ಲ, ಏನಿದು? ಇಲ್ಲ, ವೃತ್ರಾಸುರನಿಗೊಂದು ಪೂರ್ವಚರಿತ್ರೆ ಇದೆ. ಪೂರ್ವದಲ್ಲಿ ಅವನೊಬ್ಬ ಚಿತ್ರಕೇತು ಅನ್ನುವ ಒಳ್ಳೆಯ ದೊರೆ, ಅವನಿಗೆ 1,000,000 ಜನ ಹೆಂಡಂದ್ರು. 1,000,000 ಜನ ಹೆಂಡಂದ್ರ ಅಂತ ಕೇಳಬೇಡಿ, 1000 ಸರಿ ಹೇಳ್ತೀನಿ, ತಿಳಿಯಲ್ವಾ ಅಂತೀವಿ. 1000 ಸಲ ಹೇಳಿರ್ತೀವ, 2 ಸರಿ ಹೇಳಿರೋದು. ಇವೆಲ್ಲ ಪಾರಿಭಾಷಿಕ ಪದಗಳು, ಅರ್ಥ ಮಾಡ್ಕೊಳ್ಳೋಕೆ ಇದೇನೋ ಹೀಗಿರಬೇಕು. ಭಾಳ ಜನ ಹೆಂಡಂದ್ರಿದ್ರು ಅಂತ. ಸಿಕ್ಕಾಪಟ್ಟೆ ಹೆಂಡಂದಿರಿದು, ಯಾರಿಂದ್ರೂ ಮಕ್ಕಳಾಗಲಿಲ್ಲ. ಮುಂದೆ ಅವನು ಅಂಗಿರಸ ಮುನಿಗಳು ಒಂದಿನ ಅವನ ಅರಮನೆಗೆ ಬಂದಾಗ ಅವ್ರ ಹತ್ರ ಆಶೀರ್ವಾದ ಬೇಡಿ ನನಗೆ ಮಗು ಬೇಕು ಅಂತ ಅವ್ರು ಪರಿಪರಿಯಾಗಿ ಹೇಳ್ತಾರೆ. ನೀನು ತುಂಬ ಬೆಳೆದಿದ್ದೀಯಾ ದೇವರ ಕಡೆಗೆ, ನಿನಗೆ ಮಕ್ಕಳ ಅಪೇಕ್ಷೆ ಅವನು ಕೇಳೋದೇ ಇಲ್ಲ, ಮಕ್ಕಳ ಅಪೇಕ್ಷೆಯನ್ನೇ ವ್ಯಕ್ತಪಡಿಸ್ತಾನೆ. ತತ್ಪರಿಣಾಮ ಅವನಿಗೆ ಮಗು ಆಗುತ್ತೆ. ಆ ಮಗುಕ್ಕೆ ಅವನು ಆಶೀರ್ವಾದ ಏನು ಮಾಡಿರ್ತಂದೆ, ಹುಟ್ಟಿದ ತಕ್ಷಣ ನಿನಗೆ ಅತ್ಯಂತ ಖುಷಿ ಕೊಡುವ ಮತ್ತು ದುಃಖ ಕೊಡುವ ಮಗು ಹುಟ್ಟಲಿ ಅಂತ ಆಶೀರ್ವಾದ ಅಂಗಿರಸರದು. ಸೊ ಕೆಲವೇ ದಿನಗಳಲ್ಲಿ ಈ ಸವತಿಯರಿಗೆಲ್ಲ ಮತ್ಸರ ಉಂಟಾಗಿ, ಅರೆ ಇವನಿಗೆ ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು ಆ ಹೆಂಡತಿಯನ್ನೇ ಭಾಳ ಓಲೈಸ್ತಾನೆ, ನಮ್ಮನ್ನು ಕೇರ್ ಮಾಡಲ್ಲ ಅಂತ ಅವ್ರು ವಿಷ ಹಾಕಿ ಕೊಲ್ತಾರೆ ಆ ಮಗುನ. ಇವನಿಗೆ ದುಃಖ. ಆ ಬಳಿಕ ಮತ್ತೆ ಅಂಗಿರಸರು ಬರಬೇಕಾಗತ್ತೆ, ನಾರದ ಬರಬೇಕಾಗತ್ತೆ, ಅವನನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ. ಇಷ್ಟು ಕನ್ವಿನ್ಸ್ ಮಾಡಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ, ಅವನು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಆ ಮಗುವೇ ಎದ್ದು ನಿಂತು ಮಾತನಾಡುವ ಹಾಗೆಲ್ಲ ಮಾಡ್ತಾರೆ ಅಂಗಿರಸರು. ನೋಡು, ನೀನು ಬೇಕಂತೆ, ನೀನಿಲ್ಲದೆ ಬದುಕಲ್ವಂತೆ ಅಂತ. ಯಾರು? ನನ್ನ ಅಮ್ಮ. ಇವರೇ ಅಂತ ಯಾರು ಹೇಳಿದ್ದು? ಇದಕ್ಕೆ ಮೊದಲು ನನ್ನ ಅಮ್ಮ ಅಪ್ಪ ಬೇರೆ ಇದ್ದರು, ಅವರ ಹತ್ರ ಹೋಗಲಿಯಾ, ಇವರ ಹತ್ರ ಉಳಿಲಿಯಾ? ಇದಕ್ಕೂ ಪೂರ್ವದಲ್ಲಿ ಮತ್ತಾರದ್ದೋ ಮಗು ಆಗಿದ್ದೆ, ನಾನು ಯಾರ ಮಗು? ನಾನು ಯಾರಿಗೂ ಸಂಬಂಧಪಟ್ಟವನಲ್ಲ, ಎಲ್ಲ ಮಾತಾಡುತ್ತೆ ಆ ಮಗು ದೇಹದಿಂದ ಎದ್ದು. ಇಂಥದ್ದೆಲ್ಲ ನೋಡಿ ಚಿತ್ರಕೇತು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಬಹಳ ಉನ್ನತ ಅವಸ್ಥೆಯನ್ನು ತಲುಪ್ತಾನೆ. ಭಗವಂತನ ಸಿದ್ಧಚಾರಣರ ಲೋಕದಲ್ಲಿ ಭಗವಂತನ ಲೋಕ ಎಲ್ಲ ತಿರುಗಾಡುವಷ್ಟು ಅವನಿಗೆ ಸಾಮರ್ಥ್ಯ ಬರುತ್ತೆ. ಒಂದು ದಿನ ಶಿವಲೋಕಕ್ಕೂ ಹೋಗ್ತಾನೆ. ಶಿವ ತೊಡೆಯ ಮೇಲೆ ಹೆಂಡತಿ ಪಾರ್ವತಿಯನ್ನು ಕೂತ್ಕೊಂಡದ್ದನ್ನು ನೋಡಿ ನಗ್ತಾನೆ. ಇದೆಂಥದ್ದು? ಪ್ರಾಕೃತ ಲೋಕದ ನಾವೇ ಗಂಡ ಹೆಂಡತಿ ಎದುರ ಬದ್ರು ಏನೂ ಮಾಡಲ್ಲ, ಏಕಾಂತದಲ್ಲಿ ಏನಿದ್ರು ಪ್ರೀತಿ ಮಾಡ್ತೇವೆ. ಇವನು ತನ್ನನ್ನು ತಾನು ಭಗವಂತ ಅಂತಾನೆ, ಇವನೇನು ಹೆಂಡತಿಯನ್ನು ತೊಡೆ ಮೇಲೆ ಸಾರ್ವಜನಿಕವಾಗಿ ಕೂತ್ಕೊಳಿಸ್ತಾನಲ್ಲ ಅಂತ ನಗ್ತಾನೆ. ಶಿವನಿಗೆ ಗೊತ್ತಿರುತ್ತೆ ಅವನು ಬಹಳ ವಿಷ್ಣು ಭಕ್ತ, ದೇವರನ್ನು ಒಲಿಸಿಕೊಂಡವ, ತಪ್ಪು ಮಾಡ್ತಾನೆ ಅಂತ ಸುಮ್ಮನೆ ನಗ್ತಾನೆ. ಪಾರ್ವತಿ ತಡ್ಕೊಳ್ಳಲ್ಲ. ಓಹೋ, ನೀನು ಅಷ್ಟು ದೊಡ್ಡವನಾಗಿ ಬಿಟ್ಟೆ ಅಲ್ಲ, ಸಾಕ್ಷಾತ್ ನಾರದ ಬ್ರಹ್ಮ ಮೊದಲಾದ ಅನೇಕ ಜನ ದೇವತೆಗಳು ಇವರು ಅವರು ಸೇರಿ ಈ ಶಿವನನ್ನು ಇದುವರೆಗೆ ನಗೆಯಾಡಲಿಲ್ಲ, ನಮ್ಮ ಬಗ್ಗೆ ಅಪಚಾರದ ಮಾತಾಡಲಿಲ್ಲ, ನಮ್ಮನ್ನಿವತ್ತಿಗೂ ತಂದೆ ತಾಯಿ ಅಂತ ಗೌರವಿಸ್ತಾರೆ, ಅವ್ರಿಗಿಂತ ದೊಡ್ಡವನಾದಿಯಲ್ಲ, ಹೀನ ಯೋನಿಯಲ್ಲಿ ಹೋಗಿ ಹುಟ್ಟು ಅಂತ ಶಪಿಸಿದರ ಪರಿಣಾಮ ವೃತ್ರಾಸುರ. ಹಾಗಾಗಿ ವೃತ್ರಾಸುರ ತನ್ನ ಪೂರ್ವಸ್ಮರಣೆಯ ಜೊತೆಗೆ ತಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೆ ಆ ಜನ್ಮದಲ್ಲಿ ಮತ್ತೆ ಬರಬೇಕಾಗಿ ಬಂದು ಅವನು ಆ ಪೂರ್ವ ಜನ್ಮದ ತಪಸ್ಸಿನ ಫಲವಾಗಿ ಭಗವಂತನನ್ನು ಸೇರಿದ. ಹೀಗೆ ಇದೇ ಥರದ ಪ್ರಶ್ನೆಯನ್ನು ಹಿಂದೆ ಯುಧಿಷ್ಠಿರ ನಾರದನಿಗೆ ಕೇಳಿದ್ದ ಶಿಶುಪಾಲ ವಧೆ ಆದಾಗ ಅಂತ ಶುಕಮುನಿಗಳು ಅಲ್ಲಿಗೆ ತಗೊಂಡು ಹೋಗ್ತಾರೆ. ಶಿಶುಪಾಲನ ವಧೆ ಆದ ಸಂದರ್ಭದಲ್ಲಿ ಆತ್ಮಜ್ಯೋತಿ ನಿಮಗೆ ಗೊತ್ತಿದೆ, ನೇರವಾಗಿ ಕೃಷ್ಣನನ್ನು ಪ್ರವೇಶ ಮಾಡುತ್ತೆ. ಯುಧಿಷ್ಠಿರ ಕೇಳ್ತಾನೆ, ನಿನ್ನನ್ನು ಇಷ್ಟು ಅಕ್ಷಮ್ಯವಾಗಿ ಬೈದವ, ನಿನ್ನನ್ನು ಅವಮಾನಿಸಿ ನಿಂದಿಸಿ ಸಾರ್ವಜನಿಕವಾಗಿ ಕನಿಷ್ಠ ಮಾಡಿದವ, ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ
ಅವನ ತಮ್ಮ ದಂತವಕ್ರ, ಅವನೂ ಕೂಡ ನಿನ್ನ ಬಗ್ಗೆ ಎಂದೂ ಕೂಡ ಒಳ್ಳೆಯ ಮಾತುಗಳನ್ನೇ ಆಡದವರು. ಅಂಥ ಶಿಶುಪಾಲನನ್ನೂ ನೀನು ಆತ್ಮಜ್ಯೋತಿಯಲ್ಲಿ ಲೀನ ಮಾಡಿಸಿಕೊಂಡೆಯಲ್ಲ, ಏನಿದು ಅಂತ ಅಂದು ಯುಧಿಷ್ಠಿರ ಕೇಳಿದಾಗ ನಾರದರು ಉತ್ತರ ಕೊಟ್ಟಿದ್ದರು. ಅದನ್ನು ನಾನೀಗ ಮುಂದುವರಿಸ್ತೇನೆ ಅಂತ ಹೇಳಿ ನಾರದ ಯುಧಿಷ್ಠಿರ ಸಂವಾದವಾಗಿ ಕಥಾಭಾಗ ಮುಂದುವರಿಯುತ್ತದೆ. ನಾರದರು ಹೇಳ್ತಾರೆ, ಇದು ನಿನಗೆ ಆಶ್ಚರ್ಯ ಆಗಿರಬಹುದು, ಆದರೆ ಪೂರ್ವದಲ್ಲಿ ಅವರು ಜಯವಿಜಯರು. ಜಯವಿಜಯರಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಇದ್ದರು. ಆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಆಗಲೇ ಸನಕ ಸನಂದನಾದಿಗಳ ಶಾಪ ಏನು ಅಂದರೆ 3 ಜನ್ಮ ಭೂಲೋಕಕ್ಕೆ ಹೋಗಿ ಹೀನಯೋನಿಯಲ್ಲಿ ಅಥವಾ ದೇವರ ವಿರೋಧಿಗಳಾಗಿ ಬದುಕಿ ಬನ್ನಿ, ಆ ಬಳಿಕ ನೀವು ಮತ್ತೆ ಜಯವಿಜಯರಾಗಿ ದ್ವಾರಪಾಲಕರಾಗಿ ಅಲ್ಲಿರ್ತೀರಿ ಅಂತ. ಈ ಶಾಪಕ್ಕನುಗುಣವಾಗಿ ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿದ್ದರು. ರಾವಣ ಕುಂಭಕರ್ಣ ಆಗಿ ಇನ್ನೊಂದು ಜನ್ಮದಲ್ಲಿ ಅವರು ಅದನ್ನು ಅನುಭವಿಸಿದ್ದಾರೆ. ಈಗ ಕೃಷ್ಣನ ಕಾಲದಲ್ಲಿ ಅವರು ಶಿಶುಪಾಲ ದಂತವಕ್ರರು ಅಂದಾಗ ಯುಧಿಷ್ಠಿರ ಕೇಳ್ತಾನೆ, ಏನದು ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಕಥೆ ಅಂತ. ಅಲ್ಲಿ ಬರುತ್ತೆ. ನಿಮಗೆ ಹಿರಣ್ಯಾಕ್ಷನ ಕಥೆಯನ್ನು ಈಗಾಗಲೇ ಹೇಳಿರೋದ್ರಿಂದ ಬಹಳ ಬ್ರೀಫಾಗಿ 4 ವಾಕ್ಯದಲ್ಲಿ ನಾರದರು ಮುಗಿಸ್ತಾರೆ. ತಮ್ಮ ಸತ್ತ ವರಾಹ ಅವತಾರದ ಮುಖಾಂತರ, ಅಂತಿಂಥ ಅವತಾರನಲ್ಲ ವರಾಹ ಅವತಾರ. ಎಲ್ಲೆಲ್ಲ ಭೂಮಿಗೆ ಆಪತ್ತು ಬಂದಿದೆ ಆಗೆಲ್ಲ ಅವನು ವರಾಹ ಅವತಾರವಾಗಿ ಭೂಮಿಯನ್ನು ರಕ್ಷಿಸ್ತಾನೆ. ನೋಡಿ, ಆಗೊಂದು ವರಾಹ ಅವತಾರ ಭೂಮಿಯನ್ನು ರಕ್ಷಿಸಿತು ಅನ್ನುವ ನಂಬಿಕೆ. ನಾವು ಇವತ್ತಿಗೂ ಒಂದು ಸೈಟ್ ಬೇಕು, ಸಿಗಲಿಲ್ಲ ಒಳ್ಳೆಯದು ಅಂದರೆ ವರಾಹನನ್ನು ಪೂಜಿಸ್ತೇವೆ. ಒಂದು ನಮಗೆ ಸ್ಥಿರವಾದ ನೆಲೆ ಆಗಲಿಲ್ಲ ಅಂದರೆ ವರಾಹ ಹೋಮ ಮಾಡಿ ಅಂತ ಹೇಳುತ್ತಾರೆ. ನಿಮಗೆ ಯಾವುದೋ ರಿಯಲ್ ಎಸ್ಟೇಟ್ನವ್ರು ದಯವಿಟ್ಟು ವರಾಹನನ್ನು ಪೂಜಿಸಬೇಡಿ, ಯಾಕಂದ್ರೆ ಮಾಡುವ ಅನ್ಯಾಯಗಳು ಸಾಕು. ಅಂತೂ ಈ ಭೂಮಂಡಲದಲ್ಲಿ ಭೂಮಿ ಸ್ಥಿರವಾದ ನೆಲೆ, ಸ್ಥಾಪಿಸಿಕೊಳ್ಳುವ ಮನೆ ಅಥವಾ ನಮ್ಮದೇ ಆದ ಆಸ್ತಿ ಅನ್ನೋದರಲ್ಲಿ ಏನೋ ನಮಗೆ ಸಿಗಬೇಕಾದ ಭೂಮಿಯ ಪಾಲು ಸಿಗದೇ ಇದ್ದರೆ ವರಾಹನನ್ನು ನೆನೆಯಿರಿ ಅನ್ನುವ ಭಾಗ ನೋಡಿ. ಆ ಭೂಮಿಯನ್ನು ಕಕ್ಷೆಯಿಂದ ಕಳಚಿದಾಗ ಮತ್ತೆ ಕೂಡಿಸಿದ್ದ ಆ ಭಗವಂತ, ಆದ್ದರಿಂದ ಅವನನ್ನು ನೆನೆಯುವ ಕ್ರಮ ಇವತ್ತಿಗೂ ಉಳ್ಕೊಂಡು ಬಂದಿದೆ. ಯಾರು ಹೇಳಿದ್ದು ಎಲ್ಲ ಆಗಿ ಹೋಗಿದೆ ಅಂತ? ಒಂದು ಮನ್ವಂತರದಲ್ಲಿ 14 ಮನ್ವಂತರ, ಒಂದು ಕಲ್ಪದಲ್ಲಿ. ಈ 14 ಮನ್ವಂತರದಲ್ಲಿ ನಾವು 7ನೆಯ ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದ ಪೂರ್ವ ಭಾಗದಲ್ಲಿ ಸ್ವಯಂಭುವ ಮನ್ವಂತರ ಪ್ರಥಮ, ಅದರ ನಂತರ 6 ಆಗಿದೆ. ಈಗ ನಾವು 6ನೇ ಮುಗಿಸಿ 7ನೆಯ ವೈವಸ್ವತದಲ್ಲಿರುವುದು. ವೈವಸ್ವತದಲ್ಲಿರುವ ನಮಗೆ ಸ್ವಯಂಭುವ ಮನುವಿನ ಕನೆಕ್ಷನ್ ಇನ್ನೂ ಇದೆ ನೋಡಿ. ಬ್ರಹ್ಮನ ಒಂದು ದಿನ ಮುಗಿದು ರಾತ್ರಿ ನಿದ್ದೆ ಮಾಡುವ ಹೊತ್ತು ಒಂದು ಕಲ್ಪ, ಅದರಲ್ಲಿ 14 ಮನ್ವಂತರ. ಈಗಾಗಲೇ ನಾವು 7ನೇದು ಮುಗಿಸಿದ್ದೇವೆ, ಇನ್ನೂ ಬ್ರಹ್ಮ ಮಲಗಿದ್ದಾನೆ, ಇನ್ನು 7 ಮನ್ವಂತರ ಆಗಲಿಕ್ಕುಂಟು. ಇವೆಲ್ಲ ಬಹಳ ವಿಚಿತ್ರವಾದ ಲೆಕ್ಕಾಚಾರಗಳು. ಅಂಥ ಹಿರಣ್ಯಾಕ್ಷನ ವಧೆಯಾದ ಬಳಿಕ ತನ್ನ ತಮ್ಮ, ಅವರಿಬ್ಬರು ಅವಳಿ ಜವಳಿ ಹುಟ್ಟಿದ್ರು. ಅವರು ಹುಟ್ಟುವಾಗ ಘಾತಪಾತ ಆಗಿತ್ತು. ಲೋಕದಲ್ಲೆಲ್ಲ ಪ್ರಾಕೃತಿಕವಾಗಿ ಬಹಳ ವಿಶೇಷವಾದ, ಕಣ್ಣಿಗೆ ಕಾಣಿಸುವಷ್ಟು ಭೀಕರವಾದ ಉತ್ಪಾತಗಳೆಲ್ಲ ಉಂಟಾಗಿದ್ದು ಎಲ್ಲ ವಿವರಣೆಗಳಿವೆ. ಅಂಥ ಹಿರಣ್ಯಕಶಿಪು ತನ್ನ ತಮ್ಮ ಸತ್ತ ಬಳಿಕ ಹಿರಣ್ಯಕಶಿಪುವಿಗೆ ಸಿಟ್ಟು ಬರುತ್ತೆ. ಇವ ನನ್ನ ತಮ್ಮನನ್ನು ಕೊಂದ ಈ ವಿಷ್ಣುವನ್ನು ನಾನು ಗೆಲ್ಲಬೇಕು ಅಂತ ತಪಸ್ಸಿಗೆ ಹೋಗ್ತಾನೆ. ಅಂತಿಂಥ ತಪಸ್ಸು ಮಾಡೋದಿಲ್ಲ. ಅವ ಮಂದರ ಪರ್ವತದ ತಪ್ಪಲಿನಲ್ಲಿ 2 ಕಾಲಿನ ಹೆಬ್ಬೆಟ್ಟು ಮಾತ್ರ ನಿಲ್ಲೋದು. ಎಷ್ಟು ಕಾಲ ಅಂತ ಗೊತ್ತಿಲ್ಲ. ಆ ನಿತ್ಯ ತಪಸ್ಸಿನಿಂದ ಅವನು ಯಾವ ಮಟ್ಟಕ್ಕೆ ಕ್ಷೋಭೆಗೆ ಒಳಗಾಗಿದ್ದ ಅಂದರೆ, ಅವನಿಗೆ ಹುತ್ತ ಬೆಳೆದು ಬಿದಿರು ಮೆಳೆಗಳೆಲ್ಲ ಅವನ ಮೇಲೆ ಬಿದ್ದು ಅಲ್ಲೆಲ್ಲ ಪೊದರುಗಳು ಬೆಳೆದು ಕಣ್ಣು ಮಾತ್ರ ಉಂಟೇನೋ ಅನ್ನುವ ಹಾಗೆ ಕಣ್ಣಿನ ಭಾಗ ಕಾಣಿಸುವ ಹಾಗೂ, ಆ ಬಳಿಕ ಒಳಗಿನ ಕಾವು ಎಷ್ಟು ತೀಕ್ಷ್ಣವಾಗಿತ್ತು ಅಂತಂದರೆ ಹಿರಣ್ಯಕಶಿಪನ. ಅದಕ್ಕೆ ನಾವು ಹೇಳೋದು, ಯಾರನ್ನಾದರೂ ಕೂಡ ರಾಕ್ಷಸರೇ ಇರಲಿ, ಅವ್ರು ಮಾಡೋ ತಪಸ್ಸನ್ನೆಲ್ಲ ಗಳಿಲಿಕ್ಕಿಲ್ಲ. ಅವರು ತಪಸ್ಸು ಮಾಡಿದ್ರಿಂದಲೇ ಅವರಿಗೆ ಭಗವಂತ ಒಲ್ದಿದ್ದಾನೆ. ಯಾರೋ ಮೊನ್ನೆ ದಿನ ಕೇಳ್ತಿದ್ವಿ, ರಾಕ್ಷಸರು ದುಷ್ಟರು ಕೆಟ್ಟವರು ಇಷ್ಟು ಸಂಖ್ಯೆಯಲ್ಲಿ ಬೆಳೀತಿದ್ದಾರಲ್ಲ, ಏನು ಮಾಡಬೇಕು? ಏನು ಮಾಡೋದು ಬೇಡ. ಯಾಕೆ ಅಂದರೆ ಬಹಳ ವಿಶೇಷ ಇದೆ. ಈ ಮೆಂಟಲ್ ಕ್ಲಾರಿಟಿ ಕೊಡೋಕ್ಕೆ ಅಥವಾ ನಮಗೊಂದು ಬಹಳ ಅದ್ಭುತವಾದ ಪರ್ಸೆಪ್ಷನ್ ಕೊಡೋಕ್ಕೆ ಪುರಾಣಗಳನ್ನು ಓದಬೇಕು. ಬಹುತೇಕ ವಾಯುಪುರಾಣದಲ್ಲಿ ಒಂದು ಕಥೆ ಬರುತ್ತೆ. 3-4 ಅಧ್ಯಾಯಗಳು. ಒಂದು ಅಧ್ಯಾಯ ಓದಕ್ಕೆ 1 ಗಂಟೆ. 1 ಗಂಟೆಗೆ ಒಂದು ಅಧ್ಯಾಯ ನಿರಂತರವಾಗಿ ರಾಕ್ಷಸ ವಂಶದ ವಿವರಣೆ. ಈಗ ನಾನೆಲ್ಲ ಸ್ವಯಂಭೂಮನು ಮನುಷ್ಯ ವಂಶ ಹೇಳಿದ್ನಲ್ಲ, ರಾಕ್ಷಸ ವಂಶ ಯಾರಿಂದ ಹುಟ್ಟಿ ಎಲ್ಲಿ ಬೆಳೆದು ಎಂತೆಂಥ ಹೆಸರು ಹೇಳಲಿಕ್ಕೆ ನಾಲಿಗೆ ಹೊರಳುವುದಿಲ್ಲ. ಕೆಟ್ಟ ಹೆಸರಿರುತ್ತೆ, ನಿಮಗೆ ಗೊತ್ತು. ಅವರೆಲ್ಲ ದುಷ್ಟ ಹೆಸರುಗಳು, ಉಚ್ಚಾರ ಮಾಡಲಿಕ್ಕೆ ಕಷ್ಟ. ಅಂಥ ಸಾವಿರಾರು, ನಾವು ಯಾವ ವಿಷ್ಣು ಸಹಸ್ರನಾಮವನ್ನೇ ಕಷ್ಟ ಅಂತೀವಿ, ಅದಕ್ಕಿಂತ ಕಷ್ಟದ ದುಷ್ಟ ಹೆಸರುಗಳು.
ಒಂದು ಅಧ್ಯಾಯ ಆಯಿತು, ಅಯ್ಯೋ ದೇವರೇ ಇಷ್ಟೆಲ್ಲ ಭಗವಂತನ ಬಗ್ಗೆ ಓದ್ತಾ ಇದ್ದೇನೆ, ಇದನ್ನು ಯಾಕಪ್ಪ ರಾಕ್ಷಸರನ್ನು ಓದಿಸ್ತಾನೆ ಈ ವೇದವ್ಯಾಸರು ಅಂತ ಅನ್ಕೋತ ಬೈಕೋತ. 2ನೇ ಅಧ್ಯಾಯ ಆಯಿತು, ಅವರು ಮಾಡಿದ ಸಾಹಸಗಳೇನು, ಅವರ ವಂಶ ಏನು, ಅವರ ವಂಶ ಹೇಗೆ ಮುಂದುವರಿಯಿತು, ಮತ್ತದನ್ನೇ ಹೇಳಿ 3ನೇ ಅಧ್ಯಾಯ ಆಯಿತು. ಪ್ರತಿದಿನ ಒಂದು ಅಧ್ಯಾಯ ಓದಿದವಳು ನಾನೇ ಅದನ್ನು ಬ್ರೀಫ್ ಮಾಡುವ ಹೊತ್ತಿಗೆ, ಭಗವಂತ ಬೇಗ ನಿಲ್ಲಿಸಪ್ಪ, ಈ ಓದು ಸಾಕು, ಈ ರಾಕ್ಷಸರನ್ನು ಕೇಳಿದ್ದು ಸಾಕು, ಅವರ ವಂಶವನ್ನು ತಿಳಿದದ್ದು ಸಾಕು ಅಂತಿದ್ದೆ ನಾನು. ಕೊನೆಗೆ ಒಂದು ದಿವಸ ಅವರ ವಂಶ ಪರಂಪರೆಯ ಎಲ್ಲ ವಿವರಣೆ ಮುಗಿದ ಮೇಲೆ ವೇದವ್ಯಾಸರು ಮುಕ್ತಾಯ ಮಾಡ್ತಾರೆ, ಯಾರು ಈ ರಾಕ್ಷಸ ಪರಂಪರೆಯನ್ನು ಭಕ್ತಿಯಿಂದ ಯಾವ ಪೂರ್ವಗ್ರಹಗಳಿಲ್ಲದೆ ಮುಕ್ತವಾಗಿ ಓದುತ್ತಾರೋ ಅವರಿಗೆ ಯಶಸ್ಸು, ಕೀರ್ತಿ, ಭಗವಂತನ ಅನುಗ್ರಹ ಶೀಘ್ರದಲ್ಲಿ ಆಗುತ್ತದೆ. ಅಲ್ಲ, ನನಗೆ ಗಾಬರಿ ಆಯಿತು, ಇದೇನಿದು ಹಿಂಗಂತಾರಲ್ಲ ಅಂತ. ವಿವರಣೆ ಕೊಡ್ತಾರೆ, ಈ ದುಷ್ಟರು ಕೂಡ ಭಗವಂತನ ಸೃಷ್ಟಿಯೇ, ಅವರು ಯಾರೂ ಕೂಡ ಕಾರಣವಿಲ್ಲದೆ ಈ ಭೂಮಿಗೆ ಬಂದಿಲ್ಲ. ಮತ್ತು ಬಹಳ ಇಂಟ್ರೆಸ್ಟಿಂಗ್, ಈ ದುಷ್ಟರು ಎಷ್ಟೆಷ್ಟು ಹೆಚ್ಚಾಗಿ ತಮ್ಮ ಅನಾಚಾರ ಅತ್ಯಾಚಾರಗಳನ್ನು ಮಾಡುತ್ತಾರೋ ಅಷ್ಟಷ್ಟು ತೀವ್ರ ಭಗವಂತ ಭೂಲೋಕಕ್ಕೆ ಅವತರಿಸುತ್ತಾನೆ. ಆದ್ದರಿಂದ ದೇವರನ್ನು ಎಳೆದು ತರಲು ಅವರೂ ಒಂದು ಕಾರಣ. ಎಷ್ಟೆಷ್ಟು ದುಷ್ಟ ರಾಕ್ಷಸರಿದ್ದಾರೆ ಅಷ್ಟಷ್ಟು ಭಗವಂತನನ್ನು ನೆನೆಯುವ ಕೆಲಸವನ್ನು ಸಾತ್ವಿಕರು ಮಾಡ್ತಾ ಹೋಗಬೇಕು. ವಾಯು ದುಷ್ಟರೇ ಅಂತ ಅವರನ್ನು ಬೈಯೋದಲ್ಲ, ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಆಗುತ್ತೆ, ಅವರನ್ನು ಬೈಯೋದಲ್ಲ, ಮಾಡಿದವ್ರು ಮಾಡ್ಕೋತಿರಲಿ, ದೇವ ನೋಡ್ಕೊಪ್ಪ, ನೀನೇ ಸಲಹು, ನೀನೇ ಅವರಿಗೆ ಕೊಡಬೇಕಾದ ಶಿಕ್ಷೆ ಕೊಡು, ಅಥವಾ ಇದು ತಪ್ಪು ಸರಿಗಳನ್ನು ನೀನೇ ವಿಜ್ಞಾಪನೆ ಮಾಡ್ತಿದ್ದೇವೆ, ನೀನೇ ವಿಮರ್ಶಿಸು, ನೀನೇ ಫೈನಲ್ ಮಾಡು. ಹೀಗೆ ಭಗವಂತನನ್ನು ನೆನೆಯುವುದು ಹೆಚ್ಚಾದರೆ ದುಷ್ಟರು ನಾಶವಾಗ್ತಾರೆ. ರಾಮಕೃಷ್ಣ ಗೌತಮರು ನಿನ್ನ ತೊಡೆ ಏರಿ ಆಡಿದಂತೆ, ಕಂಸ ರತ್ರ ದಶಕಂಠ ನಿನ್ನ ಎದೆ ಹಾಲು ಕುಡಿದರಂತೆ. ನನ್ನ ಗುರುಗಳ ಪದ್ಯ. ಯಾರನ್ನು ಬಿಟ್ಟಿದ್ದೀನಿ ನೀನು ಅವರಿಗೂ ಹಾಲು ಕೊಟ್ಟಿದ್ಯಾ, ಇವರಿಗೂ ಹಾಲು ಕೊಟ್ಟಿದ್ಯಾ, ನಿನಗೆ ಭೇದವಿಲ್ಲ. ನಮೇ ದ್ವೇಷ್ಯೋ ಅಸ್ತಿ ನಚ ಮೇ ಪ್ರಿಯ, ಕೃಷ್ಣ ಭಗವದ್ಗೀತೆಯಲ್ಲಿ. ನನಗೆ ದ್ವೇಷ ಅಂತ ಇಲ್ಲ ಯಾರ ಜೊತೆಗೂ, ನನಗೆ ಇವರು ಪ್ರಿಯ ಅಂತ ಯಾರ ಜೊತೆಗೂ ಇಲ್ಲ. ಇದು ಭಗವಂತ. ಭಗವಂತ ಅದಕ್ಕೆ ಸಮಭಾವದಿಂದ ಇರುವವನು. ಅಂಥ ಭಗವಂತನ ಈ ವಿಷ್ಣು ತತ್ವ ಅನ್ನೋದೇನಿದೆ, ಅಥವಾ ಈ ಭಗವಂತ ಅಂತ ಯಾವನು ವರಾಹ ರೂಪದಲ್ಲಿ ಬಂದಿದ್ದಾನೆ, ಅವನ ವಿರುದ್ಧ ನಾನು ನಿಲ್ಲಬೇಕು ಅಂತ ಈ ರಾಕ್ಷಸ ದೈತ್ಯ ಅವನು ಇಂಥ ತಪಸ್ಸು ಮಾಡಿದಾಗ ಅವನ ಒಳಗಿನಿಂದ ಮಹಾ ತಾಪಾಗ್ನಿ ಹೊರಗೆ ಬಂದು ಅದರ ಹೊಗೆ, ಅದರ ಕಾವು ಇಡೀ ದೇವತೆಗಳ ಮೂಗು ಮುಚ್ಚಿ ಸುಟ್ಟು ಹೋಗ್ತೇವೆ ಅನ್ನುವ ಭಾವ. ದೇವತೆಗಳೆಲ್ಲ ಮತ್ತೆ ಬ್ರಹ್ಮನನ್ನು ಬೇಡಿಕೊಳ್ತಾರೆ. ಬ್ರಹ್ಮ ಹೇಳ್ತಾನೆ, ಹೌದು ಅವನು ಬಹಳ ದೊಡ್ಡ ತಪಸ್ವಿ, ನಾನು ಬೇಗನೆ ಅವನ ತಪಸ್ಸನ್ನು ಮುಕ್ತಾಯಗೊಳಿಸದೇ ಇದ್ದರೆ ನಿಮಗೆಲ್ಲ ತೊಂದರೆ ಇದೆ ಅಂತ ಬ್ರಹ್ಮ ಬರ್ತಾನೆ. ಕೆಲವು ಕಡೆ ಬ್ರಹ್ಮ, ಕೆಲವು ಕಡೆ ವಿಷ್ಣು, ಕೆಲವು ಕಡೆ ಶಿವ, ಇದೆಲ್ಲ ಗಮನಿಸಬೇಕು. ಅವರವರ ಪರ್ಪಸ್ಸಿಗೆ ಅವರವ್ರ ಕೆಲಸ ಮಾಡ್ತಾರೆ. ಯಾರೂ ಕೂಡ ಕಮ್ಮಿ ಅಲ್ಲ, ಯಾರೂ ಕೂಡ ಹೆಚ್ಚಲ್ಲ. ಇಲ್ಲಿ ಬ್ರಹ್ಮ ಬರ್ತಾನೆ. ಆ ಬ್ರಹ್ಮ ಬಂದು ಹೇಗೆ ವಿವರಣೆ ಇದೆ ಅಂದರೆ, ಒಂದು ಪ್ರೋಕ್ಷಿಸ್ತಾನಂತೆ ಮೊದಲು ಕಮಂಡಲುವಿನಿಂದ. ಆಗ ಇರುವೆ, ತಿಗಣೆ ಅಥವಾ ಗೆದ್ದಲುಗಳಿಂದ ಮೇಯ್ದು ಭೂಮಿ ಮಂಡಲದಲ್ಲಿ ಇವನ ಅಸ್ಥಿಪಂಜರ ಮಾತ್ರ ಇದೆ, ಎಲ್ಲ ಮೇಯ್ದಿದೆ ಅಂತೆ. ಅಂಥ ತಪಸ್ವಿ ಅವನು ಈ ಪ್ರೋಕ್ಷಣೆಯಿಂದ ಮತ್ತೆ ಮೊದಲ ಸ್ವರೂಪವನ್ನು ಪಡೆಯುವ ಹಾಗೆ, ಮತ್ತೆ ಕಾಂತಿಯುತನಾಗುವ ಹಾಗೆ ಬ್ರಹ್ಮ ಮೊದಲು ಆಶೀರ್ವದಿಸಿ, ಮೆಚ್ಚಿದ್ದೇನೆ ನಿನ್ನ ತಪಸ್ಸಿಗೆ, ಏನಾಗಬೇಕು. ಹಿರಣ್ಯಕಶಿಪು ಲಿಸ್ಟ್ ಮಾಡಿದ, ನಾನು ಮನುಷ್ಯರಿಂದ, ಪ್ರಾಣಿಗಳಿಂದ, ಯಕ್ಷ, ರಾಕ್ಷಸ, ಗಂಧರ್ವ, ಉರಗ, ಎಲ್ಲ ದೇವತೆಗಳು, ಮತ್ತೊಂದು ಮಗದೊಂದು ಹೆಸರು ಎಲ್ಲ ಹೇಳಿದ. ಯಾರಿಂದಲೂ ನಾನು ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಎಲ್ಲ ಲಿಸ್ಟ್ ಮಾಡಿದ. ತಥಾಸ್ತು ಅಂದ ಬ್ರಹ್ಮ. ಇನ್ನಿಲ್ಲದಂತಹ ಕೋಡು ಬಂತು. ಇಡೀ ದೈತ್ಯರು ಅಷ್ಟು ಪ್ರಕಾಂಡ ಬಲಿಷ್ಠರಾದರು. ಅವರ ಮೇರೆ ಮೀರಿದ ಆಡಳಿತದ ಇನ್ನೇನು ಅವರ ಉದ್ದಟತನ, ಅವರ ಆರ್ಭಟ, ಅವರು ಮಾಡುವುದೇ ಸರಿ, ಈ ದೇವತೆಗಳೆಲ್ಲ ಮಣ್ಣು ಪಾಲಾದರು ಅನ್ನುವ ಹಾಗೆ ತ್ರಿಲೋಕದ ಎಲ್ಲ ಐಶ್ವರ್ಯ ಕಳ್ಕೊಂಡು ಹಿರಣ್ಯಕಶಿಪುವಿಗೆ ಶರಣಾಗುವಷ್ಟು ಸ್ಥಿತಿ. ಅಂಥ ಹೊತ್ತಿನಲ್ಲಿ ಹಿರಣ್ಯಕಶಿಪು ತಾನು ತಪಸ್ಸಿಗೆ ಹೋಗುವ ಮೊದಲು ಈ ವಿಷ್ಣು ದ್ವೇಷ ಅಥವಾ ಭಗವಂತನ ಕುರಿತ ದ್ವೇಷ ಅವನಿಗೆ ಎಷ್ಟು ಬಂದಿರ್ತದೆ ಅಂದರೆ, ಅವನಿಗೆ ವಿಷ್ಣು ದ್ವೇಷಕ್ಕೆ ಕಾರಣ ಅವನ ತಮ್ಮನನ್ನು ಕೊಂದದ್ರಿಂದ. ಮತ್ತೇನು ಶಿವಪ್ರೀತಿ, ಶಿವನೇ ಒಳ್ಳೆಯವನು, ವಿಷ್ಣು ಅಲ್ಲ, ಹಾಗಲ್ಲ. ಅವನಿಗೆ ಕೊಂದವರು ಯಾರು, ಅವರ ವಿರುದ್ಧ ದ್ವೇಷ. ಅವನು ತಪಸ್ಸಿಗೆ ಹೋಗುವ ಮೊದಲು ಸೈನಿಕರಿಗೆಲ್ಲ ಆದೇಶ ಮಾಡಿ ಹೋಗಿರ್ತಾನೆ, ದೈತ್ಯ ಸೈನಿಕರಿಗೆ. ಈ ವಿಷ್ಣು ಚೆನ್ನಾಗಿರೋದು ಎಲ್ಲಿವರೆಗೆ,
ಎಲ್ಲಿವರೆಗೆ ಭೂಮಿಯಲ್ಲಿ ಯಜ್ಞ ಹೋಮ ಹವನ ಆಗುತ್ತೆ, ಅದರ ಹವಿಸ್ಸುಗಳು ದೇವತೆಗಳಿಗೆ ತಲುಪುತ್ತೆ, ದೇವತೆಗಳು ಅದನ್ನು ಭಗವಂತನಿಗೆ ಅರ್ಪಿಸ್ತಾರೆ, ಅಲ್ಲಿವರೆಗೆ ಇದೆಲ್ಲ ಅವನದ್ದು ಕಾರ್ಬಾರು. ಮೊದಲು ಹೋಗಿ ಎಲ್ಲ ಯಜ್ಞ ಹೋಮ ಹವನ ಮಾಡುವ ಬ್ರಾಹ್ಮಣರನ್ನು ಮುಗಿಸಿ ಅಂತ. ಒಂದು ಸಲ ಯೋಚನೆ ಮಾಡ್ಕೊಳ್ಳಿ, ಇವತ್ತಿಗೂ ಅದೇ ಅಲ್ವಾ ನಡೆಯೋದು. ಹಿರಣ್ಯಕಶಿಪರು ಹಾಗೇ ಇದ್ದಾರೆ, ಬ್ರಾಹ್ಮಣರು ಹಾಗೇ ಇದ್ದಾರೆ. ಯಜ್ಞ ಹೋಮ ಹವನ ಎಲ್ಲ ನಿಲ್ಲಿಸಿ ಅವರನ್ನೆಲ್ಲ ಮುಗಿಸಿ ಅವ್ರು ಯಾವುದು ಮಾಡಿದಾಗ ನೋಡ್ಕೊಳ್ಳಿ, ಅವ್ರಿಗೆ ಏನು ಮಾಡಿದರೂ ತೊಂದರೆ ಆಗುವ ಹಾಗೆ ನೋಡ್ಕೊಳ್ಳಿ, ನಡೀತಾನೇ ಇದೆ. ಹಾಗಾಗಿ ಕಾಲದಲ್ಲಿ ಯಾವ ವ್ಯತ್ಯಾಸ ಆಗಿಲ್ಲ. ಸೊ ಇವನು ಅಷ್ಟೆಲ್ಲ ಮಾಡಿದ್ರಿಂದ ಇವರು ಬಲ ಕಳ್ಕೊಂಡ್ರು. ಅವರೆಲ್ಲ ತಮ್ಮ ತಮ್ಮ ಪಾಡಿಗೆ ಸುಖವಾಗಿದ್ದರು ದೈತ್ಯರು. ಅಂಥ ಹೊತ್ತಿನಲ್ಲಿ ಬ್ರಹ್ಮಾದಿಗಳಿಗೆ ಮತ್ತೆ ಚಿಂತೆ ಆಗುತ್ತೆ. ದೇವತೆಗಳೆಲ್ಲ ಹೋಗಿ ಬ್ರಹ್ಮನ ಹತ್ರ ಅರಿಕೆ ಮಾಡ್ಕೋತಾರೆ, ಏನಿದು ನೀವು ತಥಾಸ್ತು ಅಂದುಬಿಟ್ಟಿದ್ದೀರಿ, ನಮ್ಮ ಕಥೆ ಏನು, ನಮಗೆ ಅಸ್ತಿತ್ವ ಇಲ್ಲ, ನಾವೆಲ್ಲ ಭಗವಂತನ ಹತ್ರ ಹೋಗುವ ಅಂತಾನೆ, ಸುಪ್ರೀಮ್ ಎನರ್ಜಿ ಹತ್ರ. ನಮ್ಮ ಕೈಲಿ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ಮೇಲಿನವನನ್ನು ಕೇಳೋದು. ಸೊ ಮೇಲಿನವನ ಹತ್ರ ಹೋಗೋಣ ಅಂದ್ಕೊಳ್ಳೆ ಆಯಿತು ಅಂತ ಅವರೆಲ್ಲರೂ ಕೂಡಿಕೊಂಡು ಮೇಲಿನ ಭಗವಂತನಿಗೆ ಅರಿಕೆ ಮಾಡುವಾಗ ಭಗವಂತ ಹೇಳ್ತಾನೆ, ಹೌದು ಹಿರಣ್ಯಕಶಿಪು ಬಹಳ ಪ್ರಬಲವಾಗಿರುವುದು ನನಗೆ ಗೊತ್ತು, ಆದರೆ ಅವನಿಗೆ ಅವನ ಮಗನಿಂದಲೇ ಮುಂದೊಂದು ದಿನ ತೊಂದರೆ ಇದೆ. ಆ ತೊಂದರೆಯನ್ನು ನಾನು ಸಮಯ ಬಂದಾಗ ನಿವಾರಿಸ್ತೇನೆ, ಅಲ್ಲಿವರೆಗೆ ನೀವು ಕಾಯಬೇಕು ಅಂತ. ಇತ್ತ ಪ್ರಹ್ಲಾದ, ವಾಸ್ತವಿಕ ಅದಿತಿ ಸಂಜೆಯ ಹೊತ್ತು ಮಗು ಬೇಕು ಅಂತ ಹಠ ಮಾಡಿ ಕಶ್ಯಪರಿಂದ ಸಂಧ್ಯಾ ಸಮಯದಲ್ಲಿ ಮಕ್ಕಳನ್ನು ಪಡಿಬಾರ್ದು ಅಂತ ಹೇಳಿದರೂ ಕೇಳದೆ ಹಡೆದದ್ದಲ್ವ ನಾನು ನಿಮಗೆ ಹೇಳಿದ್ದೆ. ಆಗ ಅದಿತಿಗೆ ಸಂಜೆಯ ಸಮಯ ವಸ್ತ್ರವನ್ನೆಳೆದು ಕಶ್ಯಪರು ಕಡೆಗೆ ಆಗಲಿ ಹಾಳಾಗಿ ಹೋಗುವಂಥ ಮಕ್ಕಳನ್ನು ಅನುಗ್ರಹಿಸಿದಾಗ ಆ ಮಕ್ಕಳನ್ನು ಗರ್ಭದಲ್ಲಿ ಪಡೆದ ತಕ್ಷಣ ಅವಳಿಗೆ ಪಶ್ಚಾತ್ತಾಪ ಆಗತ್ತೆ. ಕಶ್ಯಪರು ಹೇಳ್ತಾರೆ, ನೀನು ಇಂಥ ವೇಳೆಯಲ್ಲದ ಅವೇಳೆಯಲ್ಲಿ ಮಗುವನ್ನು ಸಂತಾನವನ್ನು ಅಪೇಕ್ಷಿಸಿರೋದ್ರಿಂದ ನಿನ್ನ ಮಕ್ಕಳು ಲೋಕಕಂಟಕರು, ಯಾವ ಕಾಲಕ್ಕೂ ಕೂಡ ದೇವರಿಗೆ ದ್ರೋಹಿಗಳು, ದೇವರ ವಿರೋಧಿಗಳು ಆಗಿ ಅವರ ಕೈಯಿಂದಲೇ ಮರಣ ಅನುಭವಿಸುವ ಹಾಗಾಗ್ತದೆ ಅಂತ. ಆಗ ಅವಳು ತುಂಬ ಪರಿಪರಿಯಾಗಿ ಪ್ರಾರ್ಥಿಸಿ ಒಂದು ಉಶಾಪವನ್ನು ಬೇಡ್ತಾಳೆ. ಏನು ಉಶಾಪ ಅಂದರೆ, ನನಗೆ ನನ್ನ ಮಕ್ಕಳು ದೇವದ್ರೋಹಿಗಳಾಗುವುದೆಲ್ಲ ನನ್ನ ತಪ್ಪಿನಿಂದ ಗೊತ್ತು, ರಾಕ್ಷಸರಾಗ್ತಾರೆ ಎಲ್ಲ ಗೊತ್ತು, ಆದರೆ ನನಗೊಂದು ಸಮಾಧಾನ ಏನು ಗೊತ್ತಾ? ಅವಳು ಹೇಳ್ತಾಳೆ, ದಿತಿ ನನಗೊಂದು ಸಮಾಧಾನ ಏನು ಅಂದರೆ ಅವರು ಭಗವಂತನ ಕೈಯಲ್ಲಿ ಮರಣ ಹೊಂತಾರಲ್ಲ, ಅಷ್ಟೇ ಸಾಕು. ಎರಡನೇದು ಹೇಳ್ತಾಳೆ, ನನಗೆ ಅದು ಒಂದು ಕೃತಾರ್ಥ ಭಾವ ಇದೆ, ಇನ್ನೊಂದು ನಾನು ಮಾಡಿದ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ, ನನಗೆ ಒಳ್ಳೆಯ ಮಗುವನ್ನು ಒಂದು ಸಂತಾನ 2 ಕೊಟ್ಟಿದೆಯಲ್ಲ, ಒಂದಾದರೂ ಒಳ್ಳೆಯದು ಕೊಡು, ಇದರಲ್ಲಿ ಇಲ್ಲ, ಮುಂದೆ ಮೊಮ್ಮಗ ಹುಟ್ಟುವಾಗ ನಿನಗೆ 4 ಮಕ್ಕಳಲ್ಲಿ ಕಿರಿಯವ ದೇವಭಕ್ತನಾಗ್ತಾನೆ ಅನ್ನುವ ಅನುಗ್ರಹಕ್ಕೆ ಅನುಗುಣವಾಗಿ ಪ್ರಹ್ಲಾದ ಕಿರಿಯವ ಹಿರಣ್ಯಕಶಿಪುವಿನ ಮಕ್ಕಳಲ್ಲಿ. ಅಪ್ಪ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿಗೆ ಒಂದು ವಿಶೇಷ ಅರ್ಥ ಕೊಡ್ತಾರೆ. ಹಿರಣ್ಯ ಅಂದರೆ ಹಿರಣ್ಯ, ಚಿನ್ನಕ್ಕೆ ಸಂಬಂಧಪಟ್ಟ ಹಿರಣ್ಮಯ, ಹಿರಣ್ಯ ಎಲ್ಲ ಚಿನ್ನ, ಚಿನ್ನದ ಮೇಲೆ ಕಣ್ಣಿಟ್ಟವನು ಹಿರಣ್ಯ ಅಕ್ಷ. ಸಂಪತ್ತು, ಒಡೆತನ, ಅದರ ಬಗ್ಗೆನೇ ಭೋಗ ಸಾಮ್ರಾಜ್ಯಕ್ಕೆ ಕಣ್ಣಿಟ್ಟವ. ಹಿರಣ್ಯಕಶಿಪು ಚಿನ್ನವನ್ನು, ಕಶಿಪು ಅಂದರೆ ದಿಂಬು, ಚಿನ್ನವನ್ನೇ ದಿಂಬು ಮಾಡಿಕೊಂಡವ. ನಾವೆಲ್ಲ ಹಾಗೆ ಅಲ್ಲ, ದಿಂಬು ಕೆಳಗೆ ಕೀಟು ಮಲಗ್ತೇವೆ, ಹಾಗೆ ನಾವೆಲ್ಲ ಹಿರಣ್ಯಕಶಿಪುಗಳೇ. ಸೊ ಅಂಥ ಹಿರಣ್ಯಕಶಿಪು ಸದಾ ಚಿನ್ನ ಸಂಪತ್ತು ಅದರ ಬಗ್ಗೆನೇ ಒಲವು ತೋರಿದರೆ, ಇತ್ತ ಪ್ರಹ್ಲಾದ ಅವನನ್ನು ಈ ಶುಕ್ರಾಚಾರ್ಯರು ಅನ್ನುವ ದೈತ್ಯ ಗುರುಗಳ ಮಕ್ಕಳಿಬ್ಬರಿರ್ತಾರೆ, ಷಂಡ ಮತ್ತು ಅಮರ್ಕ ಅಂತ. ಈ ಷಂಡ ಅಮರ್ಕರ ಕೆಳಗೆ ಅವರ ಗುರುಕುಲದಲ್ಲಿ ಪಾಠಕ್ಕೆ ಬಿಡ್ತಾನೆ. ಶುಕ್ರಾಚಾರ್ಯರ ಮಕ್ಕಳ ಕೆಳಗೆ ಬೆಳೆಯಲಿ ಅಂತ ಪ್ರಹ್ಲಾದನನ್ನು. ಅನುಹ್ಲಾದ, ಸಂಹ್ಲಾದ, ಹೀಗೆ ಅವರ 4 ಜನ ಮಕ್ಕಳ ಹೆಸರು ಇದೆ. ಅದೆಲ್ಲ ಹರ ಹರ ಅಂತ ಕೆಲವು ಕಡೆ. ಅಂತೂ ಪ್ರಹ್ಲಾದ ಅಲ್ಲಿ ಬೆಳೆಯುವಾಗ ಇತ್ತ ತಪಸ್ಸು ಮುಗೀತು, ಬಂದವನು ಬಹಳ ರಾಜ್ಯದ ವೈಭವದಲ್ಲಿದ್ದವನು. ಒಂದು ದಿವಸ ಮಗುನ ಕರ್ಕೊಂಬ, ನನಗೆ ಷಂಡಾಮರ್ಕರು ಏನು ಪಾಠ ಮಾಡಿದ್ದಾರೆ ತಿಳಿಬೇಕು ಅಂತ ಕರೆಸಿದ. ಪ್ರಹ್ಲಾದ ಬಂದ ಕೂಡಲೇ ಅವನನ್ನು ಕೂಡಿಸ್ಕೊಂಡು ತೊಡೆ ಮೇಲೆ ಬಹಳ ಮುದ್ದು ಮಾಡಿ ಕೂಡಿಸಿಕೊಂಡು ಕೇಳ್ತಾನೆ ಹಿರಣ್ಯಕಶಿಪು, ಇಷ್ಟು ದಿವಸ ಪಾಠ ಕೇಳಿದ್ದೆಲ್ಲ, ಒಂದು ಸಾರಾಂಶದ ವಾಕ್ಯ ಹೇಳು. ನಾನು ನನ್ನದು ಸರಿಯಲ್ಲ ಅಪ್ಪ, ಅವನೇ ಅವನು ಅನ್ನುವುದೇ ನಿಜವಾದ ತತ್ವ ಅಂತಾನೆ. ಹಿರಣ್ಯಕಶಿಪು ನಗ್ತಾನೆ. ಯಾರೋ ವಿಷ್ಣು ಭಕ್ತರು ಶಾಲೆಯಲ್ಲಿ ಸೇರಿಕೊಂಡಿದ್ದಾರೆ ಕಾಣ್ತದೆ, ಇವನಿಗೆ ಯಾರೋ ಅಪಪಾಠ ಮಾಡ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆ ನೋಡ್ಕೊಂಡು ಪಾಠ ಮಾಡಿ ಅಂತ ಕಳಿಸಿಬಿಡ್ತಾನೆ ಷಂಡಾಮರ್ಕರ ಹತ್ರ. ಮತ್ತು ಅವ್ರು ಹೋಗ್ತಾರೆ. ಷಂಡಾಮರ್ಕರು ಬಹಳ ತಾಕೀತು ಮಾಡ್ತಾರೆ, ಯಾರೋ ನಿನಗೆ ಅದನ್ನು ಯಾರು ಹೇಳ್ಕೊಟ್ಟಿದ್ದಾರೆ, ನಾವು ಯಾವತ್ತೂ ಹೇಳಲಿಲ್ಲ, ನೀನು ಅವನು ಹೇಳಲಿಕ್ಕಿಲ್ಲ, ನಾವು ಅಸುರರೇ ದೊಡ್ಡವರು, ನಮ್ಮಿಂದ ಅಂತ ಹೇಳಬೇಕು ಅಂತ ಮತ್ತೆ ಪಾಠ ಆಗುತ್ತೆ.
ಚಂಡಾಮರ್ಕರಿಗೆ ಅವನು ಇಲ್ಲ ಹಾಗೆ ಹೇಳಬಾರ್ದು. ನಿನಗೆ ಯಾರೋ ನಾವು ಹೇಳ್ಕೊಳ್ಳಿಲ್ಲ, ನಿನಗೆ ಯಾರು ಹೇಳ್ಕೊಟ್ಟಿದ್ದಾರೆ? ನನಗೆ ಭಗವಂತ ಹೇಳ್ಕೊಟ್ಟಿದ್ದಾನೆ. ಏನು ಭಗವಂತ ಹೇಳ್ಕೊಡ್ತು? ಹೌದು, ನಮ್ಮಕ್ಕಿಂತ ಬಲಿಷ್ಠ ಯಾರವ? ಭಗವಂತ. ಅವನು ಬಂದು ಹೇಳ್ಕೊಡ್ತಾನೆ. ನಾನೊಂಥರ ಸೂಜಿ ಕಲ್ಲು, ಅವನ ಅಯಸ್ಕ ಅಂತ ಹೇಳ್ಕೊಂಡ್ಬಿಡ್ತಾನೆ. ಇದು ಭಯಂಕರ ವಿಚಿತ್ರ ಇದೆ ಈ ಹುಡುಗ ಅಂತ ಮತ್ತೆ ಅವರೊಂದಿಷ್ಟು ತಾಕೀತು ಮಾಡ್ತಾರೆ. ಮತ್ತೆ ಎರಡನೇ ಭೇಟಿ ಹಿರಣ್ಯಕಶಿಪನ ಜೊತೆಗಾಗತ್ತೆ. ಹಿರಣ್ಯಕಶಿಪ ಹೇಳ್ತಾನೆ, ಇವತ್ತು ನನಗೆ ನೀನು ಓದಿದ್ದರ ಸಾರಾಂಶ ಹೇಳು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ವಂದನಂ ಅರ್ಚನಂ, ಇದರ ಜೊತೆಗೆ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9 ಬಗೆಯ ಭಕ್ತಿಗಳಿವೆಯಪ್ಪ. ಅದನ್ನು ಮಾಡಿದವನು ಮಾತ್ರ ದೊಡ್ಡವ ಅಂದು ಬಿಡ್ತಾನೆ. ಯಾರನ್ನು? ವಿಷ್ಣು ಅಂತ ಬೇರೆ ಹೇಳಿದ್ದಾನೆ. ವಿಷ್ಣುವನ್ನು ನಿರಂತರ ಶ್ರವಣ ಮಾಡುವವನು, ಕೀರ್ತನೆ ಮಾಡುವವನು, ಶ್ರವಣ ಮಾಡುವವನು. ಯಾವತ್ತು ಉದಾಹರಣೆ ಕೊಡುವಾಗ ಪರೀಕ್ಷಿತ ವಿಷ್ಣುವಿನ ಕುರಿತು ಕೇಳ್ತಾ ಇದ್ದ. ಸ್ಮರಣಂ ಶ್ರವಣಮಲ್ಲದೆ ಕೀರ್ತನಂ, ಕೀರ್ತಿಸುವವನು. ಸಾಮಾನ್ಯವಾಗಿ ಕೀರ್ತನೆಗೆ ಹೆಸರನ್ನು ಶುಕಮುನಿಗಳು. ಸ್ಮರಣಂ ನಿರಂತರವಾಗಿ ನೆನಪು ಮಾಡುವವನು. ಕೀರ್ತನೆಗೆ ನಾರದ ಅಂತಾರೆ, ಸ್ಮರಣಕ್ಕೆ ಶುಕಮುನಿಗಳಂತಾರೆ, ಹಾಗೂ ಹೀಗೂ ಅಂತಾರೆ. ಪಾದಸೇವನಂ, ನಿತ್ಯ ವಿಷ್ಣುವಿನ ಪಾದಸೇವನೆ ಮಾಡುವ ಲಕ್ಷ್ಮಿಯನ್ನು ಉದಾಹರಣೆ ಕೊಡ್ತಾರೆ. ಅರ್ಚನಂ, ಪೃಥು, ಭೂಮಿಯನ್ನು ಅರ್ಚಿಸಿದ ಹಾಗೆ ಇನ್ಯಾರು ಅರ್ಚಿಸಿಲ್ಲ ಅಂತೆ, ಅದರಿಂದ ಅರ್ಚನೆಗೆ ಪೃಥುವನ್ನು ಉದಾಹರಣೆ ಕೊಡ್ತಾರೆ. ಅಕ್ರೂರ, ವಂದನೆಗೆ ಬಹಳ ದೊಡ್ಡ ಹೆಸರು. ಅವನು ಆ ನಂದಗೋಪನ ಮನೆಗೆ ಹೋಗುವಾಗ ಭೂಮಿಯ ಹೆಜ್ಜೆ ಕಂಡು, ಕೃಷ್ಣನ ಹೆಜ್ಜೆ ಕಂಡು ರಥದಿಂದ ಇಳಿದು ಹೆಜ್ಜೆ ಹೆಜ್ಜೆಗೆ ನಮಸ್ಕರಿಸಿ ಹೋದಂತೆ. ಅದರಿಂದ ವಂದನಮೆಗೆ ಅಕ್ರೂರನ ಹೆಸರು ಕೊಳ್ತಾರೆ. ದಾಸ್ಯಮ್ಮೆಗೆ ಹನುಮಂತನನ್ನು ಬಿಟ್ಟರೆ ಇನ್ನೊಂದು ಉದಾಹರಣೆ ಇಲ್ಲ. ಅವನು ಹೇಳ್ತಾನೆ, ರಾಮ ನೀನು ಯಾರು ಅಂತ. ನಾನು ರಾಮನ ದಾಸ ಅಂತಲೇ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದವ ರಾವಣನ ಹತ್ರ. ನಾನು ಹನುಮಂತ ಅಂತ ಹೇಳೋದಿಲ್ಲ. ಹಾಗಾಗಿ ದಾಸ್ಯಕ್ಕೆ ಹನುಮಂತನನ್ನು ಉದಾಹರಣೆ ಕೊಡ್ತಾರೆ. ಸಖ್ಯಕ್ಕೆ ಅರ್ಜುನನನ್ನು ಬಿಟ್ಟರೆ ಇನ್ನೊಂದಿಲ್ಲ, ಭಗವಂತನ ಜೊತೆಗೆ ಆಪರಿಮಿತ್ರತ್ವ. ಹಾಗೆ ಅರ್ಜುನ ಆತ್ಮನಿವೇದನೆಗೆ ಬಲಿ ಬಿಟ್ಟರೆ ಇನ್ನೊಂದು ಹೆಸರಿಲ್ಲ, ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದಕ್ಕೆ. ಈ 9 ನವವಿಧ ಭಕ್ತಿ ಇದ್ದರೆ ವಿಷ್ಣುವನ್ನು ಸೇರಬಹುದ. ಮಗ ಪುಟ್ಟ ಬಾಲಕ, 5-6 ವರ್ಷದ ಒಳಗಿನ ಹುಡುಗ ಹಿರಣ್ಯಕಶಿಪುವಿಗೆ ಬೋಧೆ ಮಾಡುತ್ತೆ. ಬ್ರಹ್ಮನಿಂದ ತಪಸ್ಸು ಮಾಡಿ ವರ ಪಡೆದ ಹಿರಣ್ಯಕಶಿಪುವಿಗೆ ಅಲುಗಾಡಿದ ಹಾಗಾಗುತ್ತೆ. ಈ ಮಗು ಅದು ನನ್ನದೇ ಇದ್ದರೂ ಕೂಡ ನಮಗೊಂದು ಬೆರಳಿನಲ್ಲಿ ಗಾಯವಾದರೆ ನಾವು ಅದನ್ನು ಅಸಡ್ಡೆ ಮಾಡಿ ಕೈ ಕತ್ತರಿಸುವ ಅವಸ್ಥೆ ಬರಬಹುದು. ಇವ ನಮ್ಮ ವಂಶನಾಶಕನ ಹಾಗೆ ಕಾಣಿಸುತ್ತಾನೆ. ಇವನನ್ನು ಒಂದರೆಗಳಿಗೆ ಇಡಲಿಕ್ಕಿಲ್ಲ. ಇವನಿಗೆ ಯಾವ ಶಿಕ್ಷೆ ಬೇಕೋ ಅದನ್ನು ಕೊಡಿ, ಅವನನ್ನು ಸಂಪೂರ್ಣ ನಾಶವಾಗುವ ಹಾಗೆ ಮಾಡಿ ಅಂತ ಅವನಿಗೆ ಎಲ್ಲ ಥರದ ಶಿಕ್ಷೆ. ಪುಟ್ಟ ಬಾಲಕ ಬಾಯಿಯಲ್ಲಿ ದೇವಸ್ಮರಣೆಯನ್ನು ನಿಲ್ಲಿಸೋದಿಲ್ಲ. ಆ ಹುಡುಗನ ಬಾಯಿಯಲ್ಲಿ ಎಷ್ಟೆಷ್ಟು ದೇವಸ್ಮರಣೆ, ಅದರ 100 ಪಟ್ಟು ಶಿಕ್ಷೆ. ಶಿಕ್ಷೆ ಯಾಕೆ? ನಾರಾಯಣ ಅನ್ನುವ ಶಬ್ದ ನಿಲ್ಲಿಸು ಅಂತ. ಅದು ನಿಲ್ಲಿಸೋದಿಲ್ಲ. ಇವರು ಶಿಕ್ಷೆ ನಿಲ್ಲಿಸೋದಿಲ್ಲ. ವಿಷ ಕುಡಿಸ್ತಾರೆ, ಸಮುದ್ರಕ್ಕೆ ತಳ್ಳುತ್ತಾರೆ, ಪರ್ವತದಿಂದ ಕೆಳಕ್ಕೆ ಹಾಕ್ತಾರೆ, ಆನೆಯಿಂದ ನುಗ್ಗಿಸ್ತಾರೆ, ಆನೆಯಿಂದ ವಧಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅಗ್ನಿಯ ಒಳಗೆ ಹಾಕಿ ನೋಡ್ತಾರೆ. ಸಾಕ್ಷಾತ್ ವಿಷವನ್ನು ಕುಡಿಸಿ ಅಮ್ಮನ ಕೈಯಿಂದ ಕೊಲ್ಸೋಕ್ಕೆ ನೋಡ್ತಾರೆ. ಯಾವುದಕ್ಕೂ ಸರ್ಪ, ದೊಡ್ಡ ಘಟ ಸರ್ಪದಿಂದ ಕಚ್ಚಿಸ್ತಾರೆ. ಎಲ್ಲ ಸಂದರ್ಭಗಳಲ್ಲೂ ಹೌದಾ ಹೀಗಾಗುತ್ತಾ? ಗಾಂಧಿ ಸುಮ್ಮನೆ ಕೂತು ಸ್ವಾತಂತ್ರ್ಯ ಹೋರಾಟ ಗೆದ್ರ? ಸ್ವಾಮಿ ಒಂದು ದಿವಸ ಅವ್ರ ಹಾಗೆ ಉಪವಾಸ ಕೂತ್ಕೊಂಡು ಏನನ್ನಾದರೂ ಮಾಡಿ ತೋರಿಸಿ, ಆಮೇಲೆ ಬೈರಿ. ಒಂದೇ ಒಂದು ದಿವಸ ನಿಮ್ಮ ಕೆಲಸ, ಸಾಮಾಜಿಕವಾಗಿ ಆಗಬೇಕಾದ ಒಂದು ಕೆಲಸವನ್ನು 24 ತಾಸು ಒಂದು ಬೀದಿಯಲ್ಲಿ ಉಪವಾಸ ಕೂತ್ಕೊಂಡು ರಾಜಕಾರಣಿಗಳೆಲ್ಲ ಬಂದು ಹೌದು ಮಾಡಿಕೊಡ್ತೇವೆ ಅನ್ನುವವರೆಗೆ ಕೂತು ತೋರಿಸಿ, ಆಮೇಲೆ ಗಾಂಧಿನ ಬೈರಿ. ಒಂದು ಪ್ರಹ್ಲಾದನ ನಾಮಸ್ಮರಣೆ ಹೀಗೆ ಆಗತ್ತಾ ಅಂತ ಕೇಳುವವರು ಒಂದು ದಿವಸ 24 ಗಂಟೆ ಅವಿಶ್ರಾಂತವಾಗಿ ಉಸಿರು ನಿಲ್ಲಬಹುದು, ನಾಮಸ್ಮರಣೆ ನಿಲ್ಲಲ್ಲ ಅನ್ನುವ ಹಾಗೆ ಮಾಡಿ ತೋರಿಸಿ, ಆಮೇಲೆ ಪ್ರಹ್ಲಾದನದಾಗುತ್ತಾ ಪ್ರಶ್ನಿಸಿ. ನಾವು ಮಾಡದೆ ಮಾತಾಡೋದ್ರಲ್ಲಿ ಬಹಳ ಹುಷಾರು. ನನಗೆ ಅಟ್ಲೀಸ್ಟ್ ನಾವು ಮಾಡಲ್ವಲ್ಲ, ಹೀಗೊಂದು ಮಾಡೋರಿದ್ದಾರೆ, ಗೌರವಿಸೋ ಗುಣನಾದರೂ ಬೆಳೆಸ್ಕೊಳ್ಳೋಣ ಅಂತ ಹೇಳೋದು. ನಮಗೆ ಅದು ಇಲ್ಲದೆ ಹೋದರೆ ಏನು ಉಳೀತು? ನಮ್ಮಲ್ಲಿ ಏನು ಉಳೀತದೆ? ದೊಡ್ಡದು ಅನ್ನೋದು ಏನು ಉಳಿಲಿಕ್ಕೆ ಸಾಧ್ಯ ಇದೆ ಹೇಳಿ? ದೊಡ್ಡದು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಲಕ್ಷ್ಯ, ಅವಜ್ಞೆ, ಅಸಡ್ಡೆ. ಅವ್ರೇನು ಮಾಡಿದ್ದಾರೆ ಅಂದುಬಿಟ್ರೆ ಏನು ಉಳೀತು? ಅವರವರ ಕಾಲಕ್ಕೆ ಅವರು ಮಾಡಿದ್ದು ದೊಡ್ಡದೇ. ಇವತ್ತಿನ ಕಾಲಕ್ಕೆ ಕೂತ್ಕೊಂಡು ವಿಮರ್ಶೆ ಮಾಡೋದಲ್ಲ ಪ್ರಹ್ಲಾದನನ್ನು. ಆ ಕಾಲಕ್ಕೆ ತಂದೆ ಕೊಟ್ಟ ಶಿಕ್ಷೆಗೆ ಮಗ ಹೇಗಿರ್ಬೋದು, ಎಷ್ಟು ಒದ್ದಾಡಿರ್ಬೋದು ನಿಮಗೆ ನರಸಿಂಹನ ಅವತಾರದಲ್ಲಿ ಗೊತ್ತಾಗುತ್ತೆ. ಅದು ಅವನಿಗೆ ಗೊತ್ತಿತ್ತು ಈ ಮಗು ಎಷ್ಟು ಕಷ್ಟಪಟ್ಟಿದೆ ಅಂತ. ಯಾವ ಸಂದರ್ಭಗಳಲ್ಲೂ ಮಗು ಅಲುಗಾಡಲಿಲ್ಲ. ಯಾರಾದರೂ ನೀವು ಮಹಾವತಾರ ಪ್ರಹ್ಲಾದ ನರಸಿಂಹ, ಮಹಾವತಾರ ನರಸಿಂಹ ಅಂತ ಹೊಂಬಾಳೆ ಫಿಲ್ಮ್ಸ್ನವ್ರು ಬಹಳ ಅದ್ಭುತವಾದ ಆ್ಯನಿಮೇಷನ್ ಸಿನಿಮಾ ಮಾಡಿದ್ದಾರೆ. ಇವತ್ತಿಗೂ ನೆಟ್ಫ್ಲಿಕ್ಸಲ್ಲಿ ಇದೆ.
ಮನೆಗೆ ಹೋಗಿ ದೊಡ್ಡ ಟಿ ವಿ ಸ್ಕ್ರೀನ್ ಇದ್ದರೆ ದಯವಿಟ್ಟು ನೋಡಿ. ಅಂದರೆ ಬಹಳ ಅದ್ಭುತವಾಗಿ ಪುರಾಣದ ಯಾವ ಕಥೆಯನ್ನು ಚ್ಯುತಿ ಮಾಡದೆ, ವಿಷ್ಣು ಪುರಾಣ, ಹರಿವಂಶ, ಭಾಗವತ, ಮಹಾಭಾರತ ಎಲ್ಲ ಇಟ್ಕೊಂಡು ಎಲ್ಲೂ ಕೂಡ ಕಥೆಗೆ ಲೋಪ ದೋಷ ಅನಗತ್ಯ ಮಸಾಲೆ ಏನೂ ಇಲ್ಲ. ಎಷ್ಟು ಅದ್ಭುತವಾಗಿ ನಿಮಗೆ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ನಮಗೆ ಹೆಮ್ಮೆಯಿಂದ ಹೇಳ್ಕೋಬೇಕು, ಹೊಂಬಾಳೆ ಫಿಲ್ಮ್ಸ್ ಇಂಥ ಸಿನಿಮಾ ಮಾಡಿದೆ ಅಂತ. ಯಾಕೆ ಗೊತ್ತಾ, ಭಾರತ ಮಾತ್ರ ಅಲ್ಲ, ಅದು ವಿದೇಶಗಳಲ್ಲೆಲ್ಲ ರಶ್ ಫುಲ್ಲಾಗಿ ನೋಡಿದ್ದಾರೆ ಅದನ್ನು. ಎಲ್ಲ ಭಾಷೆಗಳಲ್ಲಿದೆ ಅದು, ಹಿಂದಿ, ಇಂಗ್ಲೀಷ್, ಮರಾಠಿ, ನಮ್ಮ ದಕ್ಷಿಣ ಭಾಷೆಯ ಎಲ್ಲ ದಕ್ಷಿಣದ ದ್ರಾವಿಡ ಭಾಷೆಗಳ ಎಲ್ಲದರಲ್ಲೂ ಇದೆ ಅದು. ಅದ್ಭುತವಾದ ಒಂದು ಪ್ರೆಸೆಂಟೇಷನ್, ದಯವಿಟ್ಟು ನೋಡಿ. ಈ ಪ್ರಹ್ಲಾದ ಎಲ್ಲ ಶಿಕ್ಷೆಗಳನ್ನು ಕೊಟ್ಟಾಗಲೂ ಕೂಡ ಸಾಯಲ್ಲ. ಚಂಡಾಮರ್ಕರು ಹೇಳ್ತಾರೆ, ನೀನು ಭೀತಿಗೆ ಒಳಗಾಗಬೇಡ ಹಿರಣ್ಯಕಶಿಪು, ವರುಣಪಾಶದಲ್ಲಿ ಇಡು. ನೋಡಿ, ಯಮಪಾಶ ಸಾಯುವಾಗ ಬರುವುದು, ವರುಣಪಾಶ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಆ ಕಾಲಕ್ಕೆ ಜೀವಂತ ಇರುವಾಗ ಬಂಧಿಸುವಂಥದ್ದು. ಈ ವರುಣಪಾಶ ಅನ್ನೋದನ್ನು ಬಹಳ ವಿವರಿಸ್ತಾರೆ, ಹೇಗಿರುತ್ತೆ ಅನ್ನೋದರ ವಿವರಣೆ ಇಲ್ಲ. ಅಂತೂ ಅವನನ್ನೊಂದು ಅಧೀನದಲ್ಲಿ ಇಟ್ಟುಕೊಳ್ಳುವ ಯಾವುದೋ ಶಕ್ತಿಯಾಗಿ ವರುಣಪಾಶದಲ್ಲಿ ಇಡೋಣ, ಮತ್ತು ಪುನಃ ನಮ್ಮ ಗುರುಕುಲಕ್ಕೆ ಕಳಿಸು, ನಾವು ಮತ್ತೆ ಪಾಠ ಮಾಡ್ತೇವೋ, ಸರಿ ಹೋಗ್ಬೋದು, ಇನ್ನೊಂದಿಷ್ಟು ಕಾಲ ನೀನು ತಾಳ್ಮೆಯಿಂದ ಕಾಯಿಂದ ಮತ್ತೆ ಚಂಡಾಮರ್ಕರು ಕರ್ಕೊಂಬರ್ತಾರೆ. ಶಾಲೆಯಲ್ಲಿ ಇರ್ತಾನೆ. ಒಂದು ದಿವಸ ಯಾಕೋ ಚಂಡಾಮರ್ಕರು ರಜೆ ಶಾಲೆಯಲ್ಲಿ, ಮಕ್ಕಳು ಭಾರಿ ಫ್ರೀ. ನಾನು ಯಾವಾಗಲೂ ಹೇಳೋದು, ಮಕ್ಕಳ ನಿಜವಾದ ಪ್ರತಿಭೆ ಗೊತ್ತಾಗಬೇಕಾದ್ರೆ ಮಾಸ್ಟ್ರು ಇರಬಾರ್ದು. ಮಾಸ್ಟ್ರ್ ಇದ್ದರೆ ಅವು ಮಕ್ಕಳು ಮಾಸ್ಟ್ರಿಗೆ ಬೇಕಾದಷ್ಟೇ ತಾವು ಹೇಗಿದ್ದೇವೆ ಅಂತ ಪ್ರೆಸೆಂಟ್ ಮಾಡೋದು. ಮಾಸ್ಟ್ರ್ ಇಲ್ಲದ್ರೆ ಒರಿಜಿನಲ್ ಎಲ್ಲ ಪ್ರತಿಭೆ ಫಸ್ಟ್ ಕ್ಲಾಸ್ ಎಕ್ಸಿಬಿಟ್ ಆಗುತ್ತೆ. ಆವತ್ತು ಮಕ್ಕಳು ಯಾರು ಎಲ್ಲರೂ ಚಂಡಾಮರ್ಕರು ಇಲ್ಲದಾಗ ಪ್ರಹ್ಲಾದ ಒಬ್ಬನೇ ಇದ್ದಾನೆ. ಅವ ಹೇಳಕ್ಕೆ ಶುರು ಮಾಡ್ತಾನೆ, ಈ 12 ಗುಣಗಳಿವೆ, ಅದಲ್ಲದೆ ಬೇರೆ ಗುಣಗಳು ಇವೆ. ಭಗವಂತ ನಿತ್ಯ ತತ್ವ, ಅವನ ಈ 12 ಗುಣಗಳನ್ನು ನಿತ್ಯ ತತ್ವ, ಅವ್ಯಯ, ಚಿಂತ್ಯ ಇವೆಲ್ಲ ಇವೆ. ಆ ಅಪ್ರಮೇಯನಾದ ನಿತ್ಯ ತತ್ವವನ್ನು ತಿಳ್ಕೋಬೇಕು. ತಿಳ್ಕೊಳ್ಳೋದೆ ಕಾಲಹರಣ ಮಾಡಿದರೆ ಮುಂದೆ ಸಮಯ ಇಲ್ಲ. ಪುಟ್ಟ ಮಗು ಹೇಳೋದು ಯಾರಿಗೆ? ಅವನದೇ ವಯಸ್ಸಿನ ಮಕ್ಕಳಿಗೆ. ಅವುಗಳೆಲ್ಲ ಗಾಬರಿ ಆಗಿ ನಮಗೆ ಚಂಡಾಮರ್ಕರೇ ಹೇಳಲಿಲ್ಲ, ಇವ ಎಂಥದಿದು ಅಂತ. ಆ ಪ್ರಹ್ಲಾದ ಹೇಳ್ತಾನೆ, ಈ ಆಯುಸ್ಸಿನಲ್ಲಿ ನೋಡಿ, ಪುಟ್ಟ ಬಾಲಕ ಹೇಳೋದು, ಈ ಆಯುಸ್ಸಿನಲ್ಲಿ 100 ವರ್ಷ ಆಯುಸ್ಸು, ಅದರಲ್ಲಿ 12 ಗಂಟೆ ದಿನಕ್ಕೆ ನಿದ್ರೆ, ಅಂದರೆ 50 ವರ್ಷ ನಿದ್ರೆ. ಇನ್ನು 10 ವರ್ಷ ಬಾಲ್ಯ ಗೊತ್ತೇ ಇಲ್ಲದೆ ಹೋಗಿಬಿಡುತ್ತೆ. ಮತ್ತೆ 10 ವರ್ಷ ಯೌವನ, ಅದರ ಮದ, ಅದರ ಉತ್ಸಾಹ, ಯಾರನ್ನು ಕೇರೆ ಮಾಡದ ಒಂದು ಕಾಲ. ಅಲ್ಲಿಗೆ 10 ಹೋಯಿತು ಅಂದರೆ 70 ಹೋಯಿತು. ಮತ್ತೆ 10 ವರ್ಷ ಸಂಸಾರ, ಬಂಧನ, ಕುಟುಂಬ, ಮಕ್ಕಳು, ಅವರಿಗಾಗಿ ದುಡಿಯುವುದು, ಅವರನ್ನೇ ಬೆಳೆಸುವುದು. 80 ಹೋಯಿತು. ಇನ್ನು 20 ಇರುತ್ತೆ. ಕೈಕಾಲು ಸರಿ ಇರಲ್ಲ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಯಾರದ್ದಾದರೂ ಸಹಾಯ ಕೊಡಿಪ್ಪ ಅನ್ನುವ ಆಲಂಬನದ ವಯಸ್ಸು. ಇಷ್ಟರಲ್ಲಿ ದೇವರನ್ನು ಯಾವಾಗಪ್ಪ ನೋಡೋದು? ಪುಟ್ಟ ಬಾಲಕ ಕೇಳೋದು. ನಮಗೆ ಬರಬೇಕಾದ ಪ್ರಶ್ನೆ. ಮಕ್ಕಳು ಹೇಳ್ತಾವೆ, ಎಂಥದ್ದು ನೀನು ಭಾಳ ಬೇರೆಯೇ ಹೇಳ್ತಿ, ಚಂಡಾಮರ್ಕರು ಹೇಳದೇ ಇರುವ ಎಲ್ಲ ಗುರು ಪಾಠಗಳು ನಿನಗೆಲ್ಲಿಂದ ಬಂದು? ನಾವೀಗ ಅವರ ಹತ್ರವ ಕೇಳಿದಪ್ಪ, ನಮಗೆ ಅವರು ಅಸುರರು ದೊಡ್ಡವರು, ನಾವೇ ದೊಡ್ಡವರು, ನೀನು ಎಲ್ಲಿದ್ದು ಕಲ್ತಿ? ಅದು ಹೇಳುತ್ತೆ, ನಾನು ಇದನ್ನು ನನ್ನ ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಕಲಿತೆ. ನಾರದರು ನನಗೆ ಕಲಿಸ್ಯಾರ. ಏನಿದು ನೀನು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಕಲ್ತು? ನಮ್ಗೆ ನಂಬಕ್ಕಾಗಲ್ಲ. ಹೌದು, ಒಂದು ಸಂದರ್ಭ ಬಂತು. ಹಿರಣ್ಯಕಶಿಪು ತಪಸ್ಸಿಗೆ ಹೋದನಲ್ಲ ಮಂದರ ಪರ್ವತದ ತಪ್ಪಲಿಗೆ. ಆಗ ಇಂದ್ರ ಅಲರ್ಟ್ ಆದ, ಈ ದೈತ್ಯರನ್ನು ನಾಶ ಮಾಡೋಕ್ಕೆ ಇದು ಬೆಸ್ಟ್ ಟೈಮು, ದೊರೆನೇ ಇಲ್ಲ ಅಂತ ಹೇಳಿ ದೈತ್ಯರನ್ನೆಲ್ಲ ಹೊಡ್ಕೊಂಡು ಕೊಲ್ಲಕ್ಕೆ ಶುರು ಮಾಡಿ ಅವ್ರನ್ನೆಲ್ಲ ಕೊಂದು ನಾಶ ಮಾಡುವಾಗ ಅವನಿಗೆ ಒಂದು ತೀರ್ಮಾನ ಮಾಡಿದ. ಅವನು, ಅಮ್ಮ ನನ್ನ ಗರ್ಭದಲ್ಲಿ ನನ್ನನ್ನು ಹೊತ್ತಿದ್ಲು, ತನ್ನ ಗರ್ಭದಲ್ಲಿ. ಸೊ ನನ್ನನ್ನು ತೊಗೊಂಡೋಗಿ, ಅಮ್ಮನನ್ನು ತೊಗೊಂಡೋಗಿ ನನ್ನನ್ನು ಕೊಂದುಬಿಟ್ರೆ ಮುಂದುವರಿಕೆ ವಂಶದ ಮಕ್ಕಳು ಇಲ್ವಾಗ್ತಾರೆ ಅಂತ ಅವನು ನನ್ನ ಅಮ್ಮನನ್ನು ಕೈಯಾದುವನ್ನು ಎತ್ಕೊಂಡು ಹೋದ. ಆಗ ಹಾಗೆ ಎತ್ಕೊಂಡು ಹೋದಾಗ ನಾರದರಿಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು, ಇವ ಇಂದ್ರ ಈ ಮಗುನ ಕರ್ಕೊಂಡು ಹೋಗ್ತಾನೆ, ಇದು ಭಗವಂತನ ಅನುಗ್ರಹದ ಒಂದು ಭಾಗವತೋತ್ತಮ ಹುಟ್ಟುವವನಿದ್ದಾನೆ, ಇವನನ್ನು ಹೀಗೆ ಅವನನ್ನು ಕೊಲ್ಲಕ್ಕೆ ಬಿಡಬಾರ್ದು ಅಂತ ಅವರು ಹೋಗಿ ಇಂದ್ರನನ್ನು ತಡೆದು, ನೋಡು ಈ ಮಗುವನ್ನು ಕೊಲ್ಲಕ್ಕಿಲ್ಲ, ಅದು ನನ್ನ ಕಸ್ಟಡಿಯಲ್ಲಿ ಬೆಳಿಬೇಕು ಅಂತ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ಅವರು ನನಗೆ ನಿರಂತರವಾಗಿ ಭಾಗವತವನ್ನು ಹೊಟ್ಟೆಯಲ್ಲಿರುವಾಗ ಕೇಳಿಸಿದ್ದಾರೆ. ನನ್ನ ಅಮ್ಮ ಮರ್ತಿದ್ದಾಳೆ, ನನಗೆ ನೆನಪಿದೆ. ಹೀಗಾಗಿ ನಾನು ಗರ್ಭ ಸಂಸ್ಕಾರದಲ್ಲಿ ಕೇಳಿದ ಭಾಗವತ ನನಗೀಗ ಹೊರಗೆ ಬಂದರೂ ಮರ್ತು ಹೋಗಿಲ್ಲ, ನಂಗೆ ಅದೇ ಕಾಣ್ತದೆ ಎಲ್ಲ ಕಡೆ. ಗಾಬರಿ ಆಗ್ತಾರೆ. ಇಷ್ಟೆಲ್ಲ ಆದ ನಂತರ ಇದು ಮುಗಿಯೋ ಮಾತಲ್ಲ ಅಂತ ಚಂಡಾಮರ್ಕರು ಒಂದು ದಿನ
ಮತ್ತು ಯಥಾ ಪ್ರಕಾರ ಹಿರಣ್ಯಕಶಿಪುವಿನ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ತಮ್ಮ ಕೈಯಲ್ಲಿ ಆಗಲ್ಲ, ಅವನು ಏನೇನೋ ಮಾತಾಡ್ತಾನೆ, ನಮ್ಮ ಅಳತೆ ಅಲ್ಲ, ನಾವಂತೂ ಹೇಳ್ಕೊಟ್ಟಿಲ್ಲ, ಅವನು ಯಾರು ಹೇಳ್ಕೊಟ್ಟಿದ್ದಾರೆ ನೀನೇ ಕೇಳು ಅಂತ. ದೊಡ್ಡ ಸಭಾಂಗಣ, ಸಭಾಸದರೆಲ್ಲ ಇದ್ದಾರೆ. ಪ್ರಹ್ಲಾದ ನಿಂತಿದ್ದಾನೆ, ಹಿರಣ್ಯಕಶಿಪು ತನ್ನ ಸಿಂಹಾಸನದಲ್ಲಿ ಕೂತಿದ್ದಾನೆ. ಯಾರು ದೊಡ್ಡವರು ಈಗಲಾದರೂ ಹೇಳು. ಅವನೇ ಆ ಭಗವಂತ. ನನ್ನ ವಿರುದ್ಧ ಇಡೀ ತ್ರಿಲೋಕಗಳು ನನಗೆ ಹೆದರಿ ನನ್ನ ಹುಬ್ಬಿನ ಒಂದು ನೋಟಕ್ಕೆ ಬಾಗಿ ನಮಿಸುತ್ತವೆ. ನನ್ನಂಥ ಬಲಿಷ್ಠನ ಮುಂದೆ ಅವನು ಬಲಿಷ್ಠ ಅಂತ ಹೇಳುವ ಅವನು ಯಾವನು? ನಿನಗೆ ಆ ಬಲ ಕೊಟ್ಟವನು ಯಾರು? ಭಗವಂತ. ಅವನಿಗಿರುವಷ್ಟು ಬಲ, ಅವನಿಗೆ ಅಸುರರು ಸುರರು ಭೇದವಿಲ್ಲ ಅಪ್ಪ. ಅವನು ಎಲ್ಲರನ್ನು ಒಂದೇ ಭಾವದಿಂದ ನೋಡುತ್ತಾನೆ. ಅವನು ಕೊಟ್ಟ ಬಲದಿಂದಲೇ ನನಗೆ ಹೀಗೆ ಮಾತನಾಡುವ ಶಕ್ತಿ. ಯಾರವನು? ಎಲ್ಲಿದ್ದಾನೆ? ಅವನು ಎಲ್ಲೆಲ್ಲೂ ಇದ್ದಾನೆ. ಹಾಗಾದರೆ ಅವನು ಈ ಕಂಬದಲ್ಲಿದ್ದಾನಾ ಅಂತ ಕೇಳ್ತಾನೆ. ಅಷ್ಟು ಕೇಳಿದವನಿಗೆ ನಿನ್ನನ್ನು ಹೀಗೆ ಬದುಕುಗೊಡುವುದು ಸರಿಯಲ್ಲ, ಮುಗಿಸಿ ಬಿಡಬೇಕು ಅಂತ ತೀರ್ಮಾನ ಮಾಡಿ ಸಿಂಹಾಸನದಿಂದ ಈ ಭಾಗವತದಲ್ಲಿ ಆ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ ಎಲ್ಲ ವಿವರಣೆಗಳಿಲ್ಲ. ಕೆಲವು ಕಡೆ ಪದ್ಮಪುರಾಣದಲ್ಲಿ ಇನ್ನೊಂದಿಷ್ಟು ಆ ಥರದ ಕಥೆಗಳೆಲ್ಲ ಇವೆ. ಬಟ್ ಯಕ್ಷಗಾನದಲ್ಲಿ ಮತ್ತು ಎಲ್ಲ ಕಡೆ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಅದೆಲ್ಲ ಅಲ್ಲ. ಆ್ಯಕ್ಚುಲಿ ಒಂದು ಕಂಬ ಮಾತ್ರ ತೋರಿಸೋದು. ಮುಂದೆ ಅವನು ನೇರ ಖಡ್ಗ ಹಿಡಿದುಕೊಂಡು ತನ್ನ ಸಿಂಹಾಸನದಿಂದ ನೇರ ಪ್ರಹ್ಲಾದನ ಕಡೆಗೆ ಜಿಗೀತಾನೆ. ಖಡ್ಗ ಎತ್ತಿ ಹಿಡಿದು ಜಿಗಿಯುವ ಹೊತ್ತಿಗೆ ಈ ಕೈಯಿಂದ ಕಂಬಕ್ಕೊಂದು ಗುದ್ದಿ ಹಾರ್ತಾನೆ. ಅವನು ಹಾರಿದ್ದಾನೆ ಪ್ರಹ್ಲಾದನ ಬಳಿಗೆ. ಗಡಗಡ ಅನ್ನುವ ಒಂದು ಬಹಳ ದೊಡ್ಡ ಸಪ್ಪಳವಾಗ್ತದೆ. ಆ ಸಪ್ಪಳ ಎಷ್ಟು ಭೀಕರವಾಗಿರ್ತದೆ ಅಂದರೆ, ಅತ್ತ ಬ್ರಹ್ಮಾದಿಗಳು ತಮ್ಮ ಲೋಕದಲ್ಲಿ ಪ್ರಳಯ ಆಗ್ತಿದೆ ಅಂತ ಕಾಣ್ತದೆ ಅಂತ ತಕ್ಷಣ ಎಲ್ಲ ಜಾಗೃತರಾಗಿ ಕೆಳಗೆ ನೋಡ್ತಾರೆ. ಏನಿದು, ಏನು ನಡೀತಿದೆ ಅಂತ. ಇದ್ದಕ್ಕಿದ್ದ ಹಾಗೆ ಕಂಬ ದೊಡ್ಡ ಆರ್ಭಟದ ಗಡಗಡ ಧ್ವನಿಯ ಜೊತೆಗೆ ತಾನು ಸೀಳಿಕೊಂಡು ಪುಡಿ ಪುಡಿಯಾಗಿ ಉದುರುವ ಹೊತ್ತಿಗೆ ಒಳಗೊಬ್ಬ ಭಾರೀ ಗರ್ಜನೆ ಮಾಡುವ ಗರ್ಜನೆಯ ಆರವ ಎಲ್ಲ ಕಡೆ ವ್ಯಾಪಕವಾಗಿ ವ್ಯಾಪಿಸ್ತಾ ಇರುವಾಗ, ನೋಡುವಾಗ ಧೂಳಿನ ಒಳಗೊಬ್ಬ ಭೌಮಗಾತ್ರದ ಒಬ್ಬ ವ್ಯಕ್ತಿ, ಅತ್ತ ಸಿಂಹದ ಮುಖ, ಇತ್ತ ನರರ ದೇಹ ನಿತ್ತು ಬಿಟ್ಟಿದ್ದಾನೆ. ಸಿಂಹಾಸನದಿಂದ ಜಿಗಿದು ಕೆಳಕ್ಕೆ ಇರುವ ಹಿರಣ್ಯಕಶಿಪು ಹೀಗೆ ಕಂಬದ ಕಡೆಗೆ ನೋಡಿದವ. ಓಹೋ, ಇದು ಯಾರು? ಮುಖ ನೋಡಿದರೆ ಸಿಂಹ, ಮೈ ನೋಡಿದರೆ ನರ. ಇವನು ಯಾವನೋ ವಿಷ್ಣುವೇ ಇರಬೇಕು, ಮಾಯೆಯ ರೂಪದಲ್ಲಿ ಬಂದಿರಬೇಕು ಅಂದುಕೊಳ್ಳುವುದರೊಳಗಾಗಿ ಅವನನ್ನು ತಾವು ಈಗ ಅಂದರೆ ದಮನ ಮಾಡಬೇಕು ಅನ್ನುವ ಲೆಕ್ಕಾಚಾರ ಇಟ್ಟುಕೊಂಡು ದೈತ್ಯರೆಲ್ಲ ಅವನ ಮೇಲೆ ಆಕ್ರಮಣ ಮಾಡಿದಾಗ ನರಸಿಂಹ ತನ್ನ ಸುದರ್ಶನ ಚಕ್ರ ಮತ್ತು ಯುದ್ಧ ಮಾಡುವ ಗದೆಯನ್ನು ಬಳಸಿ ಅವರನ್ನು ಪೂರ್ತಿಯಾಗಿ ನಾಶ ಮಾಡಿದಾಗ ಇವನಿಗೆ ಖಚಿತವಾಗ್ತದೆ, ಇವನು ನನ್ನ ಶತ್ರು, ಇವನು ವಿಷ್ಣುವೇ ಈ ರೂಪದಿಂದ ಬಂದಿದ್ದಾನೆ. ಇನ್ನೇನು ಯೋಚಿಸುವುದಿಲ್ಲ. ಸಿಂಹಾಸನದಿಂದ ಹೇಗೆ ಜಿಗಿದಿದ್ದನೋ ಅದೇ ರಭಸದಲ್ಲಿ ಅವನ ಕಡೆಗೆ ತಾನು ಧಾವಿಸಿ ತನ್ನ ಗದೆಯ ಮೂಲಕ ಹೊಡೆಯಬೇಕು ಅಂತ ಹಿರಣ್ಯಕಶಿಪು ಆ ನರಸಿಂಹನ ಬಳಿಗೆ ಬಂದಾಗ, ಅದು ಯಾವುದೋ ಮಿಡತೆ ದೊಡ್ಡ ಅಗ್ನಿಗೆ ಬಿದ್ದಾಗ ಕಾಣಿಸೋದೇ ಇಲ್ಲವಲ್ಲ, ಹಾಗೆ ಇವನ ಕಾಂತಿಯ ಮುಂದೆ ಹಿರಣ್ಯಕಶಿಪು ಕಾಣಿಸಲೇ ಇಲ್ಲವಂತೆ. ತನ್ನ ಕೇಸರ, ಕೆಂಪು ಕೇಸರ ಹುಬ್ಬು ಮೇಲಕ್ಕೆ ಏರಿಸಿ ಕಿವಿ ನಿಮಿರಿಸಿ ತನ್ನ ಕೋರೆದಾಡೆಗಳನ್ನು ಹೊರಕ್ಕೆ ಚಾಚಿ ನಾಲಿಗೆಯನ್ನು ಚೂಪಾಗಿ ಯಾವುದೋ ರುಚಿಯನ್ನು ಸವಿಯಲಿಕ್ಕಿದೆ ಅನ್ನುವ ಹಾಗೆ ಹೊರಕ್ಕೆ ನೂಕಿಕೊಂಡು ಬಾಯಿಯನ್ನು ಎಲ್ಲವನ್ನು ನುಂಗಿ ಹಾಕಲಿಕ್ಕಿರುವ ಗುಹೆ ಅನ್ನುವ ಹಾಗೆ ತೆರೆದು ಆ ನರಸಿಂಹ ಮುಗ್ಗರಿಸಿ ಮತ್ತೆ ಮುಂದೆ ಬಂದು ಆ ಹಿರಣ್ಯಕಶಿಪುವಿನ ಮುಂದೆ ನಿಂತಾಗ ಹಿರಣ್ಯಕಶಿಪು ಖಡ್ಗ, ಗುರಾಣಿ ಮೊದಲಾದ ಆಯುಧಗಳ ಜೊತೆಗೆ ಮತ್ತೆ ಆ ನರಸಿಂಹನ ಕಡೆಗೆ ಹೋಗಬೇಕು ಎನ್ನುವ ಧಾವಂತದಲ್ಲಿ ಕೈ ಕಾಲುಗಳನ್ನೆಲ್ಲ ಸಿದ್ಧಗೊಳಿಸಿಕೊಂಡು ಮುನ್ನುಗ್ಗಿದಾಗ ಈ ನರಸಿಂಹ ಬಹಳ ದೊಡ್ಡ ಧ್ವನಿಯ ಅಟ್ಟಹಾಸ ಮಾಡಿದರೆ, ಆ ಅಟ್ಟಹಾಸದ ಧ್ವನಿಯಲ್ಲಿ ಹಿರಣ್ಯಕಶಿಪು ಕಣ್ಣು ಮುಚ್ಚಿ ತಾನೆಲ್ಲಿದ್ದೇನೆ ಗೊತ್ತಾಗದೇ ಇರುವಾಗ ಹಿರಣ್ಯಕಶಿಪುವನ್ನು ತನ್ನ ಉಗುರಿನಲ್ಲಿ ಗರುಡನು ಸರ್ಪವನ್ನು ಹಿಡಿಯುವ ಹಾಗೂ ಎಲಿಯು ಸರ್ಪವನ್ನು ಹಿಡಿಯುವ ಹಾಗೂ ಹಿಡಿದು ನೇರವಾಗಿ ಎಳೆದುಕೊಂಡು ಹೋಗಿ ಮುಖ್ಯದ್ವಾರದ ಹೊಸ್ತಿಲ ಮೇಲೆ ತಾನು ಕುಳಿತು ತೊಡೆಯ ಮೇಲೆ ಅವನನ್ನು ಹಾಕಿಕೊಂಡು ಅವನ ಹೊಟ್ಟೆಯನ್ನು ಸೀಳಿ ಅದರೊಳಗಿನ ಕರುಳನ್ನು ಇದೇನು ತನಗೆ ಮಾಲೆ ಅನ್ನುವ ಹಾಗೆ ತಾನೇ ಹಾಕಿಕೊಂಡು ಆ ಬಳಿಕ ತನ್ನ ಕೈಯಿಂದ ಎದೆಯ ಒಳಗೆ
ಹಾಕಿ ಹೃದಯವನ್ನು ಕಿತ್ತು ನೆಲಕ್ಕೆ ಕುಕ್ಕಿ ಆ ರಕ್ತ ಸಿಡಿದ ಎಲ್ಲ ಕೇಸರದ ರಕ್ತದ ಕಟವಾಯಿಗಳನ್ನು ನಾಲಿಗೆಯಿಂದ ನೆಕ್ಕುತ್ತಾ ಉಗ್ರ ರೂಪವನ್ನು ಇನ್ನೂ ಕಳಚಿಕೊಳ್ಳದೆ ಅಷ್ಟೇ ಉಗ್ರನಾಗಿ ನೆಲವನ್ನು ಘಟ್ಟಿಸಿ ನಡೆದು ಬಂದು ನಡೆವ ಆ ಆರ್ಭಟಕ್ಕೆ ಪರ್ವತಗಳೆಲ್ಲ ನಡುಗತೊಡಗಿ ಆಕಾಶದಲ್ಲಿದ್ದ ಎಲ್ಲ ವಿಮಾನ ಮತ್ತೊಂದು ಇವನ ಉಸಿರಿಗೆ ಸ್ತಬ್ಧವಾದ ಹಾಗೆ, ಇವನು ಹೂಂಕರಿಸಿದ ಆರ್ಭಟಕ್ಕೆ ಸಮುದ್ರದ ಎಲ್ಲ ತೆರೆಗಳು ನಿತ್ತ ಹಾಗೆ, ಇಡೀ ತ್ರಿಲೋಕವೂ ಕೂಡ ಏನೋ ಸಂಭವಿಸುವ ಯಾವುದೋ ಒಂದು ಭಯಕ್ಕೆ ವಿಷಣ್ಣವಾದ ಹಾಗೆ ಆ ಭಗವಂತ ಬಂದು ಸಿಂಹಾಸನದಲ್ಲಿ ಅದೇ ಕೋಪದಿಂದ ಅಷ್ಟೇ ಉಗ್ರನಾಗಿ ಇನ್ನೇನನ್ನೋ ಮುಗಿಸಲಿಕ್ಕಿದ್ದೇನೆ ಅನ್ನುವ ಆ ಅಳತೆಯಲ್ಲಿ ಕೂತಾಗ ಬ್ರಹ್ಮಾದಿಗಳೆಲ್ಲ ದೇವಲೋಕದಿಂದ ರುದ್ರ ಸಹಿತನಾಗಿ ಯಕ್ಷ ಗಂಧರ್ವ ರಾಕ್ಷಸ ಕುಬೇರ ಯಾರೆಲ್ಲ ನಾಗರು ಉರಗರು ಪ್ರತಿಯೊಬ್ಬರೂ ನೆಲಕ್ಕೆ ಇಳಿದು ಬಂದು ಬ್ರಹ್ಮನೇ ಮೊದಲಿಗೆ ಪ್ರಾರ್ಥನೆ ಆರಂಭಿಸಿದನಂತೆ. ಈ ಉಗ್ರತ್ವ ಬೇಡ, ಶಾಂತನಾಗು. ರುದ್ರ ಹೇಳಿದ, ವರುಣ ಹೇಳಿದ, ಅಗ್ನಿ ಹೇಳಿದ, ವಾಯು ಹೇಳಿದ, ಯಕ್ಷರ ಉರಗ ಗಂಧರ್ವ ಎಲ್ಲರೂ ಹೇಳಿದರು. ಇವನ ಉಗ್ರತ್ವ ಕಡಿಮೆ ಆಗಲಿಲ್ಲ. ಹಾಗಾದರೆ ಇದು ನಮ್ಮ ಕೈಯಲ್ಲಿ ಆಗುವ ಕೆಲಸವಲ್ಲ ಅಂತ ಬ್ರಹ್ಮಾದಿಗಳು ನೇರವಾಗಿ ಲಕ್ಷ್ಮಿಯನ್ನೇ ಬಾ ಅಂತ ಪ್ರಾರ್ಥಿಸಿದರೆ ಸಾಕ್ಷಾತ್ ಲಕ್ಷ್ಮಿ ಬಂದವಳೆ ಟಕ್ ಅಂತ ಆ ನರಸಿಂಹನನ್ನು ನೋಡಿದವಳೆ 2 ಹೆಜ್ಜೆ ಹಿಂದೆ ಇಟ್ಟು, ಇದು ನನಗೆ ಸಾಧ್ಯವಿಲ್ಲ, ಇಷ್ಟು ಉಗ್ರ ನಾನು ನೋಡಿಲ್ಲ ನನ್ನ ಭಗವಂತನನ್ನು ಅಂತ ಹಿಂದೆ ಸರಿದಾಗ ಎಲ್ಲರೂ ಕೂಡಿ, ಪ್ರಹ್ಲಾದ ನಿನಗಾಗಿ ಬಂದವನು, ನಿನ್ನ ಕಾರಣಕ್ಕಾಗಿ ಹಿರಣ್ಯಕಶಿಪುವನ ವಧೆ ಮಾಡಿದವನು, ನೀನಲ್ಲದೆ ಅವನನ್ನು ಬೇರೆ ಯಾರೂ ಶಾಂತ ಮಾಡುವ ಹಾಗೆ ಕಾಣಿಸುವುದಿಲ್ಲ, ದಯವಿಟ್ಟು ನೀನೇ ಅದನ್ನು ಉಪಸಂಹರಿಸು ಅಂದಾಗ ಪ್ರಹ್ಲಾದ ತನ್ನ ಕೈಗಳನ್ನು ಮುಗಿದು ಭೂಮಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಆ ಭಗವಂತನ ಪಾದದಲ್ಲಿ ತನ್ನ ತಲೆಯನ್ನು ಇಟ್ಟಾಗ ಭಗವಂತ ಇದುವರೆಗಿದ್ದ ಎಲ್ಲ ಕೋಪವು ಶಾಂತವಾಗಿ ತನ್ನ ಕರಕಮಲವನ್ನು ಸದಾ ಅನುಗ್ರಹ ಮಾಡುವ ಆ ಕರಕಮಲವನ್ನು ಅತ್ಯಂತ ಭಕ್ತಿಯ ಭಾವಪೂರ್ಣದಿಂದ ನಮಸ್ಕರಿಸುತ್ತಿರುವ ಆ ಪುಟ್ಟ ಬಾಲಕನ ಶಿರದ ಮೇಲಿಟ್ಟಾಗ ಒಮ್ಮೆ ಮೈಯೆಲ್ಲ ರೋಮಾಂಚಿತನಾಗಿ ಆನಂದ ಬಾಷ್ಪಗಳು ಕಣ್ಣಿಂದ ಧಾರೆಯಾಗಿ ಸುರಿದು ಪ್ರಹ್ಲಾದ, ಓಹ್ ನಾನೆಂಥ ಧನ್ಯ, ಯಾವ ಯಾವ ಬ್ರಹ್ಮಾದಿಗಳಿಗೆ ಸಿಗದ ಎಷ್ಟೆಷ್ಟೋ ಜನ ದೇವತೆಗಳು ಸಾಕ್ಷಾತ್ ಲಕ್ಷ್ಮಿ ಕೂಡ ಪ್ರಯತ್ನಿಸಿ ಸೋತು ಹೋದ ಆ ನಿನ್ನ ಉಗ್ರತ್ವವನ್ನು ನೀನು ಶಾಂತ ಮಾಡಿ ಇಂಥದೊಂದು ಅನುಗ್ರಹದ ಕರಕಮಲವನ್ನು ನನ್ನ ತಲೆಯಲ್ಲಿಟ್ಟೆಯಲ್ಲ. ನಾನೊಬ್ಬ ಅಸುರ ಕುಲದವ, ಬ್ರಾಹ್ಮಣನಲ್ಲ. ಆದರೆ ಭಕ್ತಿ ಇಲ್ಲದ ಬ್ರಾಹ್ಮಣನಿಗಿಂತ ಭಕ್ತಿ ಇರುವ ಚಂಡಾಲ ನಿನಗೆ ಶ್ರೇಷ್ಠ ಎನ್ನುವುದನ್ನು ನೀನು ಸಾಬೀತುಪಡಿಸಿದೆ. ನನಗೆ ನಿನ್ನ ಬಳಿ ಏನೂ ಅರಿಕೆಗಳಿಲ್ಲ ಭಗವಂತ. ನನಗೆ ನಿನ್ನ ಉಗ್ರ ರೂಪಕ್ಕೆ ಇವರೆಲ್ಲ ಹೆದರಿದರಲ್ಲ, ನಾನು ಯಾಕೆ ಹೆದರಲಿಲ್ಲ ಗೊತ್ತೇ? ನಾನು ಈ ಲೋಕದ ತ್ರಿಲೋಕದಲ್ಲಿರುವ ಲೌಕಿಕದ ಆ ಭಯವನ್ನು ನೋಡಿ ಅದರ ಮುಂದೆ, ಆ ಚಕ್ರದ ಮುಂದೆ ನಿನ್ನ ಚಕ್ರ ಏನೂ ಅಲ್ಲ ಎಂದು ತಿಳಿದು ಬಿಟ್ಟಿದ್ದೆ. ಲೌಕಿಕದ ಸಂಸಾರ ಚಕ್ರದ ಬಂಧನದಿಂದ ಬಿಡಿಸು ದೇವ, ನನಗೆ ಅದರ ಭಯವಿದೆ ಹೊರತು ನಿನ್ನ ಪಾದದ ಭಯವಿಲ್ಲ ಭಗವಂತ. ನಿನ್ನಂಥ ಇಷ್ಟು ದೊಡ್ಡ ಕರುಣೆಯನ್ನು ಪಡೆದ ನಾನು ಧನ್ಯ ಧನ್ಯ ಅಂತ ನಮಸ್ಕರಿಸ್ತಾನೆ. ನನಗೆ ನಿನ್ನ ಕುರಿತಾದ ನಿರಂತರ ಸ್ಮರಣೆಯ ಹೊರತು ಉಳಿದೆಲ್ಲದರ ಬಗ್ಗೆ ವೈರಾಗ್ಯ ಕೊಡು ಅಂತ ಕೇಳಿಕೊಳ್ತಾನೆ. ಆಗ ನರಸಿಂಹ ಹೇಳ್ತಾನೆ, ನಾನು ಪ್ರೀತನಾಗಿದ್ದೇನೆ, ನಿನಗೆ ಏನು ವರ ಬೇಕು ಕೇಳಿಕೋ. ಪುಟ್ಟ ಬಾಲಕ ಹೇಳ್ತಾನೆ, ಇದು ಒಂದು ಥರದಲ್ಲಿ ನನ್ನನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದೀಯಾ ಭಗವಂತ. ಮತ್ತೆ ಹೊಸ ಆಮಿಷ ಕೊಟ್ಟು ನಾನು ಇದು ಬೇಕು ಅದು ಬೇಕು ಅಂತ ಆಮಿಷ ಕೊಟ್ಟು ಅದರ ಕಡೆಗೆ ಹೊರಳುವ ಹಾಗೆ ಮಾಡುತ್ತೀಯಾ?
ಇಲ್ಲ ಭಗವಂತ, ನನಗೇನೂ ಬೇಡ, ನಾನು ಸದಾ ನಿನ್ನ ಸೇವಕ, ಎಂದೂ ನಿನ್ನ ಮಧ್ಯೆ ವ್ಯವಹಾರದ ವರ್ತಕ ಗುಣ ಬೇಡ. ನಾನು ವರ್ತಕನಾಗುವುದಾಗಲಿ ನೀನು ಒಡೆಯನಾಗುವುದಾಗಲಿ ಆದರೆ ನನಗೆ ಇಂಥದ್ದು ಕೊಡು ಅನ್ನಬೇಕು. ನೀನು ಒಡೆಯನೂ ಅಲ್ಲ, ನಾನು ವರ್ತಕನೂ ಅಲ್ಲ, ನಾನು ಸೇವಕ, ನೀನು ಭಗವಂತ. ನನಗೆ ಆ ಸ್ಥಿತಿ ಸಾಕು, ನನಗದರಾಚೆಗೆ ಏನೂ ಬೇಡ. ಒಂದೊಮ್ಮೆ ನೀನು ಅನುಗ್ರಹಿಸುವುದೇ ಆದರೆ ನನಗೆ ಸಾವಿನ ಸಂದರ್ಭದವರೆಗೂ ನಿನ್ನ ಸ್ಮರಣೆ ನಿರಂತರವಾಗಿ ಇರಲಿ. ಅದರ ಹೊರತು ನಾನೇನನ್ನೂ ಬೇಡುವುದಿಲ್ಲ. ಮತ್ತೂ ನೀನು ಕರುಣಿಸುವೆಯಾದರೆ ನನ್ನ ತಂದೆ ಆ ವಿಷ್ಣು ದ್ವೇಷದಲ್ಲಿ ನಿನ್ನನ್ನು ಇನ್ನಿಲ್ಲದಂತೆ ಅಪಚಾರದ ಮಾತುಗಳಿಂದ ದೋಷಪೂರ್ಣವಾಗಿ ಅವಮಾನಿಸಿದ್ದಾನೆ. ನಿಂದೆಯ ಮಾತುಗಳನ್ನಾಡಿ ಪಾಪ ದೋಷಪೂರಿತ ಕೆಲಸಗಳನ್ನು ಮಾಡಿದ್ದಾನೆ. ಒಂದೊಮ್ಮೆ ನೀನು ನನಗೆ ಅನುಗ್ರಹ ಕೊಡುವುದಾದರೆ ನನ್ನ ತಂದೆಯನ್ನು ಕ್ಷಮಿಸು. ಭಗವಂತ ಹೇಳ್ತಾನೆ, ಅವನನ್ನು ಹಿಡಿದು ಸೀಳುವ ಹೊತ್ತಿಗೆ ಅವನ ಪಾಪಗಳು ನನ್ನ ಸ್ಪರ್ಶದಿಂದ ನಾಶವಾಗಿವೆ. ಆದರೆ ಅವನು ಮಾತ್ರವಲ್ಲ, ನಿನ್ನ ಭಕ್ತಿಯ ಪರವಾಗಿ ನಿನಗೊಂದು ವೇಳೆ 21 ವಂಶ ನಿನ್ನ ಪೂರ್ವಜರಿದ್ದರೆ ಅವರ ಪಾಪವೂ ಪರಿಹಾರ. ನೀನು ಎಂದೂ ಕೂಡ ಪಾಪ ದೋಷಗಳ ಫಲವನ್ನು ಯೋಚಿಸಬೇಕಾಗಿಲ್ಲ. ನಾನು ನಿರಂತರವಾಗಿ ನಿನ್ನ ಜೊತೆಗಿದ್ದೇನೆ. ನೀನು ನನ್ನ ಪಾದವನ್ನು ಮಾತ್ರ ಬಯಸುತ್ತೀಯಲ್ಲ, ಅದನ್ನು ಅನುಗ್ರಹಿಸಿದ್ದೇನೆ. ಆದರೆ ಒಂದು ಕರಾರು ಏನು? ನೀನು 36,000 ವರ್ಷ ಹೇಗೆ ಧ್ರುವನಿಗೆ ನೀನು ಸಿಂಹಾಸನದಲ್ಲಿರಬೇಕು ಅಂತ ಆ ಭಗವಂತ ಹೇಳಿದ್ದ ಹಾಗೆ ನೀನು ಒಂದಿಷ್ಟು ಕಾಲ ಸಿಂಹಾಸನದಲ್ಲಿದ್ದು ರಾಜ್ಯಭಾರ ಮಾಡಬೇಕು. ಈ ತಂದೆಯ ಅಂತ್ಯೇಷ್ಟಿ ಮಾಡು, ಪಟ್ಟಾಭಿಷಿಕ್ತನಾಗು, ಆ ಬಳಿಕ ನಾನು ನಿನ್ನನ್ನು ಕರೆದುಕೊಳ್ಳುತ್ತೇನೆ. ಪ್ರಹ್ಲಾದನ ಭಾಗ್ಯ ನೋಡಿ, ಸಾಕ್ಷಾತ್ ತಂದೆಯ ಅಂತ್ಯೇಷ್ಟಿ ಮಾಡುವಾಗ ನರಸಿಂಹ ಇದ್ದಾನೆ, ಸಾಕ್ಷಾತ್ ಅವನಿಗೆ ಪಟ್ಟಾಭಿಷೇಕ ಆಗುವಾಗ ನರಸಿಂಹನಿದ್ದಾನೆ. ಅಂಥ ನರಸಿಂಹ ಅಷ್ಟು ಅನುಗ್ರಹ ಮಾಡಿ ಇನ್ನೇನು ತನ್ನ ಕೆಲಸ ಆಯಿತು ಅನ್ನುವಾಗ ಬ್ರಹ್ಮ ಹೇಳ್ತಾನೆ, ಬಹಳ ದೊಡ್ಡ ಆಪತ್ತು ಇತ್ತು ಆ ಹಿರಣ್ಯಕಶಿಪುವಿನಿಂದ, ನೀನು ನಿವಾರಿಸಿ ಲೋಕಕಂಟಕವನ್ನು ಮುಕ್ತಾಯಗೊಳಿಸಿ ಇವತ್ತು ನಮ್ಮನ್ನೆಲ್ಲ ಶಾಂತಗೊಳಿಸಿದಿ, ನಾವು ನಿನಗೆ ಸದಾ ಕೃತಜ್ಞರಾಗಿದ್ದೇವೆ. ನರಸಿಂಹ ಹೇಳ್ತಾನೆ, ಬ್ರಹ್ಮ ಕಂಡ ವರ ಎಲ್ಲ ಕೊಡಬಾರ್ದಪ್ಪ, ಸ್ವಲ್ಪ ಯೋಚಿಸಿ ಕೊಡಬೇಕು. ವಿಷ ಇರೋ ಹಾವಿಗೆ ತಗೊಂಡೋಗಿ ಹಾಲು ಎರಿಬಾರ್ದು, ಇನ್ಮೇಲೆ ಯೋಚಿಸಿ ವರ ಕೊಡು ಅಂತ ಅಂತರ್ಧಾನನಾದ ಅಂತ. ಎಷ್ಟು ಮೆಸೇಜ್ ಇದೆ. ಪ್ರಹ್ಲಾದ ಬರುವವರೆಗೆ ಉಳಿದವರ ಮಾತಿಗೆ ಯಾಕೆ ಶಾಂತನಾಗಲಿಲ್ಲ? ನೋವು ಭಗವಂತನಿಗೆ, ನನಗಾಗಿ ಎಷ್ಟು ನೋವು ಉಂಡಿದೆ ಈ ಮಗು, ಅದೇ ಬರಬೇಕು. ನಮ್ಮಲ್ಲಿದೆ ನೋಡಿ, ಈಗ ನಮ್ಮಲ್ಲೇ ನಮಗೊಬ್ಬರ ಮೇಲೆ ಕೋಪ ಬರುತ್ತೆ, ಅಮ್ಮನ ಮೇಲೆ ಕೋಪ ಬರುತ್ತೆ ಅಂದ್ಕೊಳ್ಳಿ. ಅಮ್ಮನ ಮೇಲೆ ಕೋಪ ಬಂದ್ಕೊಳ್ಳೆ ನಮ್ಮ ಅಕ್ಕನೋ ತಂಗೆ ಬಂದು, ಇರಲಿ ಬಿಡು ಅಮ್ಮ ನೀನು ಒಳ್ಳೇದಕ್ಕೆ ಹೇಳಿದಾಳೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಹೇಳಿದ್ರೆ ನಾವು ಬರಲ್ಲ ಅಂತೀವಿ. ಭಾಳ ಕೋಪ ಮಾಡ್ಕೋಬಾರ್ದು, ಊಟ ಮಾಡು ಅಂತ ಅಣ್ಣ ಬರ್ತಾನೆ, ಇಲ್ಲ ನಾನು ಬರಲ್ಲ. ಅಣ್ಣ ಬೇಡ ತಮ್ಮ ಬರ್ತಾನೆ, ಭಾಳ ಪ್ರೀತಿ ಇರ್ತಾನೆ ತಮ್ಮ ನಮಗೆ. ತಮ್ಮ ಬಂದು ಹೇಳ್ತಾನೆ, ಬಾ ನೀನು ಬರೋದಿದ್ರೆ ನಾನು ಊಟ ಮಾಡಲ್ಲ, ತೊಂದರೆ ಇಲ್ಲ ನಾನು ಬರಲ್ಲ. ಅಪ್ಪ ಬರ್ತಾರೆ, ಅಪ್ಪ ಹೇಳ್ತಾರೆ, ನೋಡು ಅಮ್ಮ ಏನೋ ಕೆಲಸದಲ್ಲಿರ್ತಾಳೆ, ಅವಳಿಗೆ 108 ತಾಪತ್ರೆ, ಅದರಲ್ಲಿ ನಿಂದೊಂದು, ಅದಕ್ಕೊಂಚೂರು ಬೈದಿರ್ತಾಳೆ, ಅದನ್ನೆಲ್ಲ ಕ್ಷಮಿಸ್ಬೇಕು. ನಾನು ಬರಲ್ಲಪ್ಪ, ನಾನು ಊಟ ಮಾಡಲ್ಲ. ಅಮ್ಮನೇ ಬರ್ತಾಳೆ. ಆಗ ಎಲ್ಲ ಅಮ್ಮನನ್ನು ನೋಡಿ ಅಮ್ಮನೂ ಅಷ್ಟೇ ಪ್ರೀತಿ ಮಾಡಿ ಮುದ್ದು ಮಾಡಿದ ಮೇಲೆ ಊಟ ಮಾಡ್ತೇವೆ. ಯಾರಿಂದ ದುಃಖ ಉಂಟಾಗಿದೆಯೋ ಅವರೇ ಬರಬೇಕು. ಪ್ರಹ್ಲಾದನಿಗೆ ದುಃಖ ಉಂಟಾಗಿರೋದು ಈ ಭಗವಂತನಿಂದ. ಭಗವಂತನಿಗೆ ಗೊತ್ತಿದೆ ನನ್ನಿಂದ ಈ ಮಗು ಕಷ್ಟ ಉಂಡಿದೆ, ಈ ಮಗುವನ್ನು ನಾನು ಮುದ್ದು ಮಾಡಬೇಕು, ಬೇರೆಯವರಲ್ಲ. ಅದಕ್ಕೆ ಅವಕಾಶ ಯಾವುದು? ಇದೊಂದೇ. ಬೇರೆಯವರೆಲ್ಲ ಕರೆದಾಗ ನಾನು ಕೋಪ ಬಿಡಲ್ಲ. ನನಗೆ ಲಕ್ಷ್ಮಿ ದೊಡ್ಡವಳಲ್ಲ, ನನಗೆ ಇನ್ಯಾರು ದೊಡ್ಡವಳಲ್ಲ. ನನಗೆ ಆ ಪುಟ್ಟ ಮಗು ನನಗಾಗಿ ಎಷ್ಟು ಸಹಿಸಿಕೊಂಡಿದೆ, ಅದು ಶಾಂತ ಆಗಿ ಅದು ಪ್ರೀತಿ ಮಾಡಬೇಕು. ಆಗ ನಾನು ನೋಡಿ ಭಗವಂತ ಭಕ್ತಿಗೆ ಪ್ರೀತಿಗೆ ಎಷ್ಟು ಕರಗ್ತಾನೆ. ಇದು ಒಂದು ಭಾಗ. ತಂದೆ ಕೇಳಿದ್ದೆಲ್ಲ ಕೊಡಬಾರ್ದು ಅನ್ನೋದು ಬ್ರಹ್ಮನ ವರದ ಬಗ್ಗೆ ಕೊನೆಯಲ್ಲಿ ನರಸಿಂಹ ಹೇಳುವ ಸ್ಟೇಟ್ಮೆಂಟ್. ಅಪ್ಪ ನನಗೆ ಮೊಬೈಲ್ ಕೊಡು, ಕೊಟ್ಟಾಯಿತು. ಅಪ್ಪ ನನಗೆ ಬೈಕ್ ಬೇಕು, ಕೊಟ್ಟಾಯಿತು. ಮುಗಿಯೋದ್ರೊಳಗೆ ನಾವೆಲ್ಲ ಈಗ ATM ಅಪ್ಪ ಮಗಳು ಹೇಳಿದ ಕೂಡಲೇ ಕೊಟ್ಟಾಯಿತು. ನಾವೆಲ್ಲ ನಮಗೆ ಅಂದರೆ ಅದು ನಮ್ಮ ಕಾಲ ಒಳ್ಳೆಯದಿತ್ತು, ಈಗಿನ ಕಾಲ ಕೆಟ್ಟದು ಅಂತಲ್ಲ, ಎಲ್ಲವೂ ಒಳ್ಳೆಯದೇ. ನಾ ಹೇಳಿದ್ನಲ್ಲ, ರಾಕ್ಷಸರು ಬರೋದು ಒಳ್ಳೆಯದಕ್ಕೆ ಅಂದ ಹಾಗೇನೆ ಕೆಡುಕುಗಳಾಗೋದು ಒಳ್ಳೆಯದಕ್ಕೆ, ಇರಲಿ ಇಟ್ಸ್ ಓಕೆ. ಆದರೆ ತಂದೆ ಅಂದರು ಈಗ ಹಾಗಾಗಿ ಬಿಟ್ಟಿದ್ದಾರೆ, ಕೇಳಿದ್ದನ್ನು ವರ ಕೊಡುವ ಬ್ರಹ್ಮಾದಿಗಳು.
ಅದಾಗಬಾರ್ದು ಅಂತ ನರಸಿಂಹ ಸೂಚನೆ ಕೊಡ್ತಿದ್ದಾನೆ. ಮತ್ತು ಅವರವರ ಮಕ್ಕಳಿಗೆ ಪ್ರಹ್ಲಾದರಿದ್ದರೆ ಪ್ರಹ್ಲಾದರಿಗೆ, ಪ್ರಹ್ಲಾದರಲ್ಲದ ದುಷ್ಟರು ಹಿರಣ್ಯಕಶಿಪುಗಳಾದರೆ ಅವರವರಿಗೆ ಬಿಟ್ಟದ್ದು. ಸೊ ಇಂಥ ಒಂದು ಅದ್ಭುತವಾದ ನರಸಿಂಹ ಅವತಾರ. ಭಗವಂತ ಇಷ್ಟು ಉಗ್ರನಾಗಿ ಕಾಣಿಸಿಕೊಂಡದ್ದು ಇದೊಂದು. ಬಿಟ್ಟರೆ ಅರ್ಜುನನಿಗೆ ವಿಶ್ವರೂಪ ಕೊಟ್ಟಾಗ ಅಲ್ಲಿಯೂ ಭೀತನಾಗಿ ಹೋಗ್ತಾನೆ ಅರ್ಜುನ, ನಂಗೆ ನೋಡೋಕ್ಕಾಗಲ್ಲ ಅಂತ. ಎರಡೇ ಸಂದರ್ಭ, ಅಷ್ಟು ಉಗ್ರ ಅವತಾರ. ಸೊ ಅಂಥದ್ದೊಂದು ವಿಶೇಷ ಅವತಾರ ಸಮಾಪ್ತಿ. ನರಸಿಂಹನ ಅವತಾರವನ್ನು ಸಮಾಪ್ತಿ ಮಾಡಿದ ಮೇಲೆ ಮತ್ತೆ ನಿಮಗೆ ಬಲಿ ಪ್ರಧಾನ ಆಗ್ತಾನೆ, ದೇವಾಸುರರು ಮೇಲೆ ಬರ್ತಾರೆ, ಅವೆಲ್ಲ ಉಂಟು. ಮತ್ತು ಮನ್ವಂತರ ಬದಲಾಗ್ತದೆ, ಇದೆಲ್ಲ ಗಮನಿಸಬೇಕು. ತಾಮಸ ಮನ್ವಂತರದಲ್ಲಿ ಒಂದು ಸಂದರ್ಭ ಗಜೇಂದ್ರನ ಮೋಕ್ಷದ ಕಥೆಯನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ ಶುಕಮುನಿಗಳು. ಇಲ್ಲಿ ಈ ಕಡೆಯಿಂದ ನೀವು ಅದನ್ನು ಗಮನಿಸಬೇಕು. ದೈತ್ಯರು ಮತ್ತೆ ಪ್ರಬಲರಾಗಿದ್ದಾರೆ, ಬಲಿ ಪ್ರಬಲನಾಗ್ತಿದ್ದಾನೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಅದರಲ್ಲಿ ತುಂಬ ದೇವಾಸುರರ ಯುದ್ಧ ಪುನಃ ವಿವರಣೆಗಳಿವೆ, ನಾನು ಅದನ್ನೆಲ್ಲ ಹೇಳಲ್ಲ. ಆಗ ಈ ಬಲಿಯ ನಂತರದಲ್ಲಿ ಏನು ಗಜೇಂದ್ರ ಮೋಕ್ಷವನ್ನು ನೇರವಾಗಿ ನೋಡಪ್ಪ, ಸ್ವಯಂಭುವ ಮನ್ವಂತರ, ಅಲ್ಲಿಂದ ಸ್ವರೋಚಿಷ, ಅಲ್ಲಿಂದ ಉತ್ತಮ, ತಾಮಸ ಅಂತ 4ನೇ ಮನ್ವಂತರದಲ್ಲಿ, ಅದನ್ನು ತಾಪಸ ಮನ್ವಂತರ ಅಂತ ನಮ್ಮಪ್ಪ ಕರೀತಾರೆ. ಆ ಮನ್ವಂತರದಲ್ಲಿ ಒಂದು ಘಟನೆ ನಡೆಯಿತು. ಅದು ಗಜೇಂದ್ರನಿಗೆ ಸಿಕ್ಕ ಮೋಕ್ಷ ಅಂತ ಹೇಳಿ ಒಂದು ತ್ರಿಕೂಟ ಪರ್ವತ ಅಂತ ಇತ್ತು. ಅದರಲ್ಲಿ ಬೆಳ್ಳಿ, ಕಬ್ಬಿಣ ಮತ್ತು ಚಿನ್ನದ ಶಿಖರಗಳಿದ್ವು. ಅಲ್ಲೊಂದು ಬಹಳ ದೊಡ್ಡ ಆನೆಯ ಪಡೆ ಇತ್ತು. ಆ ಆನೆಯ ಪಡೆಗೆ ಒಂದು ಸಲಗ, ಒಂಟಿ ಸಲಗ ಬಹಳ ಬಲಿಷ್ಠವಾಗಿ ಬೆಳೆದಿತ್ತು. ಅಲ್ಲಿ ಉದ್ಯಾನವಿತ್ತು, ಸರೋವರವಿತ್ತು, ತುಂಬ ಸುಂದರವಾದ ಗಿಡ ಮರಗಳಿದ್ವು. ಎಲ್ಲ ಬಿದಿರಿನ ಪೊದೆ, ಮತ್ತೊಂದು ಮಗದೊಂದು, ಆನೆಗಳಿಗೆ ಏನು ಬೇಕು ಎಲ್ಲ ಇತ್ತು. ಅಂಥ ಒಂದು ಸಂಸಾರವನ್ನು ಕಟ್ಟಿಕೊಂಡ ಸಲಗ ಒಂದು ದಿನ ತನ್ನ ಪಾಡಿಗೆ ತನ್ನ ಇಡೀ ಪಡೆಯನ್ನು, ಸಂಸಾರವನ್ನು, ಕುಟುಂಬವನ್ನು ಕಟ್ಟಿಕೊಂಡು ಆ ಉದ್ಯಾನದ ಹತ್ತಿರ ಬರುತ್ತೆ. ಆ ಋತುಮಾನ್ ಅನ್ನುವ ಅಲ್ಲೊಂದು ಸರೋವರ, ಆ ಸರೋವರದಲ್ಲಿ ಚಿನ್ನದ ಬಣ್ಣದ ಕಮಲ, ಅಂದರೆ ಹಳದಿ ಬಣ್ಣದ ಕಮಲಗಳು ಬೇಕಾದಷ್ಟು. ಅಲ್ಲಿಗೆ ಋತುಮಾನ್ ಸರೋವರದವರೆಗೆ ಬರುವಾಗ ಕಾಡಿನ ಎಲ್ಲ ಪೊದೆಗಳನ್ನು ಕೆಡವುದು, ಬೀದಿರೆಯನ್ನು ಹರಿದು ಹಾಕೋದು, ದೊಡ್ಡ ಬಿದಿರು ಸಣ್ಣ ಬಿದಿರು ತಿನ್ಕೊಂಡು ಹೋಗೋದು, ತನ್ನ ಮಕ್ಕಳಿಗೆಲ್ಲ ತನ್ನ ಸೊಂಡಿಲಿಂದ ತಿನ್ನಿಸ್ಕೋತಾ ಆ ಗಜೇಂದ್ರ ಋತುಮಾನ್ ಸರೋವರಕ್ಕೆ ಬರುತ್ತೆ. ಬಂದು ಸರೋವರದಲ್ಲಿ ತಾನು ಬೇಕಾದಷ್ಟು ನೀರು ಕುಡಿದು, ತಾನು ತಣದ ಮೇಲೆ ತನ್ನ ಸೊಂಡಲಿನಿಂದ ತಂದೆ ಮಕ್ಕಳಿಗೆಲ್ಲ ನೀರು ಕುಡಿಸುವಾಗ ಇತರ ಆನೆಗಳಿಗೆಲ್ಲ ನೀರು ಕುಡಿಸಿ ಅಷ್ಟಕ್ಕೆ ತೃಪ್ತನಾಗದೆ ತಾನು ಸ್ನಾನ ಮಾಡಿ, ತನ್ನ ಸೊಂಡಿಲಿನ ನೀರಿಂದ ಇತರರಿಗೂ ಸ್ನಾನ ಮಾಡಿಸಿ, ಅವುಗಳೆಲ್ಲ ಸಂತುಷ್ಟ ಆಗಿರುವ ಹೊತ್ತಿಗೆ ಋತುಮಾನ್ ಸರೋವರದ ಕೆಳಗಿನಿಂದ ಒಂದು ಮೊಸಳೆ ಇದರ ಕಾಲನ್ನು ಹಿಡಿಯುತ್ತೆ. ಎಷ್ಟು ಘನವಾದ ಆ ಹಿಡಿತ ಅಂದರೆ, ಆನೆ ಸಾಕಷ್ಟು ಬಲಿಷ್ಠವಾದ್ದು, ಸಲಗ, ಒಂಟಿ ಸಲಗ ಆದರೂ ಕೂಡ ನಿಮಗೆ ಗೊತ್ತದು ಎಷ್ಟು ಪ್ರಬಲವಾದ್ನು. ಅದು ಏನು ಪ್ರಯತ್ನ ಮಾಡಿದರೂ ಅದಕ್ಕೆ ಬಿಡುಗಡೆ ಆಗಲ್ಲ. ಅದು ನೀರಿಗೆ ಎಳ್ಕೊಂಬರ್ಬೇಕು, ಮೊಸಳೆ ಏನಂತ ಪ್ರಯತ್ನ, ನೀರಿಗೆ ಎಳ್ಕೊಂಬರ್ಬೇಕಂತ ಮೊಸಳೆ ಪ್ರಯತ್ನ ಮಾಡುತ್ತೆ, ನೆಲಕ್ಕೆ ಎಳ್ಕೊಂಬರ್ಬೇಕು ಅಂತ ಗಜೇಂದ್ರ ಪ್ರಯತ್ನ ಮಾಡುತ್ತೆ. ನಿಮಗೆ ಗೊತ್ತು, ನೀರಿನಲ್ಲಿ ಮೊಸಳೆಗೆ ಬಲ, ನೆಲದಲ್ಲಿ ಆನೆಗೆ ಬಲ. ಬಟ್ ನೀರಿಗೆ ಅದು ಎಳೆಯುತ್ತೆ, ಇದು ಈ ಕಡೆಗೆ ಎಳೆಯುತ್ತೆ. ಪರಸ್ಪರ ಇಬ್ಬರು ಎಳೆದಾಡುವ ಸೆಣಸಾಟ. ಇತರ ಆನೆಗಳೆಲ್ಲ ಸಹಾಯ ಮಾಡ್ತವೆ, ತಮ್ಮ ಸೊಂಡಿಲನ್ನು ಅದನ್ನು ಎಳೆಯಕ್ಕೆ ನೋಡ್ತವೆ. ಯಾವ ಅಷ್ಟು ಆನೆಗಳು ಸೇರಿದರೂ ಕೂಡ ಅದಕ್ಕೇನು ಬಿಡುಗಡೆ ಆಗಲ್ಲ. ಪ್ರಬಲವಾಗಿ ನೀರಿಗೆ ಎಳೆದು 1000 ವರ್ಷಗಳ ಕಾಲ ಆನೆ ಕ್ಷೀಣಿಸಿತು. ಆನೆಗೆ ಶಕ್ತಿ ಹೋಯಿತು, ಇನ್ನು ತನ್ನಿಂದ ಆಗಲ್ಲ ಅನ್ನುವ ಸ್ಥಿತಿ ಬಂತು. ಆಗ ಅದು ಯೋಚಿಸಿತು, ಓಹೋ, ನನ್ನನ್ನು ಬಿಡುಗಡೆ ಮಾಡೋಕ್ಕೆ ನನ್ನ ಶಕ್ತಿಯಿಂದ ಸಾಧ್ಯ ಇಲ್ಲ. ನನ್ನ ಶಕ್ತಿಯಿಂದ ಸಾಧ್ಯ ಇಲ್ಲದಿದ್ದರೆ ಏನು, ನನ್ನ ಸಂಸಾರ ಇತ್ತು, ಕುಟುಂಬ ಇತ್ತು, ಅವರಾದರೂ ತಗೊಳ್ತಾರ, ಅವರಿಗೂ ನನ್ನನ್ನು ಎಳೆದು ನೋಡಿದ್ರು, ಅವರು ಸೋತಿದ್ದಾರೆ, ನಾನು ಯಾರಿಂದಲೂ ಬಿಡುಗಡೆ ಆಗುವ ಸ್ಥಿತಿಯಲ್ಲಿಲ್ಲ ಅನ್ನುವ ಎಚ್ಚರ ಬಂದಾಗ ಅದಕ್ಕೆ ಕಟ್ಟ ಕಡೆಗೆ ಕಂಡದ್ದು, ಓಹೋ, ಅವನೊಬ್ಬನೇ ಏನಾದರೂ ಮಾಡಿದರೆ ಇಲ್ಲಿ ಬೇರೆ ಯಾರೂ ರಕ್ಷಿಸೋದಿಲ್ಲ ಅಂತ ಪೂರ್ವಸ್ಮರಣೆಯೂ ಆಗಿ, ತಾನು ಇಂದ್ರದ್ಯುಮ್ನ ರಾಜನಾಗಿದ್ದಾಗ ಭಗವಂತನನ್ನು ಸ್ತೋತ್ರ ಮಾಡಿದ ನೆನಪುಗಳೆಲ್ಲ ಗಜಕ್ಕೆ ಬಂದು ಅದು ಏಕಾಏಕಿ ಭಗವಂತನನ್ನು ಸ್ತೋತ್ರ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ಹರಿಮೇಧಸ ಋಷಿ ಮತ್ತು ಹರಿಣಿಯಿಂದ ಹುಟ್ಟಿದ ಹರಿನಾಮಕನಾದ ಭಗವಂತ ಗರುಡನಿಂದ ತಾನು ಆರೋಹಿತನಾಗಿ ಅದರಲ್ಲಿ ಕುಳಿತು ಬರ್ತಾನೆ. ಅವನಿಗೆ ಈ ಸ್ತೋತ್ರ ಕೇಳುತ್ತೆ ಇಂದ್ರದ್ಯುಮ್ನನ ಪೂರ್ವಸ್ಮರಣೆ ಇರುವ ಗಜೇಂದ್ರನದ್ದು. ಭಗವಂತ ಸ್ತೋತ್ರಕ್ಕೆ ಮನಸ್ಸೋತು ಇದೇನು ಅಂತ ಬಂದು ನೋಡುವಾಗ ಅವನಿಗೆ ಗೊತ್ತಾಗುತ್ತೆ ಗಜ ಬಹಳ ಅಪಾಯದಲ್ಲಿದೆ. ಅವನು ಗರುಡನಿಂದ ಕೆಳಕ್ಕೆ ಅವರೋಹಿತನಾಗಿ ಆ ಬಳಿಕ ನೇರವಾಗಿ ಆನೆಯನ್ನು ತನ್ನ ಕೈಯಿಂದ ಮೊದಲು ತಾನು ಭೂಮಿಗೆ ಸೆಳೆದು, ಆ ಬಳಿಕ ಮೊಸಳೆಯೂ ಅದರ ಜೊತೆಗೆ ಭೂಮಿಗೆ ಬಂದಾಗ ಮೊದಲು ಸುದರ್ಶನ ಚಕ್ರದಿಂದ ಅದರ ಬಾಯಿಯನ್ನು ಕತ್ತರಿಸಿ ಹಾಕ್ತಾನೆ. ಗಜೇಂದ್ರ ಬಿಡುಗಡೆ ಆಗ್ತಾನೆ. ಹಾಗೆ ಬಿಡುಗಡೆಯಾದ ಗಜೇಂದ್ರ ಮೊದಲು ಆ ಹರಿ ಮೇಲಿನಿಂದ ಬಂದಾಗ ತಾನು ಈ ಪರಿ ಕೂಗಿದ್ದಕ್ಕೆ ಬಂದೇ ಬಿಟ್ಟಿದ್ದಾನಲ್ಲ ಭಗವಂತ ಅಂತ, ಏನು ಕೊಡುವುದು ಅವನಿಗೆ ಅಂತ ಗೊತ್ತಾಗದೆ ಅಲ್ಲೇ ಇದ್ದ ಕಮಲವನ್ನು ಸೊಂಡಿಲಿನಿಂದ ಎತ್ತಿ ಸ್ತೋತ್ರ ಮಾಡಿದ್ದನಂತೆ.
ಪತ್ರಂ ಪುಷ್ಪಂ ಫಲಂ ತೋಯಂ. ಕೃಷ್ಣ ಹೇಳಿದ್ದಾನೆ, ನನಗೆ ನಿನಗೆ ಏನೂ ಕೊಡೋಕ್ಕಾಗಲಿಲ್ಲ, ಒಂದು ಪತ್ರ ಕೊಡು, ಒಂದು ತುಳಸಿ ಎಲೆ ಕೊಡು. ಆಗಲಿಲ್ವಾ, ನಿನ್ನ ಮನೇಲಿ ಯಾವುದೋ ಒಂದು ಹೂವಿದೆ ಕೊಡು. ಇನ್ನೂ ಆಗಲಿಲ್ವಾ, ನಿನ್ನ ಹತ್ರ ಒಂದು ಯಾವುದೋ ಬುಗುರಿ ಹಣ್ಣು ಕೊಟ್ಲು ನೋಡಲಿ, ಬೋರೆ ಹಣ್ಣು ಕೊಡು. ಇದು ಯಾವುದೂ ಇಲ್ಲಪ್ಪ ಅಂತ್ಯಾ, ಮನೇಲಿ ಒಂಚೂರು ಕುಡಿಯೋ ನೀರಿದೆಯಲ್ಲ ಕೊಡು, ನಾನು ಪ್ರಸನ್ನನಾಗ್ತೇನೆ. ಈ ಪುಷ್ಪ ಕೊಟ್ಟಿತು, ಕೂಗಿಕೊಂಡಿತ್ತು ಸೊಂಡಿಲೆತ್ತಿ, ಭಗವಂತ ಹರಿನಾಮಕ ಬಿಡುಗಡೆ ಮಾಡಿದ. ಹಾಗೆ ಬಿಡುಗಡೆ ಮಾಡಿದ ತಕ್ಷಣ ಈ ಗಜೇಂದ್ರನಿಗೆ ಮತ್ತೆ ಭಗವಂತ ಆಶೀರ್ವದಿಸಲಾಗಿ ಅವನು ತನ್ನ ಪೂರ್ವಸ್ಮರಣೆಯ ಇಂದ್ರದ್ಯುಮ್ನನ ರೂಪವನ್ನು ಪಡೆದದ್ದು ಮಾತ್ರವಲ್ಲ, ಚತುರ್ಭುಜಧಾರಿಯಾದ ಭಗವಂತನ ಹಾಗೆಯೇ ನಿತ್ತ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಭಗವಂತನಂತೆ ಆದ. ಭಗವಂತ ಅವನನ್ನು ಕೊಂಡಾಡಿ ತನ್ನ ಗರುಡನಲ್ಲಿ ಅವನನ್ನು ಆರೋಹಿಸಿಕೊಂಡು ಅವನ ಸಹಿತವಾಗಿ ದೇವಲೋಕಕ್ಕೆ ಹೋದ ಅನ್ನುವುದು ಗಜೇಂದ್ರ ಮೋಕ್ಷದ ಕತೆ. ಇದೇನು ಗಜೇಂದ್ರ ಮೋಕ್ಷ? ಇನ್ನು ಬರುವ ಕಥೆಗಳಲ್ಲಿ ಕೆಲವು ಸಂಕೇತಗಳೆಲ್ಲ ಇದ್ದರೆ ಸಂಕೇತದ ಕಥೆಗಳನ್ನು ಬಹಳ ಅದ್ಭುತವಾಗಿ ಇವರು ಹೇಳ್ತಾರೆ. ನೋಡಿ, ನಾನು ಹೇಗೆ ನಿಮಗೆ ಪುರಂಜನ ಉಪಾಖ್ಯಾನ ಒಂದು ಸಾಂಕೇತಿಕ ಕಥೆ ಅಂದೆ, ಇದು ಕೂಡ ಅಂಥದ್ದೇ. ಇಂದ್ರದ್ಯುಮ್ನನ ಪೂರ್ವಕಥೆ ಏನು ನೋಡಿ, ಮತ್ತೆ ಕರ್ಮಫಲ. ನಮ್ಮ ನ್ಯೂಟನ್ ಲಾ ಬರುವ ಮೊದಲು ವೇದವ್ಯಾಸರು ಹೇಳಿ ಆಗಿದೆ, ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ರಿಯಾಕ್ಷನ್ ಅಂತ. ಪ್ರತಿ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಪ್ರಪ್ರಥಮದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ನಮಗೆ ನ್ಯೂಟನ್ ಲಾ ಹೇಳಿದರೆ ಕರೆಕ್ಟ್, ಕರ್ಮಫಲ ಹೇಳಿದರೆ ಆಗಲ್ಲ. ಅದಿಲ್ಲ. ಕರ್ಮಫಲ ಆತ್ಮಕ್ಕೆ ಸಂಬಂಧಪಟ್ಟದ್ದು, ನ್ಯೂಟನ್ ಲಾ ಭೌತಿಕ ವಿಷಯಕ್ಕೆ ಸಂಬಂಧಪಟ್ಟದ್ದು. ಆತ್ಮಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅನ್ನೋದನ್ನು ಹೇಳಿದ್ದು ವೇದವ್ಯಾಸರು. ಒಂದು ಚೆಂಡು ಹೋಗಿದ್ರೆ ಅದು ಎಷ್ಟು ಸ್ಪೀಡಲ್ಲಿ ಹೋಗ್ದಿದ್ದಾನೋ ಅಷ್ಟು ವಾಪಸ್ ಬರುತ್ತೆ ಅನ್ನೋದನ್ನು ಅವನು ಹೇಳಿದ. ಸೇಮ್, ಅದು ಒಂದೇ ಸಿದ್ಧಾಂತ, ಅದು ಆತ್ಮಕ್ಕೆ ಮತ್ತು ಇದು ಭೌತಿಕ ವಿಷಯಕ್ಕೆ ಸಂಬಂಧಪಟ್ಟದಷ್ಟೇ. ವೇದವ್ಯಾಸರು ಏನು ಹೇಳಿದರು, ಒಂದು ಕಾಲಕ್ಕೆ ಇಂದ್ರದ್ಯುಮ್ನ ಪಾಂಡ್ಯ ದೇಶದ ದೊರೆ, ಅವನಿಗೆ ಒಂದು ದಿವಸ ಯಾಕೋ ಅನ್ನಿಸ್ತು, ಮಲಯಧ್ವಜ ಪರ್ವತದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ. ತನ್ನಷ್ಟಕ್ಕೆ ತಾನು ತಪಸ್ಸಿಗೆ, ಮಹಾಭಕ್ತ, ಶಿವಭಕ್ತ, ಭಗವದ್ಭಕ್ತ. ಅವನು ತನ್ನ ಪಾಡಿಗೆ ತನ್ನ ಧ್ಯಾನದಲ್ಲಿ ಆ ಮಲಯಧ್ವಜ ಪರ್ವತದಲ್ಲಿ ಕೂತಾಗ ಅವನಿಗೆ ಲೋಕ ಗೊತ್ತಿಲ್ಲ, ಯಾರಿದ್ದಾರೆ ಏನೂ ಗೊತ್ತಿಲ್ಲ, ಮೌನ. ಅಂತ ಕಾಷ್ಟ ಮೌನದಲ್ಲಿದ್ದಾಗ ಅವನ ತನ್ಮಯ ಧ್ಯಾನದಲ್ಲಿ ಅಗಸ್ತ್ಯರು ಒಂದಿಷ್ಟು ತನ್ನ ಶಿಷ್ಯರ ಜೊತೆಗೆ ಬರ್ತಾರೆ ಆಶ್ರಮಕ್ಕೆ ಬಂದ ಕೂಡಲೇ ಮೊದಲು ಏನು ಮಾಡಬೇಕು, ಬನ್ನಿ ಪಾದಕ್ಕೆ ನೀರು ಕೊಡಬೇಕು, ಕೂತ್ಕೊಳ್ಳಿ ಅನ್ನಬೇಕು. ಏನ ಬಂದಿರಿ ಹದುಳವೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ, ಗರ ಬಡಿದವರ ಬಿಡಿಸಿ ಮಾತನಾಡಿಸಲಬಹುದು, ಸಿರಿ ಗರ ಬಡಿದವರ ಮಾತನಾಡಿಸಲು ಬಾರದಯ್ಯ. ಇದನ್ನೇ ಪ್ರತಿಯೊಬ್ಬರು ಒಬ್ಬ ಮನುಷ್ಯ. ಆಮೇಲೆ ಜಂಗಮ ಬಂದರೆ ಅಲಕ್ಷ್ಯ, ನಡೆದಾಡದ ಲಿಂಗಕ್ಕೆ ಪೂಜೆಯೇ ಅಂತ ಬಸವಣ್ಣ ಕೇಳಿದ್ರಲ್ಲ, ಅದೇ ಥರ ಇವನು ಕೂತವನು ಒಳಗೆ ಹೊಕ್ಕಿಬಿಟ್ಟಿದ್ದಾನೆ, ಮೌನದಲ್ಲಿದ್ದಾನೆ, ಮಾತಾಡಲ್ಲ, ನೀರು ಬೇಕಾ ಕೇಳಲ್ಲ. ಅಗಸ್ತ್ಯರಿಗೆ ಕೋಪ ಬರುತ್ತೆ, ಕರ್ತವ್ಯ ಮಾಡಲಿಲ್ಲ. ಒಂದು ಮದದ ಗಜದಂತೆ ಕೂತು ಬಿಟ್ಟಿದ್ದಿ, ಮದಗಜನಾಗು ಅಂತ ಶಾಪ. ಹಾಗೆ ಎಚ್ಚರ ಆಗುತ್ತೆ, ಗೊತ್ತಾಗುತ್ತೆ, ಓಹೋ ನನ್ನ ತಪ್ಪಿಗೆ ಇವರು ಶಾಪ ಕೊಟ್ಟಿದ್ದಾರೆ. ಹಾಗೆ ಮದಗಜನಾಗಿ ಗಜೇಂದ್ರನಾದದ್ದು. ಆ ಗಜೇಂದ್ರನಿಗೆ ಹೂ ಅಂತ ಒಬ್ಬ ಗಂಧರ್ವ, ಮೊಸಳೆಯ ತಲೆ ಕತ್ತರಿಸಿದ ಕೂಡಲೇ ಅವನು ಗಂಧರ್ವನಾಗ್ತಾನೆ. ಪ್ರಶ್ನೆ ಕೇಳ್ತಾನೆ, ಅವ್ರು ಯಾಕೆ ಇಂದ್ರದ್ಯುಮ್ನ ಅನ್ನುವ ಮನುಷ್ಯನಾದ, ಇವನು ಯಾಕೆ ಹೂ ಅನ್ನುವ ಗಂಧರ್ವನಾದ ಅಂತ ಕೇಳ್ತಾರೆ. ಯುಧಿಷ್ಠಿರ ನಾರದರು ಹೌದು, ಅಥವಾ ಇಲ್ಲಿ ಶುಕಮುನಿಗಳನ್ನು ಕೇಳ್ತಾ ಇರೋ ಪರೀಕ್ಷಿತನೂ ಹೌದು. ಆಗ ಇಲ್ಲ, ಹೂ ಅಂತ ಒಬ್ಬ ಗಂಧರ್ವ ಇದ್ದ. ಅವನೊಂದು ದಿವಸ ತನ್ನ ಹೆಣ್ಮಕ್ಕಳ ಜೊತೆಗೆಲ್ಲ ಕ್ರೀಡೆ ಮಾಡುವಂಥ ಜಲಕ್ರೀಡೆಯಲ್ಲಿದ್ದ. ಆಗ ದೇವಲ ಅನ್ನುವ ಋಷಿಗಳು ಆ ನೀರಿಗೆ ಸ್ನಾನಕ್ಕೆ ಬಂದರು. ಅವರು ಋಷಿಗಳು ಸ್ನಾನ ಆಹ್ನಿಕಗಳಿಗೆ ಬಂದವರು. ಇವನಿಗೆ ನನ್ನ ಜಲಕ್ರೀಡೆಗೆ ಇವರು ತೊಂದರೆ ಮಾಡಿದರು ಅಂತ ಅವರನ್ನು ಹಿಡಿದು ಹಿಗ್ಗಾಮುಗ್ಗ ಮೊಸಳೆ ಎಳೆದಾಡಿದ ಹಾಗೆ ಎಳೆದಾಡಿದಾಗ ದೇವಲರು ನೀನು ಮೊಸಳೆಯಾಗಿ ಹುಟ್ಟು ಅಂತ ಶಪಿಸಿದರು. ಆಗ ಅವನು ಪಶ್ಚಾತ್ತಾಪವಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡು ನನಗೆ ಉಶಾಪ ಕೊಡಿ, ತಪ್ಪಾಯಿತು ಅಂತ ಪರಿಪರಿಯಾಗಿ ಬೇಡಿಕೊಂಡಾಗ ಗುರುಕಾರಣ್ಯ ಯಾವಾಗಲೂ ದೊಡ್ಡದು. ಅವ್ರು ಹೇಳ್ತಾರೆ, ಒಂದು ದಿನ ನೀನು ಗಜೇಂದ್ರನ ಕಾಲು ಹಿಡಿ, ಆ ಗಜೇಂದ್ರನ ಕಾಲು ಹಿಡಿದಾಗ ಹರಿಯಿಂದ ನಿನಗೆ ಮೋಕ್ಷವಾಗ್ತದೆ. ಹಾಗೆ ಇಬ್ಬರು ಮ್ಯಾಚ್ ಮಾಡಿ, ಅದಕ್ಕೆ ಈ ಮೊಸಳೆ ಕಾಯ್ತಾ ಇತ್ತು ಯಾವಾಗ ಗಜೇಂದ್ರ ಬರ್ತಾನೆ ಅಂತ. ತನ್ನ ಮೋಕ್ಷ, ಗಜೇಂದ್ರನ ಮೋಕ್ಷ. ಹಾಗೆ ಇಂದ್ರದ್ಯುಮ್ನನಿಗೆ ಅಗಸ್ತ್ಯರ ಶಾಪವು ಹಾಗೆ ಇತ್ತು. ಮುಂದೊಂದು ದಿನ ಭಗವಂತ ನಿನ್ನನ್ನು ಉದ್ಧರಿಸ್ತಾನೆ. ಹಾಗೆ ಅವರಿಬ್ಬರು ಆದರು. ಇದರ ಸಂಕೇತದ ಅರ್ಥ ನೀವು ನೋಡಿ, ತ್ರಿಕೂಟ ಪರ್ವತ ಅಂದರೆ ನಾವುಗಳೇ, ನಾವು ವಾಸಿಸುವ ಈ ಪುರ. ಇದರಲ್ಲಿ 3 ಕೂಟಗಳಿವೆ, ಸತ್ವ, ರಜಸ್ಸು, ತಮಸ್ಸು ಅನ್ನುವ. ಒಂದು ಕಬ್ಬಿಣ ತಾಮಸ,
ಒಂದು ಬೆಳ್ಳಿ ಸಾತ್ವಿಕ, ಒಂದು ರಾಜಸ, ಇನ್ನೊಂದು ಚಿನ್ನ, ಅದು ಸಾತ್ವಿಕ. ಇದು ನಮ್ಮಲ್ಲಿರುವ ತ್ರಿಗುಣಗಳ ಈ ಪರ್ವತದಲ್ಲಿ ಮದದಿಂದ ತುಂಬಿದ ಗಜ ನಾವೇ. ನಮ್ಮ ಅಹಂಕಾರ, ನಮ್ಮ ಅಹಂಕಾರ ನಮಗೆ ಏನನ್ನು ಕಲಿಸಿಕೊಡುತ್ತೆ ಅಂದರೆ, ನನ್ನ ಸಂಸಾರವೇ ದೊಡ್ಡದು, ನಾನು ಕಟ್ಟಿಕೊಂಡ ಹೆಂಡತಿ, ನನ್ನ ಪಡೆ, ನನ್ನ ಮುಂದೆ ಇನ್ಯಾರೂ ಇಲ್ಲ, ನಾನೇ ಮೆರೆದಾಡುವವ, ಇದೆಲ್ಲ ಸಂಬಂಧಪಟ್ಟದ್ದು ನನಗೆ ಸೇರಿದ್ದು ಅನ್ನುವ ಸಂಸಾರ ಸಾಗರದ ಮನೆ ಅನ್ನುವ ಯಾವುದೋ ಒಂದು ಸಾಮ್ರಾಜ್ಯವನ್ನು ನಾವೇ ವರ್ಲ್ಡ್ ಫೇಮಸ್ ಅಂತ ಭಾವಿಸಿಕೊಂಡು ಇರ್ತೇವೆ. ಎಲ್ಲ ನನ್ನ ರಕ್ಷಣೆಗಿದ್ದಾರೆ, ನಾನು ಅವರನ್ನು ಸಲಹುಲುಕಿದ್ದೇನೆ ಅಂತ ನಮಗೊಂದು ಭ್ರಮೆ. ಒಂದು ದಿನ ನಮ್ಮ ಕಾಲನ್ನು ಎಳೆಯುವ ಕರ್ಮ ಬಂದು ಹಿಡಿದು ಬಿಟ್ಟರೆ ನಮ್ಮ ಕರ್ಮದ ಫಲವನ್ನು ಬಿಡಿಸಲಿಕ್ಕೆ ಯಾವ ಸಂಸಾರವೂ ಸಹಾಯ ಮಾಡಲ್ಲ. ಹೆಂಡತಿ ಬರಲ್ಲ, ಮಕ್ಕಳು ಬರಲ್ಲ, ಮಿತ್ರರು ಬರಲ್ಲ, ಬಂಧುಗಳು ಬರಲ್ಲ, ಸಾಕ್ಷಾತ್ ಬಲಿಷ್ಠನಾದ ನಮಗೇ ಸಾಧ್ಯವಿಲ್ಲ. ಅಹಂಕಾರ ನಾಶ ಒಂದೇ ಸಾಧ್ಯ. ನಾನು ಅನ್ನೋದು ಇರುವವರೆಗೆ ಅದು 1000 ವರ್ಷ ಹೋರಾಡಬೇಕಾಯಿತು. ನಾನು ಅನ್ನೋದನ್ನು ಬಿಟ್ಟಿತು, ನನ್ನ ಕೈಲಾಗಲ್ಲ, ಇದು ಅವನೇ ಅಂತ ಬಂತು ನೋಡಿ, ಆವತ್ತು ಅವನು ಬಂದ. ಹಾಗಾಗಿ ನಮ್ಮ ಅಹಂಕಾರ ಕಳಚಿಕೊಳ್ಳುವವರೆಗೆ ಮೋಕ್ಷ ಇಲ್ಲ. ಕರ್ಮಬಂಧನದಿಂದ ಬಿಡುಗಡೆ ಆಗುವವರೆಗೆ ನಾವು ಕರ್ಮಬಂಧನಕ್ಕೆ ವಶ. ನೀರು ಅಂದರೆ ಜೀವನ. ನೀವು ಸ್ವಪ್ನಶಾಸ್ತ್ರದಲ್ಲೂ ಕೂಡ ನಿಮಗೆ ಕನಸಿನಲ್ಲಿ ಕೆರೆ ಕಂಡಿತು, ನದಿ ಕಂಡಿತು, ಸಮುದ್ರ ಕಂಡಿತು, ಒಂದೊಂದಕ್ಕೆ ಒಂದೊಂದು ಬದುಕಿನ ಕುರಿತಾದದ್ದೇ ಅರ್ಥ. ನೀರು ಅಂತ ಬಂದ ತಕ್ಷಣ ಜೀವನಕ್ಕೆ ಸಂಕೇತ. ನೀರು ಬಿಟ್ಟು ಭೂಮಿಗೆ ಬಂದಿದ್ದರೆ ಅವನು ಕರ್ಮದಿಂದ ಮೋಕ್ಷ ಬರ್ತಿತ್ತು. ನೀರು ಬಿಟ್ಟು ಭೂಮಿಗೆ ಬರುವುದು ಅಂದರೆ ಜೀವನದ ಆಚೆಗಿನ ವೈರಾಗ್ಯಕ್ಕೆ ಬರುವುದು. ಜೀವನದ ಆಚೆಗಿನ ವೈರಾಗ್ಯಕ್ಕೆ ಬರದ ಹಾಗೆ ಕರ್ಮಬಂಧನ ಬಿಡೋದಿಲ್ಲ. ಕರ್ಮಬಂಧನವನ್ನು ಬಿಡಿಸುವ ಒಂದೇ ಒಂದು ಸಾಧ್ಯತೆ ಭಗವಂತನಿಗೆ ಮಾತ್ರ. ನಮ್ಮ ಕೆಲಸ ಪ್ರಾರ್ಥನೆ. ನಾವು ಎಷ್ಟೋ ಮಾಡಿದ್ದೇವೆ, ನಮಗೆ ಗೊತ್ತೇ ಇಲ್ಲದಷ್ಟು, ಅದೆಲ್ಲವನ್ನು ಬಿಡಿಸಪ್ಪ ಅಂತ ಕೇಳಿಕೊಳ್ಬೇಕು. ಇದನ್ನು ಹೇಳಿ ಮುಂದುವರಿದು ಹೇಳ್ತಾರೆ ಶುಕಮುನಿಗಳು. ಇದೆಲ್ಲ ವಿವರಣೆ ನನಗೆ ಹೊಳೆದದ್ದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದು. ಇಷ್ಟಾದ ಮೇಲೆ ಅವರು ಹೇಳ್ತಾರೆ, ಮುಂದಿನ ಚಾಕ್ಷುಷ ಮನ್ವಂತರದಲ್ಲಿ, ತಾಮಸದ ನಂತರದ ಚಾಕ್ಷುಷ ಮನ್ವಂತರದಲ್ಲಿ ಭಗವಂತ ಮತ್ತೆ ವೈರಾಜ ಮತ್ತು ಸಂಭೂತಿ ಅನ್ನುವ ಇಬ್ಬರಿಗೆ ಮತ್ತೆ ದೇವರೂಪದಲ್ಲಿ ಬಂದಿದ್ದಾನೆ. ಆಗ ಅವನ ಹೆಸರು ಅಜಿತ. ಆಗ ಹೀಗೆ ದೇವಾಸುರರ ಯುದ್ಧ ಬಲಿಷ್ಠವಾಗಿ ಬಲಿಷ್ಠನಾಗಿ ಶುಕ್ರ ಆಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಅವನಿಗೆ ಇನ್ನಿಲ್ಲದಂತಹ ಬಲವನ್ನು ಕೊಟ್ಟು ಅವನು ಮೃತ್ಯುವಶನಾದವನು ಮತ್ತೆ ಎದ್ದು ಇಡೀ ದೈತ್ಯರನ್ನೆಲ್ಲ ಪ್ರಬಲಗೊಳಿಸಿ ತ್ರಿಲೋಕದಲ್ಲಿ ದೇವತೆಗಳಿಗೆ ಸ್ಥಾನ ಇಲ್ಲದ ಹಾಗೆ ಮಾಡ್ತಾನೆ. ಇದಕ್ಕೆ ಕಾರಣ, ಇಂದ್ರ ಒಂದು ಸರಿ ತಾನು ತನ್ನ ಆನೆಯ ಮೇಲೆ ಹೋಗುವಾಗ ದುರ್ವಾಸ ಮುನಿಗಳು ಎದುರು ಬರ್ತಾರೆ. ಆನೆಯ ಮೇಲೆ ಕೂತಿದ್ದಾನೆ. ಗೌರವಪೂರ್ವಕವಾಗಿ ದುರ್ವಾಸರು ಅವನಿಗೊಂದು ಹೂವಿನ ಹಾರ ಕೊಡ್ತಾರೆ. ಅವ ಅದನ್ನು ಆನೆಯ ತಲೆಯ ಮೇಲೆ ಇಡ್ತಾನೆ. ಆನೆ ಹೀಗೆ ಮಾಡಿ ಕೆಳಗೆ ಹಾಕಿ ಕಾಲಿನಿಂದ ಅಪ್ಪಚ್ಚಿ ಮಾಡುತ್ತೆ. ಗೌರವವನ್ನು ಸ್ವೀಕರಿಸುವ ಗುಣವಿಲ್ಲ. ತ್ರಿಲೋಕದಲ್ಲಿ ನಿನ್ನ ಐಶ್ವರ್ಯ ನಾಶವಾಗಲಿ ಅಂತ ದುರ್ವಾಸರು ಶಾಪ. ಅದರ ಫಲ ತ್ರಿಲೋಕದ ಆಧಿಪತ್ಯ, ಐಶ್ವರ್ಯ, ಸಂಪತ್ತು ನಾಶವಾಗಿ ದೈತ್ಯರು ಮೇರೆ ಮೀರಿ ಬಲಿ ಅತ್ಯಂತ ಪ್ರಬಲನಾಗಿದ್ದಾನೆ. ಆ ಸ್ಥಿತಿ. ಅಂತ ಹೊತ್ತಿನಲ್ಲಿ ಅಸುರರು ಪ್ರಬಲರಾಗಿದ್ದಾರೆ, ನಮಗೆ ಅಸ್ತಿತ್ವ ಇಲ್ಲಾಗಿದೆ ಅಂತ ಎಲ್ಲರೂ ಹೋಗಿ ಭಗವಂತನ ಮುಂದೆ ತಾವು ತಮ್ಮ ದುಃಖವನ್ನು ತೋಡ್ಕೊಳ್ತಾರೆ. ಭಗವಂತ ಹೇಳ್ತಾನೆ, ಕಾಲಚಕ್ರವೇ ಹಾಗೆ, ಒಮ್ಮೆ ಅವರು, ಒಮ್ಮೆ ನೀವು. ನಾನು ಹಾಗೆ ಮಾಡ್ತಲೇ ಇರ್ತೇನೆ. ಒಮ್ಮೆ ಅವರು ಪ್ರಬಲರಾಗುವ ಕಾಲ ಬಂದಾಗ ನೀವು ತಗ್ಗಿಕೊಳ್ಳಲೇಬೇಕು. ಕೆಲಸವಾಗಬೇಕಾದರೆ ಶತ್ರುವಿನ ಜೊತೆಗೂ ಹೊಂದಾಣಿಕೆ ಮಾಡಿಕೊಳ್ಳಬೇಕು, ಭಗವಂತ ಹೇಳೋದು. ಈಗ ಅಸುರರ ಕಾಲ ಮೇರೆ ಮೀರಿ ಇನ್ನೇನು ಅವಸಾನದ ಕಾಲ. ಅದಕ್ಕೆ ಅನುಗುಣವಾಗಿ ನೀವು ಸಮುದ್ರ ಮಥನ ಮಾಡಿ ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದು ನೀವು ಸಮುದ್ರ ಮಥನವನ್ನು ಆರಂಭಿಸಿ ಕ್ಷೀರ ಸಮುದ್ರದಲ್ಲಿ. ನಾನು ನಿಮಗೆ ಸಂಪೂರ್ಣ ಸಹಾಯಕನಾಗಿರುತ್ತೇನೆ. ಆದರೆ ಒಂದು ನಿಯಮ, ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಮಾತ್ರ ಸಮುದ್ರ ಮಥನ ಮಾಡುವುದಲ್ಲ, ಅಸುರರನ್ನು ಕರೆದುಕೊಂಡು ಸಮುದ್ರ ಮಥನ ಮಾಡಬೇಕು, ಅವರನ್ನು ಒಪ್ಪಿಸಿಕೊಳ್ಳಬೇಕು. ಮತ್ತು ಆ ಸಮುದ್ರ ಮಥನ ಸಂದರ್ಭದಲ್ಲಿ ಏನೇ ಒಂದು ಲಾಭ ಬಂದರೆ ನೀವು ಅಸುರರದನ್ನು ಬೇಕು ಅಂತ ಅಪೇಕ್ಷೆ ಪಟ್ಟರೆ ವಿರೋಧಿಸಲಿಕ್ಕಿಲ್ಲ, ಅವರಿಗೆ ಬಿಟ್ಟು ಕೊಡಬೇಕು. ಲಾಭಗಳ ಚಿಂತೆಯನ್ನು ನನಗೆ ಬಿಡಬೇಕು, ಲಾಭ ಅವರಿಗೆ ಹೋದರೂ ನಿಶ್ಚಿಂತೆಯಿಂದ ಇರಬೇಕು. ಮತ್ತು ಅಹಿಮೂಷಿಕ ನ್ಯಾಯದಂತೆ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಡ್ತಾನೆ ಭಗವಂತ. ಅಹಿಮೂಷಿಕ ನ್ಯಾಯ, ಇಲಿ ಮೂಷಿಕ, ಅಹಿ ಅಂದರೆ ಸರ್ಪ ಇಲಿಯ ನ್ಯಾಯದಂತೆ ಕೆಲಸ ಮಾಡಬೇಕು ಅಂತ ಅಷ್ಟೇ ಸೂಚನೆ ಕೊಡ್ತಾನೆ. ಸರ್ಪ ಇಲಿಯ ನ್ಯಾಯ ಅಂದರೆ ಏನು ಅಂತ ನೀವು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಒಂದು
ಹಾವನಾಡಿಸುವ ಹಾವಾಡಿಗನಿದ್ದನಂತೆ. ಅದರೊಳಗೊಂದು ಹಾವು ಕಾಯಮ್ಮಾಗಿ ಬುಟ್ಟಿಯಲ್ಲೇ. ಅದಕ್ಕೆ ಹೆಚ್ಚು ಸ್ವಾತಂತ್ರ್ಯ ಅಂದರೆ ಅವನು ಬುಟ್ಟಿ ತೆಗೆದಾಗ ಹೆಡೆ ಬಿಚ್ಚೋದು, ಬುಟ್ಟಿ ಹಾಕಿದ್ಕೊಳ್ಳು ಮತ್ತು ಒಳಗಿರೋದು, ನಿತ್ಯ ಹಾಗೇ ಇರಬೇಕು. ಎಂಥ ವಿಷಸರ್ಪ ಆದರೂ ಕೂಡ ಹಾವಾಡಿಗನ ಕೈಯಲ್ಲಿ ಬಂದಿ. ಇದು ಎಷ್ಟೋ ಕಾಲದಿಂದ ಪಾಪ ಬುಟ್ಟಿಯ ವಶ ಆಗಿದೆ, ಹಾವಾಡಿಗನ ಕೈ ವಶ ಅದರೊಳಗೆ ಕೂತಿದೆ. ತನಗೆ ಹೊರಗಿನ ಜಗತ್ತು ಅಂದರೆ ಅವನು ತೋರಿಸಿದಾಗ ಇಲ್ಲದ್ರೆ ಇಲ್ಲ, ಅದೇ ಕತ್ತಲು. ಒಂದು ದಿವಸ ಅದು ಯಾವುದೋ ರಾತ್ರಿಯಲ್ಲಿ ಇಲಿ ಬುಟ್ಟಿನ ಕೊರೆದು ಒಳಗೆ ಬಂತಂತೆ. ಈಗ ಹಾವಿಗೆ ಆಹಾರ ಅಲ್ವಾ ಎಲಿ, ತಿಂದು ಬಿಡಬೇಕಿತ್ತು. ಹಾವು ಯೋಚನೆ ಮಾಡ್ತಂತೆ, ಇಲ್ಲ ಬುಟ್ಟಿಗೆ ಹೇಗೋ ಬಿದ್ದಿದೆ. ಇವ ತಕ್ಷಣ ಹಾವು ಯೋಚನೆ ಮಾಡ್ತದೆ, ಈಗ ತಿನ್ನುವುದಲ್ಲ, ನಾನು ಬುದ್ಧಿ ಖರ್ಚು ಮಾಡಬೇಕು ಅಂತ. ಅದು ಹಾವು ಹೇಳ್ತಂತೆ ಇಲಿಗೆ, ನೋಡು ಒಂದು ಕೆಲಸ ಮಾಡು, ಹೆದರಬೇಡ ನನ್ನ ಬಗ್ಗೆ, ನಾನಿನ್ನ ಶತ್ರು ಅಂತ ಭಾವಿಸಬೇಡ, ನಾನು ನಿನ್ನನ್ನು ತಿನ್ನೋದಿಲ್ಲ, ಇದು ಜೀವಭಯದಿಂದ ಹೆದರಿ ನಡುತ್ತಾ ಉಂಟು, ನೀನು ಹೆದರಬೇಡ, ನಾನೇನು ತಿನ್ನಲ್ಲ. ನೀನೊಂದು ಕೆಲಸ ಮಾಡು, ಏನು, ನೀನು ಇವತ್ತು ಹಾವಾಡಿಗೆ ಮಲಗಿದ ಮೇಲೆ ಬುಟ್ಟಿಗೆ ರಂಧ್ರ ಕೊರಿ, ನಾನು ಮತ್ತು ನೀನು ಹೊರಗೆ ಪಾರಾಗುವ. ನನಗಿದು ಬಂಧನ ಸಾಕಾಗಿದೆ, ನನಗೆ ನಿನ್ನ ಸಹಾಯ ಬೇಕಾಗಿದೆ, ಹಾಗಾಗಿ ನಾನು ನಿನ್ನನ್ನು ಕೊಲ್ಲಲ್ಲ. ಇದಕ್ಕೆ ಜೀವ ಅಷ್ಟು ರಾತ್ರಿವರೆಗಾದರೂ ಸಿಕ್ಕಿತಲ್ಲ, ಆಯಿತು. ಇದು ಕೊರೆಯಿತು, ರಾತ್ರಿ ಬುಟ್ಟಿಗೆ ರಂಧ್ರ ಕೊರೆಯಿತು. ಹಾವು ಹೇಳ್ತು, ಮೊದಲು ನಾನು ಹೋಗ್ತೇನೆ ತಡಿ ಅಂತ. ಹಾವು ಮೊದಲು ಹೊರಗೋಯ್ತು. ಇಲ್ಲಿ ಬಂದಾಗ ಗಬಕ್ಕನೆ ತಿಂತು. ಭಗವಂತ ಹೇಳೋದು ಹೀಗೆ ಇರಿ ದುಷ್ಟರ ಜೊತೆಗೆ ಅಂತ. ಗೊತ್ತಾಯ್ತಲ್ಲ ಕಾಲ ಹೇಗಿದೆ, ಯಾರು ಕೆಟ್ಟವರಿದ್ದಾರೆ, ಯಾರು ನಮ್ಮನ್ನು ಆಡಿಸ್ತಿದ್ದಾರೆ, ನಾವು ಹೇಗಿರಬೇಕು, ಎಷ್ಟು ಎಚ್ಚರ ಭಗವಂತ ಸೂಚಿಸಿದ್ದಾನೆ. ಆದರೆ ಒಂದು ಹೇಳಿದ್ದಾನೆ, ಮುಂದೆ ಮಾಡುವ ಸಮುದ್ರ ಮಥನ ಕಾಲದಲ್ಲಿ ನನ್ನ ಮೇಲೆ ಪೂರ್ತಿ ನಂಬಿಕೆ, ಅಸುರರು ಬೇಡಿದ್ದು ಕೊಡಬೇಕು ಇಲ್ಲ ಅನ್ನಬಾರ್ದು, ಯಾವುದೇ ಕಾರಣಕ್ಕೂ ಮೂಗು ತೂರಿಸಿ ನಿಮಗೆ ಬೇಕು ಅನ್ನಬಾರ್ದು. ಇದೆಲ್ಲ ಕಂಡೀಷನ್ನು ನೆನ್ಪಿಟ್ಕೋಬೇಕು. ನನ್ನ ಮೇಲೆ ನಂಬಿಕೆ ಇಡಬೇಕು, ಇದು ಪ್ರಾಥಮಿಕ ಅಂಶ, ಅಂಡರ್ಲೈನ್ ಮಾಡಿ. ನನ್ನ ಮೇಲೆ ನಂಬಿಕೆ ಇಡಬೇಕು. ಅಷ್ಟು ಮಾಡಿದರೆ ನೀವು ಮುಂದೆ ಅಮೃತವನ್ನೇ ಪಡೀತೀರಿ, ನಾನು ಈ ಸಮುದ್ರ ಮಥನದಿಂದ ಅಮೃತವನ್ನು ಕೊಡಿಸ್ತೇನೆ ಅಂತ ಅಶ್ಯೂರೆನ್ಸ್ ಕೊಡ್ತಾನೆ ಭಗವಂತ. ಇಂದ್ರಾದಿಗಳು ಒಂದು ಒಳ್ಳೆಯ ಸಮಯ ನೋಡಿ ಬಲಿ ಶಂಬರ ಎಲ್ಲರೂ ಇರುವಾಗ ಅವರನ್ನೆಲ್ಲ ಒಪ್ಪಿಸ್ತಾರೆ. ಬಲಿ ಶಂಬರಾದಿಗಳು ಬಹಳ ಖುಷಿಯಿಂದ, ಆಯಿತು ನಮಗೂ ಅಮೃತ ಸಿಗ್ತದಾದರೆ ಯಾರಿಗೆ ಬೇಡ ಅಂತ ಅವ್ರು ಒಪ್ಪಿಕೊಳ್ತಾರೆ. ಸಮುದ್ರ ಮಥನ ಆರಂಭ ಆಗುತ್ತೆ. ಮೊದಲು ಮಂದರ ಪರ್ವತವನ್ನು ಎತ್ಕೊಂಡ್ಬಂದು ಕ್ಷೀರ ಸಮುದ್ರಕ್ಕೆ ಹಾಕಬೇಕು. ಎತ್ಕೊಂಡು ಬರುವಾಗಲೇ ಕೆಲವರು ಬೀಳ್ತಾರೆ, ಕೆಲವರು ಅದರ ಕೆಳಗೆ ಕೈಕಾಲು ಅಪ್ಪಚ್ಚಿ ಕೆಲವರು ಸತ್ತೋಗ್ತಾರೆ. ಇದೆಲ್ಲ ಆಯಿತು. ಆಗ ಭಗವಂತ ಹರಿನಾಮಕನಾದವನು ಗರುಡನಿಂದ ಬಂದು ಎತ್ತಿ ಈಗಾಗಲೇ ಪ್ರಾಣ ಕಳೆದವರಿಗೆಲ್ಲ ಮತ್ತೆ ಪ್ರಾಣವನ್ನು ಅನುಗ್ರಹಿಸಿ ತಾನೇ ಅದನ್ನು ನೀರಿಗೆ ಹಾಕಿ ಇನ್ನು ಸಮುದ್ರ ಮಥನ ಆರಂಭಿಸಿ ಅಂದಾಗ ಸ್ವತಃ ಅಜಿತನಾಮಕನಾಗಿ ಅವನು ಕೂಡ ದೇವತೆಗಳ ಜೊತೆಗೆ ನಿಲ್ತಾನೆ. ಇತ್ತ ವಾಸುಕಿಯನ್ನು ಆ ಸಮುದ್ರದಲ್ಲಿರುವ ಕ್ಷೀರ ಪರ್ವತದ ಮಂದರ ಪರ್ವತಕ್ಕೆ ಕಟ್ಟಿ ಇಬ್ಬರು ಇನ್ನು ಮಥನ ಆರಂಭ ಮಾಡಬೇಕನ್ನುವಾಗ ಇವರು ಶುರು ಮಾಡ್ತಾರೆ. ಹೆಡೆಯ ಭಾಗ ನೀವು ಹಿಡ್ಕೊಂಡಿದ್ದೀರಿ, ನಮಗೆ ಯಾಕೆ ಬಾಲದ ಭಾಗ, ನಾವು ವಿದ್ಯಾವಂತರು, ನಾವು ಶಾಸ್ತ್ರ ಕಲ್ತಿದ್ದೇವೆ, ನಾವು ಜ್ಞಾನಿಗಳು, ನಮಗೆ ನೀವು ಹೆಡೆ ಕೊಡಬೇಕು, ನೀವು ಬಾಲದ ಹತ್ರ ಬನ್ನಿ ಅಂತ ದೇವತೆಗಳಿಗೆ ರಾಕ್ಷಸರ ಆದೇಶ. ಆಯಿತು, ಮಾತಾಡಲಿಕ್ಕಿಲ್ವಲ್ಲ, ಆಯಿತು ಅಂತ ಇವರೆಲ್ಲ ಬಾಲದ ಬದಿಗೆ ಹೋದರು. ಆ ವಾಸುಕಿಯ ಹೆಡೆಯ ಭಾಗವನ್ನು ಅವರು ಇದ್ದಕ್ಕಿದ್ದ ಹಾಗೆ ವಾಸುಕಿ ಸೋತು ಅವನ ಬಾಯಿಯಿಂದ ವಿಷಾನಿಲ ಪ್ರಾರಂಭ ಆಗುತ್ತೆ. ಉಸಿರು ಕಟ್ಟಕ್ಕೆ ಶುರುವಾಗುತ್ತೆ ದೈತ್ಯರಿಗೆ, ಏಕಕಾಲದಲ್ಲಿ ಈ ಕಡೆ ಇರುವ ದೇವತೆಗಳಿಗೆ. ಆಗ ಭಗವಂತನೇ ಅದನ್ನು ಬೇರೊಂದು ಸಾಧನದ ಮೂಲಕ ಮಳೆ ಮೊದಲಾದವುಗಳನ್ನು ಉಂಟು ಮಾಡಿ ಶಾಂತ ಮಾಡ್ತಾನೆ ಆ ವಿಷವನ್ನು. ಮತ್ತೆ ಮುಂದುವರಿತದೆ. ಇದ್ದಕ್ಕಿದ್ದ ಹಾಗೆ ಪರ್ವತ ತೇಲ್ತಾ ಇದ್ದರೆ ಅದನ್ನು ಮಥಿಸಬಹುದು. ಕಡೆಗೋಲನ್ನು ನಾವು ಪಾತ್ರೆಯ ಬುಡಕ್ಕೆ ಟಚ್ ಮಾಡಿ ತೆಗಿಯೋಕ್ಕಾಗಲ್ಲ. ಮಥನ ಸ್ವಲ್ಪ ಎತ್ತರ, ಮಥನ ಮಾಡ್ತಾ ಇದ್ದಾರೆ, ಎತ್ತರ ಇತ್ತು, ಇದ್ದಕ್ಕಿದ್ದ ಹಾಗೆ ಕುಸಿತು, ಅದು ತಳ ಮುಟ್ಟಿತು. ಎಬ್ಬಿಸೋರು ಯಾರು? ಎಲ್ಲರೂ ಕೂಡಿ ಹೇಗಪ್ಪ ನಮ್ಗೆ ಎಬ್ಸೋಕ್ಕಾಗಲ್ಲ ಅಂತ ಅಜಿತನಾಮಕನಾದ ಭಗವಂತನನ್ನು ಕೇಳಿಕೊಂಡಾಗ ಅವನು ಹೇಳ್ತಾನೆ, ನಾನಿದ್ದೇನೆ. ಆಗ ಭಗವಂತ ಕೂರ್ಮಾವತಾರದಲ್ಲಿ ಆ ನೆಲದ ಆ ತಳಕ್ಕೆ ಬಂದು ಅದರ ಆ ಮಂದರ ಪರ್ವತದ ಬುಡಕ್ಕೆ ತನ್ನ ದೇಹವನ್ನು ಸೇರಿಸಿ ತನ್ನ ಬೆನ್ನಿನ ಮೇಲಿರುವ ಆ ಚಿಪ್ಪಿನ ಮೇಲೆ ಆ ಮಂದರ ಪರ್ವತವನ್ನು ಎತ್ತಿಕೊಟ್ಟು ಮತ್ತೆ ಮಥನ ಆರಂಭವಾಯಿತಂತೆ. ಮಥನ ಆರಂಭ ಆಗುವಾಗ ಒಳ್ಳೆ ಬೆನ್ನು ತುರಿಸ್ಕೊಂಡಂತೆ ಭಗವಂತ. ಎಕ್ಸ್ಪ್ರೆಷನ್ ಎಲ್ಲ ಬಹಳ ಬ್ಯೂಟಿಫುಲ್ ಆದದ್ದು. ಭಗವಂತನಿಗೆ ಎಷ್ಟು ಲೀಲೆ ಅಂತ. ಹೀಗೆ ಮಥನ ಮತ್ತೆ ಮುಂದುವರಿದಾಗ ಇದ್ದಕ್ಕಿದ್ದ ಹಾಗೆ ಹಾಲಾಹಲ ವಿಷ ಬಂತು. ಎಷ್ಟು ಭೀಕರವಾಗಿ ಬಂತು ಅಂದರೆ ಯಾರಿಗೂ ಕೂಡ ಅದನಿಗೆ ಏನು ಮಾಡೋದು ಅನ್ನೋ ಕೈಕಾಲು ಬಿಡುವ ಅವಸ್ಥೆ. ಇಂದ್ರಾದಿಗಳಿಗೆ ಹೇಳ್ತಾನೆ ಭಗವಂತ, ನೀವು ಹೋಗಿ ಶಿವನನ್ನು ಬೇಡಿಕೊಳ್ಳಿ. ನೋಡಿ, ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ಎಷ್ಟು ಜೀವ ಕೊಡ್ತಾರೆ ಲೋಕೋದ್ಧಾರಕ್ಕಾಗಿ.
ಯಾರೂ ಕಮ್ಮಿ ಅಲ್ಲ. ಇಮಿಡಿಯೇಟ್ ಎಲ್ಲರೂ ಶಿವನ ಹತ್ರ ಹೋಗಿ ಈ ಥರ ಆಗಿದೆ ಅಂದಾಗ ಶಿವ ತನ್ನ ಪತ್ನಿ ಪಾರ್ವತಿಗೆ ವಿನಂತಿಸಿ ಸಮ್ಮತಿ ಪಡೆದು ಲೋಕ ಕಲ್ಯಾಣಕ್ಕಾಗಿ ನಾನು ವಿಷ ಸ್ವೀಕರಿಸ್ತೇನೆ ಅಂತ ಅವಳ ಸಮ್ಮತಿ ಪಡೆದು ಬಂದನಂತೆ. ಬಂದು ತನ್ನ ಕೈಯಿಂದ ಅದನ್ನು ತೆಗೆದುಕೊಂಡು ಗಂಟಲಲ್ಲಿ ನಿಲ್ಲಿಸಿಕೊಂಡ. ಹಾಗೆ ವಿಷಕಂಠನಾದ. ಹೀಗೆ ಒಂದು ವಿಷ ಮುಗಿಯಿತು. ಮುಂದೆ ಮತ್ತೆ ಮಥನ. ಆ ಬಳಿಕ ಪ್ರಾರಂಭವಾದದ್ದು ಮೊದಲು ಕಾಮಧೇನು ಬಂತು, ಅದು ಋಷಿಗಳಿಗಿರಲಿ ಅಂತ ಬಿಟ್ಟು ಕೊಟ್ರಂತೆ. ಅದರ ನಂತರ ಉಚ್ಚೈಶ್ರವಸ್ ಅನ್ನುವ ಬಿಳಿ ಕುದುರೆ ಬಂತು, ಅದು ನನಗೆ ಬೇಕು ಅಂದನಂತೆ ಬಲಿಯಿಂದ. ಬಲಿಗೆ ಆ ಕುದುರೆಯನ್ನು ಬಿಡಲಾಯಿತು. ಅಷ್ಟರಲ್ಲಿ ಐರಾವತ ಬಂತು, ಕಲ್ಪವೃಕ್ಷ ಬಂತು. ಇದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಕೌಸ್ತುಭ ಮಣಿ ಬಂತು. ಅದನ್ನು ಭಗವಂತ ತನ್ನ ಕೌಸ್ತುಭ ಮಣಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಳ್ಳಲಿ ಅಂತ ಎಲ್ಲರೊಟ್ಟಿಗೆ ವಕ್ಷಸ್ಥಳದಲ್ಲಿ ಅವನಿಗೆ ಸ್ಥಾಪಿಸಲಾಯಿತು. ಇದಾದ ಮೇಲೆ ಸಾಕಷ್ಟು ಅಪ್ಸರೆಯರು ಬಂದರು. ಆ ಅಪ್ಸರೆಯರ ಹಿಂದೆ ಎಲ್ಲ ಅಪ್ಸರೆಯರು ಬಂದಿದ್ದಾರೆ ಅನ್ನೋದರೊಳಗಾಗಿ ಸಾಕ್ಷಾತ್ ಲಕ್ಷ್ಮಿ ಭಗವತಿ ತಾನು ಬಂದಳಂತೆ. ಓಹ್, ಲಕ್ಷ್ಮಿ ಬಂದಿದ್ದಾಳೆ, ಇವಳು ಯಾರಿಗೆ ಅನ್ನೋದ್ರೊಳಗೆ ಲಕ್ಷ್ಮಿಯೇ ತನ್ನ ಗಂಡ ಯಾರು ಅಂತ ಹೀಗೆ ನೋಡಿದಳಂತೆ. ಶುಕ್ರಾಚಾರ್ಯರು ತಪಸ್ವಿಗಳು ಗುರುಗಳು ಇದ್ದಾರೆ, ಆದರೆ ಅವರಿಗೆ ಅವರದೇ ಆದ ದೌರ್ಬಲ್ಯಗಳಿವೆ. ಚಂದ್ರನಿದ್ದಾನೆ, ಅವನು ತಾರೆಯ ಬೆನ್ನು ಹತ್ತಿದವ. ಇನ್ಯಾವನು ಒಬ್ಬ ಸನಕ ಸನಂದನಾದಿಗಳಿದ್ದಾರೆ, ಆದರೆ ಅವರು ಬಾಲ್ಯ ಬ್ರಹ್ಮಚರ್ಯ ಅಂತ ಗೃಹಸ್ಥಾಶ್ರಮವನ್ನು ಒಪ್ಪದವರು. ದುರ್ವಾಸರು ಮಹಾತ್ಮರು, ಆದರೆ ಕೋಪವನ್ನೇ ಕಡಿಮೆ ಮಾಡಿಕೊಂಡಿಲ್ಲ. ಎಲ್ಲರ ಲಿಮಿಟೇಷನನ್ನು ನೋಡ್ತಾ ಇಲ್ಲೊಬ್ಬನಿದ್ದಾನೆ ಅಂತ ಅಜಿತನನ್ನು, ಆ ಭಗವಂತನನ್ನು ನೋಡ್ತಾಳಂತೆ. ನೋಡಿ ಹೇಳ್ತಾಳೆ, ಇವನಿದ್ದಾನೆ, ಆದರೆ ಇವನಿಗೆ ನಾನು ಬೇಡ, ಯಾಕೆಂದರೆ ಇವನು ಆತ್ಮಾರಾಮ. ಆದರೆ ನನಗೆ ಇವನು ಬೇಕು ಅಂತ ಇವನಲ್ಲಿ ಸ್ಥಾಪಿಸ್ತಳಾಗ್ತೇನೆ ಅಂತ ಅವನನ್ನೇ ವರಿಸಿದಳಂತೆ. ಹೀಗೆ ಭಗವಂತ ಲಕ್ಷ್ಮಿ ವಿವಾಹ ಮಾಡಿಕೊಂಡು ಅಲ್ಲಿ ಇದ್ದಳು. ಅತ್ತ ಮತ್ತೆ ಸಮುದ್ರ ಮಥನ ಮುಂದುವರಿದಾಗ ಎಲ್ಲರೂ ಕೂಡಿ ಸಮುದ್ರ ಮಥನದಲ್ಲಿ ತನ್ಮಯ ಆಗಿರುವ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಸುಂದರನಾದ ಪುರುಷ, ಪರಮ ಪುರುಷ ಬಂದನಂತೆ. ಶಂಖದಂಥ ಕಂಠ, ಶ್ಯಾಮಲ ವರ್ಣ, ನೀಲ ತೋಳುಗಳು, ಜಟೆಯನ್ನೇನೋ ಕಟ್ಟಿಕೊಂಡಿದ್ದಾನೆ ಅನ್ನುವ ಹಾಗೆ, ಮುಂಗುರುಳು ಹೀಗೆ ಹಣೆಯಲ್ಲಿ ತೇಲಾಡ್ತಿದೆ, ಕೈಯಲ್ಲಿ ಪೀತಾಂಬರ ಉಟ್ಟು, ಮೈಯೆಲ್ಲ ಅದ್ಭುತ ಆಭರಣಗಳ ಸಹಿತ ಕೈಯಲ್ಲಿ ಕಲಶ ಹಿಡಿದು ಬಂದಾಗ, ಓಹ್ ಧನ್ವಂತರಿ ಆಯುರ್ವೇದದ ದೊರೆ ಬಂದಿದ್ದಾನೆ ಅಂತ ಗೊತ್ತಾದಾಗ ಅದು ಅಮೃತ ಅಂತ ಎಲ್ಲರೊಟ್ಟಿಗೆ ಕೂಗಿಕೊಳ್ಳುವುದರೊಳಗಾಗಿ ಆ ಅಮೃತವನ್ನು ದೈತ್ಯರು ಕಸಿದುಕೊಂಡು ಬಿಟ್ಟರು. ಪೆಚ್ಚು ಮೋರೆ ಹಾಕಿ ಸುರರು ಭಗವಂತನನ್ನು ನೋಡ್ತಾರೆ. ಇತ್ತ ಭಗವಂತ ಕಣ್ಸನ್ನೆ ಮಾಡ್ತಾನೆ, ಏನು ಹೇಳಲ್ಲ. ಈ ಕಡೆ ದೈತ್ಯರು, ಇದು ನನಗೆ ಅಹಂಪೂರ್ವಂ ನತ್ವಂ, ಈ ಜಗಳ ಆಗ್ತಿರ್ತದೆ. ನಿನಗೆ ಕೊಡಲ್ಲ, ನಾನು ಮೊದಲು. ಆಗಲ್ಲೊಬ್ಬ ಯಾವನೋ ಹೇಳ್ತಾನೆ, ಏನ್ರೋ ನೀವೇ ಕುಡಿದ್ರೆ ಹೇಗೆ, ಅವರು ನಮ್ಮೊಟ್ಟಿಗೆ ಅವರು ಮಾಡಿದಾರಲ್ಲ ಸಮುದ್ರ ಮಥನ, ಅವ್ರಿಗೂ ಕೊಡಬೇಕು, ಒಟ್ಟಿಗೆ ಹಂಚ್ಕೊಂಡು ಕುಡಿಯೋಣ. ಈ ಜಗಳ ನಡೀತಾ ಇದೆ, ನನಗೆ ನಿನಗೆ, ನಾನು ಮೊದಲು ನೀನು ಅಂತ ಅವರಲ್ಲಿ. ಭಗವಂತ ಕಣ್ಸನ್ನೆ ಮಾಡಿದವ ಎಲ್ಲಿ ಹೋದ ಅಂತ ನೋಡೋದ್ರೊಳಗಾಗಿ ಅಂತರ್ಧಾನನಾದನಂತೆ. ಎಲ್ಲಿ ಹೋದ ಅಂತ ಹುಡುಕೋದ್ರೊಳಗಾಗಿ ಇದ್ದಕ್ಕಿದ್ದ ಹಾಗೆ ಸುರ ಸುಂದರಿ ಸ್ತ್ರೀಯೊಬ್ಬಳು ಮೋಹಿನಿ ರೂಪದಲ್ಲಿ ಕಾಣಿಸಿಕೊಂಡಳು ಸುರರಿಗೆ. ಅವಳ ರೂಪ, ಲಾವಣ್ಯ, ಅವಳ ಹುಬ್ಬು, ಅವರ ಮೂಗು, ಅವಳ ತುಟಿಯ ಆ ಚೆಂದುಟಿಯ ನಗು, ಅದರ ಕೆನ್ನೆ, ಅವಳು ತನ್ನ ಘನ ಸ್ತನದ ಜೊತೆಗೆ ವಯ್ಯಾರ ಲಾವಣ್ಯಗಳ ಸಹಿತವಾಗಿ ಸುಂದರವಾದ ನಡು, ಬಹಳ ಘನವಾದ ನಿತಂಬ, ಎಲ್ಲವುಗಳ ಜೊತೆಗೆ ಹೆಜ್ಜೆಯಲ್ಲಿ ಗೆಜ್ಜೆಯ ಝಣ ಝಣ ಧ್ವನಿ ಮಾಡ್ತಾ ನಕ್ಕು ಮುಖ ತೋರಿಸಿ ಅತ್ತ ಒಮ್ಮೆ ಅಸುರರ ಕಡೆಗೆ ನೋಡಿ ಆ ಕಡೆಗೆ ಹೆಜ್ಜೆ ಇಡಬೇಕು ಅನ್ನುವ ಹೊತ್ತಿಗೆ ಕೈಯಲ್ಲಿ ಇನ್ನೂ ಆ ಅಮೃತದ ಕಲಶ ಹಿಡಿದುಕೊಂಡು ಜಗಳಾಡುವ ಅಸುರರೆಲ್ಲ, ನೀನು ಯಾರು, ಎಲ್ಲಿಂದ ಬಂದು, ನೀನೇನು ದೇವತೆಯೋ, ಸುರಸ್ತ್ರೀಯಾಗಿ ನಮ್ಮ ಬಳಿಗೇ ಬಂದವಳೋ, ನಮಗಾಗಿಯೇ ಹುಟ್ಟಿದೆಯೋ, ನೀನು ಯಾರು, ಯಾವ ಲೋಕದ ಕನ್ಯೆ, ನಮಗೆ ನಿನ್ನನ್ನು ನೋಡಿ ಎಲ್ಲವೂ ಮೈ ಮರೆತು ಹೋದಂತಾಗಿದೆ, ನೀನು ಬಹುಶಃ ನಮಗಾಗಿಯೇ ಬಂದವಳು ಕಾಣಬೇಕು, ಬಾ ಬಾ, ನಾವು ನಿನ್ನನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ, ಇದೋ ನೋಡು ನಮ್ಮಲ್ಲಿ ಈ ಒಂದು ಅಮೃತ ಕಲಶಕ್ಕಾಗಿ ಜಗಳ ನಡೆದಿದೆ, ನೀನೇ ಸ್ವೀಕರಿಸು, ನಮಗೆ ನೀನೇ ಹಂಚು ಅಂತ ಮಿಣಿ ಮಿಣಿ ಮಿಕಾ ಮಿಕಾ ಕಣ್ಬಿಟ್ಟು ಹೇಳುವಾಗ ಮೋಹಿನಿ ಅಷ್ಟೇ ಚಂದ ನಗು ನಕ್ಕು ಹೇಳಿದಳಂತೆ, ನಾನು ಕುಲಟೆ, ನೀನಾದರೂ ನೀವೆಲ್ಲರೂ ಕಶ್ಯಪ ಮಹರ್ಷಿಗಳ ಮಕ್ಕಳು, ಕುಲಟೆಯ ಜೊತೆಗೆ ಸಂಸಾರವೇ, ನಾನು ಜಾರಿಣಿ, ನೀವು
ಒಂದಿಷ್ಟು ಯಾವುದೋ ಅಮೃತವನ್ನು ಹಿಡಿದುಕೊಂಡು ಅದನ್ನು ಅಪೇಕ್ಷೆ ಪಟ್ಟಂತಹ ಮಹಾಪ್ರಬಲ ಅಸುರರು ನನ್ನಂತಹ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವ ಒಂದು ಜಾರಿಣಿಯ ಜೊತೆಗೆ ನಿಮಗೆ ಸಂಬಂಧವೇ? ಉಚಿತವೇ? ನೀನು ಏನಾದರೂ ಹೇಳು, ಹೇಗಾದರೂ ಇರು, ನನಗೆ ನೀವೇ ಸಾಕು ಅಂತ ಇವರೆಲ್ಲ ಹೇಳಲಾಗಿ, ಈಗ ನಮ್ಮ ಒಂದೇ ಇಚ್ಛೆಯನ್ನು ನೆರವೇರಿಸು. ನಾವು ಸುಮ್ಮನೆ ಈ ಅಮೃತದ ಕಾರಣವಾಗಿ ಜಗಳಾಡುತ್ತಿದ್ದೇವೆ. ನಮ್ಮ ಜಗಳವನ್ನು ನೀನೇ ಬಗೆಹರಿಸಿಕೋ. ಈಗೋ ನಿನ್ನ ಕೈಯಲ್ಲಿ ಕೊಟ್ಟಿದ್ದೇವೆ, ನಮಗೆ ಹಂಚು. ನೋಡಿ, ದೇವರು ಮೋಸ ಮಾಡಿದ್ದಾನೆ ಅನ್ನೋರೆಲ್ಲ ಕೇಳ್ಕೋಬೇಕು. ಪುನಃ ಹೇಳ್ತಾಳೆ, ನೀವು ನನಗೆ ಅಮೃತವನ್ನು ಕೊಟ್ಟರೆ ನಾನು ನನಗೆ ತಿಳಿದಂತೆ ಹಂಚುತ್ತೇನೆ. ಅದಕ್ಕೆ ನಿಮ್ಮ ಸಮ್ಮತಿ ಇದ್ದರೆ ಮಾತ್ರ ನೀವು ನನ್ನ ಕೈಯಲ್ಲಿ ಕೊಡಿ. ನೀನು ಹೇಗಾದರೂ ಹಂಚು, ಈಗೋ ತೆಗೆದುಕೋ. ಹಾಗಾದರೆ ನೀವು ಎಲ್ಲರೂ ಸುರಾಸುರರು ಸ್ನಾನ ಮಾಡಿ ಆಹ್ನಿಕಗಳನ್ನು ಪೂರೈಸಿ, ನೀವು ಮಾಡಬೇಕಾದ ಯಜ್ಞ ಹೋಮ ಹವನದಲ್ಲಿ ಏನು ಹವಿಸ್ಸು ಕೊಡಬೇಕು ಅದನ್ನೆಲ್ಲ ಸಲ್ಲಿಸಿ, ನಾನು ಇಟ್ಟಿರುವ 2 ಸಾಲುಗಳಲ್ಲಿ ಬಂದು ಕುಳಿತುಕೊಳ್ಳಬೇಕು ಅಂತ ದರ್ಭಾಸನಗಳನ್ನೆಲ್ಲ ಮಾಡಿ, ಸುರರಿಗೆ 1 ಸಾಲು ಅಸುರರಿಗೊಂದು ಸಾಲು ನಿರ್ಮಾಣ ಮಾಡಿ, ಅವರೆಲ್ಲ ತಮ್ಮ ಆಹ್ನಿಕ ಅವಳು ಹೇಳಿದ ವಿಧಿ ಏನು ನಿಷೇಧಗಳನ್ನೆಲ್ಲ ಮಾಡಿ ವಿಧಿಗಳನ್ನು ಪೂರೈಸಿ ಅವರು ಬಂದು ಕೂತ್ಕೊಂಡಿದ್ದಾರೆ. ಸುರರ ಕಡೆಗೆ ಅಮೃತದ ಕಲಶ, ಇತ್ತ ಅಸುರರಿಗೆ ಸುಂದರ ನಗು. ಮುಂದಿನ ಮತ್ತೊಬ್ಬ ಸುರನಿಗೆ ಅಮೃತ, ಮತ್ತೆ ಇವರ ಕಡೆಗೆ ವಯ್ಯಾರದ ಬಿಂಕದ ನೋಟ ನಡೀತಾ ಇದೆ. ಇವ್ರಿಗೆ ಗೊತ್ತಾಗ್ತಿದೆ, ಇವ್ರು ನಮಗೆ ಅಮೃತ ಕೊಡಲ್ಲ ಗೊತ್ತಿದೆ ಅಂತೆ ಅವರಿಗೆ. ಆದರೆ ಕಣ್ಣು ಕೀಳಕ್ಕಾಗಲ್ಲ, ಮೈ ಸೋತು ಮನಸ್ಸೋತು ಬಿಟ್ಟಿದ್ದಾರೆ. ನೋಡ್ತಲೇ ಇದ್ದಾರೆ, ಅಮೃತ ಹೋಗ್ತೋ ಇದೆ. ಇದ್ದಕ್ಕಿದ್ದ ಹಾಗೆ ಸಿಂಹಿಕೆಯ ಮಗ ದೈತ್ಯ ಸ್ವರ್ಭಾನು ಅದೇ ಸಾಲಿನಲ್ಲಿ ಕೂತು ಅಮೃತವನ್ನು ಸ್ವೀಕರಿಸಿ ಕುಡಿತಾನೆ. ಮೇಲಿನ ಲೋಕದಿಂದ ಸೂರ್ಯಚಂದ್ರರು ತಕ್ಷಣ ಭಗವಂತನಿಗೆ ಹೇಳ್ತಾರೆ, ನೋಡಲ್ಲಿ ಅವನು ದೈತ್ಯ ಕುಡಿದ, ಸುದರ್ಶನ ಚಕ್ರದಿಂದ ಅವನ ತಲೆ ಕತ್ತರಿಸಿ ಬಿಟ್ಟನಂತೆ. ಅಜಿತ ನಾಮಕ ಕತ್ತರಿಸಿದಾಗ ಅಮೃತ ಕುಡಿದಾದ ತಲೆ ಸಾಯಲಿಲ್ಲ, ದೇಹ ಸತ್ತಿತ್ತು. ಯಾಕೆ ಅದಿನ್ನೂ ಕೆಳಗೆ ಹೋಗಿರಲಿಲ್ಲ. ಈ ತಲೆ ಉಳಿಯಿತಲ್ಲ, ಅದೇ ರಾಹು. ಅದಕ್ಕೆ ಸಿಟ್ಟಂತೆ ಈ ಸೂರ್ಯಚಂದ್ರರು ಚಾಡಿ ಹೇಳಿದ್ದಲ್ಲ, ಇವರನ್ನು ನುಂಗಬೇಕು ಅಂತ ಕಾಯ್ಕೊಂಡು ಕಾಲ ಬಂದಾಗ ನುಂಗುವುದೇ ಗ್ರಹಣ. ಎಷ್ಟು ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ಸ್ವಾಮಿ. ಹೌದೋ ಅಲ್ವೋ, ಸೈಂಟಿಫಿಕ್ಕೋ ಅನ್ಸೈಂಟಿಫಿಕ್, ಒಬ್ಬ ಮನುಷ್ಯನಿಗೆ ಕಲ್ಪಿಸ್ಲಿಕ್ಕೆ ಈ ಪರಿ ಬರುತ್ತಾ ಅಂತಾದರೂ ಯೋಚನೆ ಮಾಡೋಣ. ದರ್ಶನ ಅದು. ಹಾಗೆ ಅವನದ್ದು ಒಂದು ವ್ಯವಸ್ಥೆ. ಇತ್ತ ಎಲ್ಲ ಅಮೃತ ಖಾಲಿ. ಇವು ನೋಡ್ತಲೇ ಇದ್ದಾರೆ, ಇವರಿಗಿಲ್ಲ. ಮುಂದಿನ ಮಾತು, ಹಾಗೆ ಅಮೃತವನ್ನು ಹಂಚಿದ ಮೋಹಿನಿ ತನ್ನಷ್ಟಕ್ಕೆ ಅಂತರ್ಧಾನಳಾದರು. ಅಮೃತವನ್ನು ಪಡೆದ ಸುರರು ಬಲಿಷ್ಠರಾದರು. ನಾನು ನನ್ನದು ಅಹಂಕಾರಕ್ಕೆ ನಾವು ಯಾವುದನ್ನೇ ಧಾರೆ ಎರೆಯುವುದಲ್ಲ. ನಾನು ನನ್ನದು ಅನ್ನುವುದು ಕೇವಲ ಶರೀರ, ಅದರ ಬೇರು ಭಗವಂತ. ಭಗವಂತನಿಗೆ ಅಮೃತ ಧಾರೆ ವೃಕ್ಷ, ನಾನು ನನ್ನದು ಅನ್ನುವ ಶರೀರ ಚೆನ್ನಾಗಿದ್ದೀತು ಅಂತ ಸಮುದ್ರ ಮಥನ ಮುಗಿಯುತ್ತೆ. ಸಮುದ್ರ ಮಥನದಲ್ಲಿ ಅಸುರರಿಗೆ ಮೋಸ ಮಾಡಿದ್ದಲ್ವಾ? ಸುರ ಅಸುರರು, ಮಂದರ ಪರ್ವತ, ಕ್ಷೀರ ಸಮುದ್ರ ಎಲ್ಲ ನಾವೇ. ಈ ಕ್ಷೀರ ಸಮುದ್ರ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಜೀವನ. ನಾವು ಇದು ಭಾರಿ ಚೆನ್ನಾಗಿದೆ ಅಂತ ಭಾವಿಸುವ ಒಂದು ಜೀವನ. ಅದರ ಒಳಗೆ ನಮ್ಮ ಅಹಂಕಾರವೇ ಮಂದರ ಪರ್ವತ. ನಮ್ಮ ಒಳಗೆ ಕೆಡುಕು ಮತ್ತು ಒಳಿತು ಇದೆ, ಅದೇ ಸುರ ಅಸುರರು. ಅದು ನಿತ್ಯ ಫೈಟ್ ಮಾಡ್ತಾ ಇರುತ್ತೆ. ಎಷ್ಟೋ ಸಾರಿ ನಮ್ಮ ಒಳಗಿನ ಕೆಡುಕು ಗೆಲ್ಲುತ್ತೆ, ಎಷ್ಟೋ ಸಾರಿ ನಮ್ಮ ಒಳಗಿನ ಒಳಿತು ಗೆಲ್ಲುತ್ತೆ. ಪ್ರಬಲವಾಗಿ ಕೆಡುಕೇ ಗೆಲ್ಲುವ ಸಂದರ್ಭ ಬಂದು ನಾವು ಕೆಟ್ಟವರೇ ಆಗಿ ಹಾಳಾಗುವ ಹೊತ್ತಿಗೆ ಇಲ್ಲ, ಇದು ಸರಿ ಇಲ್ಲ, ಇದು ದುಷ್ಟತನವನ್ನೇ ಪರಾಕಾಷ್ಠೆಗೆ ಹೋಗಿದೆ ಅಂದಾಗ ಇನ್ನರ್ ವಾಯ್ಸ್ ಹೇಳುತ್ತೆ, ಭಗವಂತನನ್ನು ಪ್ರಾರ್ಥಿಸು. ಹಾಗೆ ಪ್ರಾರ್ಥನೆ ಮಾಡಿದರೆ ಭಗವಂತ ಹೇಳ್ತಾನೆ, ನಿನ್ನ ಕೆಡುಕಿನ ನಾಶ ನನ್ನ ಹೊಣೆ. ನೀನು ನಿನ್ನ ಅಹಂಕಾರವನ್ನು ಹೇಗೆ ಸಂಯಮಕ್ಕೆ ತಂದುಕೊಳ್ಳುತ್ತಿ ಅಂಥದ್ದೊಂದು ಮಥನ ಆರಂಭ ಮಾಡು. ನೀನು ಆರಂಭ ಮಾಡುವಾಗ ಬರುವ ಎಲ್ಲ ಕಷ್ಟಗಳಿಗೆ ನಾನಿದ್ದೇನೆ. ಹಾಗೆ ನಾವು ನಮ್ಮ ಅಹಂಕಾರವನ್ನೇ ಮೊದಲ ಮಥನಕ್ಕೆ ಸಿದ್ಧ ಮಾಡಿಕೊಂಡು ಆ ಅಹಂಕಾರ ಅನ್ನುವ ಪರ್ವತದ ಮಥನವನ್ನು ನಮ್ಮ ಅಪೇಕ್ಷೆ ಅನ್ನುವ ಹಾವು, ಯಾವಾಗಲೂ ಹಾವು ಸೆಕ್ಸಿಗೆ, ಎನರ್ಜಿಗೆ, ಡಿಸೈರಿಗೆ ಒಂದು ಸಂಕೇತ.
ನಮ್ಮ ಅಪೇಕ್ಷೆಗಳನ್ನೇ ಸಂಯಮಕ್ಕೆ ಕಟ್ಟಿಕೊಂಡು ಅಹಂಕಾರವನ್ನು ಮಥನಕ್ಕೆ ತೊಡಗಿದಾಗ, ಮೊದಲು ಅಹಂಕಾರದ ಮಥನಕ್ಕೆ ಮಂದರ ಪರ್ವತದ ಕೆಳಗೆ ಕೈ ಕಾಲು ಸಿಕ್ಕು ನುಜ್ಜುಗುಜ್ಜಾದವೆಲ್ಲ ಹಾಗೆ ನುಜ್ಜುಗುಜ್ಜಾಗ್ತೇವೆ. ಭಗವಂತ ಅನುಗ್ರಹ ಮಾಡಿದರೆ ಮತ್ತೆ ಸ್ವಲ್ಪ ಶಕ್ತಿ ಬರುತ್ತೆ. ಅವನು ತಂದು ಅದನ್ನು ಕ್ಷೀರ ಸಮುದ್ರಕ್ಕೆ ಹಾಕುವಷ್ಟು ನಮ್ಮ ದೇಹವನ್ನು, ನಮ್ಮ ಜೀವನವನ್ನು ಮತ್ತೆ ಆರಂಭಿಸು. ಬೀಳ್ತೀಯ, ಪೆಟ್ಟು ತಿಂತಿ, ತೊಂದರೆ ಇಲ್ಲ, ಬಾ ಅಂದರೆ ಅಧ್ಯಾತ್ಮ ನಡೆಯುತ್ತೆ. ಹಾಗೆ ಕೂತಾಗ ಅವನ ಸಹಾಯವಿಲ್ಲದೆ ಇದರ ಮಥನ ಸಾಧ್ಯವಿಲ್ಲ. ಆಗ ದುಷ್ಟರು ಬಹಳ ಪ್ರಬಲವಾಗಿ ತಾವೇ ನಡೆಸೋದು ಅನ್ನುವ ಹಾಗೆ ನೆಗೆಟಿವಿಟಿ ಬಹಳ ಮೊದಲು ಬರುತ್ತೆ. ನಮ್ಮ ಅಧ್ಯಾತ್ಮ ಪಥದಲ್ಲಿ ಮೊದಲು ಕಾಣಿಸುವುದೇ ನೆಗೆಟಿವಿಟಿ. ಆ ಬಳಿಕ ಈ ಅಂತರಂಗದ ತಪಸ್ಸು ಮಾಡಿದವರಿಗೆ ಇದೆಲ್ಲ ಅನುಭವಕ್ಕಿರುತ್ತೆ. ಆ ಬಳಿಕ ಅದರ ನಂತರದ ಹಂತಕ್ಕೆ ಹೋದರೆ ಆ ಕುಸಿತ ಇದೆಯಲ್ಲ, ಮಂದರ ಪರ್ವತ ಕುಸಿಯುವುದು, ಅದು ನಾನು ಅನ್ನುವ ಅಹಂಕಾರ ಕುಸಿದು ಅವನಿಗೆ ಶರಣಾಗಬೇಕು. ನಾನು ಅನ್ನುವ ಅಹಂಕಾರ ಕುಸಿದು ಶರಣಾದಾಗ ಅವನು ಬೆನ್ನು ಕೊಟ್ಟು ನಾನಿದ್ದೇನೆ ಅಂತಾನೆ. ಇಲ್ಲದ್ರೆ ಇಲ್ಲ. ಅವನು ಹಾಗೊಮ್ಮೆ ಬೆನ್ನು ಕೊಟ್ಟು ಎಬ್ಬಿಸಿ ನಡಿ ನಾನಿದ್ದೇನೆ, ಮಥಿಸು, ಒಳ್ಳೆಯದು ಬರುವವರೆಗೆ ಬಿಡಬೇಡ. ಆಗ ಅಂತರಂಗದಲ್ಲಿ ನನ್ನ ಸ್ಟ್ರೆಂತನ್ನು ನಾನು ಮತ್ತಷ್ಟು ಬಲಿಷ್ಠ ಮಾಡಿಕೊಂಡು ನಾನು ನನ್ನನ್ನು ಮಥಿಸ್ತಾ ಹೋದಾಗ ನನಗೆ ಒಂದೊಂದೇ ಒಳಿತು ಬರಲಿಕ್ಕೆ ಶುರುವಾಗುತ್ತೆ. ಅದು ಕಾಮಧೇನು, ಅದು ಉಚ್ಚೈಶ್ರವಸ್ಸು. ಮೊದಲು ಎಲ್ಲ ನೆಗೆಟಿವಿಟಿಗಳೇ ಪವರ್ಫುಲ್ ಆಗುವ ಹಾಗೆ ಅದನ್ನೆಲ್ಲ ಸಿಕ್ಕದ ಹಾಗೆ ಮಾಡ್ತವೆ. ನನಗೆ ಯಾವುದು ಬಲ ಇಲ್ಲದ ಹಾಗೆ ಮಾಡ್ತವೆ. ನಾವು ಸುಮ್ಮನೆ ಇರಬೇಕು, ಭಗವಂತನನ್ನು ನಂಬಬೇಕು. ಕಾಲಾಂತರದಲ್ಲಿ ನಮಗೆ ಸಾಕ್ಷಾತ್ ಲಕ್ಷ್ಮಿ ಬರ್ತಾಳೆ, ಕೌಸ್ತುಭ ಮಣಿ ಬರುತ್ತೆ. ಅಂದರೆ ಕೌಸ್ತುಭ ಮಣಿ ಅಂದರೆ ಮತ್ತೇನು ಅಲ್ಲ, ನಮಗೆ ಕಾಣಿಸುವ ನಮ್ಮ ಹೃದಯ ಕುಹರ ಮಧ್ಯದ ಬೆಳಕು. ಹೃದಯ ಕುಹರ ಮಧ್ಯೆ ನಿಷ್ಕಲಂ ಬ್ರಹ್ಮ ಸತ್ಯಂ, ಎಷ್ಟು ಅಂಗುಷ್ಟ ಮಾತ್ರಂ ಅಂತ ಉಪನಿಷತ್ತು. ಆ ಬೆಳಕು ಅಂಗುಷ್ಟ ಮಾತ್ರ ಇರುತ್ತಂತೆ, ಇಲ್ಲಿ ಕಾಣಿಸುವ ಬೆಳಕು. ಅದಕ್ಕೆ ಅದನ್ನು ವಕ್ಷಸ್ಥಲದಲ್ಲಿ ಇಡು, ಯಾಕೆ ಅದು ಭಗವಂತನ ಬೆಳಕು ಅಂತ ಅವನಿಗೆ ಗೊತ್ತಾಗುತ್ತೆ. ಇದು ನನ್ನದಲ್ಲ, ಇದರೊಳಗೆ ಭಗವಂತ ಇದ್ದಾನೆ. ಆ ಕೌಸ್ತುಭಮಣಿಯ ಆ ಬೆಳಕನ್ನು ನೋಡಿದವನಿಗೆ ತನ್ಮಯ ಆದರೆ ಅವನಿಗೆ ಮತ್ತೆ ಅದರ ನಂತರದ ಐಶ್ವರ್ಯ ಯಾವುದು, ಸಿದ್ಧಿ, ಸಾಧನೆಯ ತಪೋಶಕ್ತಿ ಎಲ್ಲವನ್ನು ಮಾಡಕ್ಕೆ ಬರುತ್ತೆ ಅಂತಾರೆ. ಮಳೆ ಬೇಕಾ, ಇನ್ನೊಂದು ಮತ್ತೊಂದು, ಆ ಥರದ ಶಕ್ತಿ ಬರುವುದೇ ಲಕ್ಷ್ಮಿ. ಆ ಲಕ್ಷ್ಮಿ ಅವಳನ್ನೂ ಕೂಡ ನಾವು ಒಂದು ವೇಳೆ ಲಕ್ಷ್ಮಿ ಬಂದ್ಲು ಅಂತ ನಾವು ಒರೆಸಕ್ಕೆ ಹೋದರೆ ನಾವು ಶಕ್ತಿ, ಸಾಧನೆ, ಸಿದ್ಧಿ ಈ ಹಂತದಲ್ಲಿ ನಿಂತು ಒಂದು ದಿನ ಪವಾಡ ಪುರುಷರಾಗಿ ಇಲ್ಲವಾಗ್ತೇವೆ. ಪವಾಡ ಪುರುಷರಾಗುವವರು ಟ್ಯೂಬ್ಲೈಟಿನ ಹಾಗೆ ಒಂದು ದಿನ ಕಪ್ಪಾಗ್ತಾರೆ ಮಗಳೇ ಅಂದಿದ್ರು ನನ್ನ ಗುರುಗಳು. ಟ್ಯೂಬ್ಲೈಟ್ ಒಂದು ದಿವಸ ತಾನು ಬೆಳಗ್ಗೆ ಒಂದು ದಿವಸ ಕಪ್ಪಾಗುತ್ತಲ್ಲ ಮಗಳೇ, ಹಾಗೆ ಪವಾಡ ಪುರುಷರು ಅವರು ನಾಶವಾಗ್ತಾರೆ ಆದ್ದರಿಂದ ಅದಕ್ಕೆ ವಶಳಾಗಬೇಡ. ಅದೇ ಆ ಲಕ್ಷ್ಮಿಯನ್ನು ತಮ್ಮ ವಶ ಮಾಡ್ಕೋಬಾರ್ದು. ಅವನು ಭಗವಂತನ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅವಳು ಸಹಾಯ ಮಾಡಲಿ ಅಂತ ಲಕ್ಷ್ಮಿಯನ್ನು ಭಗವಂತನಿಗೆ ಅರ್ಪಿಸಬೇಕು. ನಮಗೆ ಬಂದ ಶಕ್ತಿಯನ್ನು ನೀನೇ ನೋಡ್ಕೊ, ನನಗೆ ಬೇಡಪ್ಪ, ನನಗೆ ಯಾವ ಶಕ್ತಿ ಬೇಡ, ಸಿದ್ಧಿಗಳು ಬೇಡ, ಯಾವ ಸಾಧನೆ, ಯಾವ ಪವಾಡಗಳು ಬೇಡ, ನನಗೆ ನೀನು ಬೇಕು, ಈ ಆಮಿಷಗಳು ಬೇಡ ಅಂತ ಅವನಿಗೆ ಅರ್ಪಿಸಿಕೊಂಡರೆ ಆ ಭಗವಂತ ಅದರ ನಂತರದ ಹಂತವನ್ನು ನಿಧಾನಕ್ಕೆ ತೋರಿಸ್ತಾನೆ. ಅದೇ ಮುಂದೆ ಕಾಣಿಸಿಕೊಳ್ಳುವ ಅಮೃತ. ಆ ಅಮೃತ ಅಷ್ಟು ಬೇಗ ಅಮೃತತ್ವವನ್ನು ನಾವು ಪಡೆಯಲ್ಲ. ಅಲ್ಲಿ ಮತ್ತೆ ಕದನ ಆಗುತ್ತೆ. ಕದನದಲ್ಲಿ ಮೋಹ ಬಿಟ್ಟವರು ಗೆಲ್ತಾರೆ. ಮೋಹವೇ ಮೋಹಿನಿ. ಅಸುರರಿಗೆ ಮೋಹ ಇತ್ತು, ಬಿಡಲಿಲ್ಲ, ಅವರಿಗೆ ಅಮೃತ ಸಿಗಲಿಲ್ಲ. ಹಾಗಾಗಿ ಕೆಡುಕುಗಳು ನಾಶವಾಗ್ತವೆ. ಯಾರು ಮೋಹವನ್ನು ಕಳಚಿಕೊಳ್ಳದೆ ಮೋಹವೇ ಸರಿ ಅಂತ ಬೆನ್ನು ಹತ್ತುತ್ತಾರೆ ಅವರಿಗೆ ಅಮೃತತ್ವ ಇಲ್ಲದೆ ಎಷ್ಟೋ ಸಾರಿ ನೋಡಿ ಅಧ್ಯಾತ್ಮ ಪಥದಲ್ಲಿ ತುದಿಗೆ ಹೋದವರು ಯೋಗಭ್ರಷ್ಟರಾಗ್ತಾರೆ ನೋಡಿ. ಅದಕ್ಕೆ ಕಾರಣ ಅವರು ಅಮೃತ ಬಂದ ಮೇಲೂ ಮೋಹ ಬಿಡದೆ ಅಮೃತತ್ವವನ್ನು ಕಳ್ಕೊಳ್ಳುವ ಸ್ಥಿತಿ ಬಂದರೆ ಯೋಗಭ್ರಷ್ಟೋ ಅಭಿಜಾಯತೆ. ಅದರ ನಂತರದ ಹಂತಕ್ಕೆ ಹೋದವನು ಸುರರ ಹಾಗೆ ಅಮೃತತ್ವವನ್ನು ಪಡೀತಾರೆ. ಇದು ಅದರ ಒಟ್ಟು ತಾತ್ಪರ್ಯ. ಅಧ್ಯಾತ್ಮ ಪಥದ ಸಮುದ್ರ ಮಥನ ಇದು. ಅಂತರಂಗದಲ್ಲಿ ನಾವು ಯಾರೂ ಮಾಡಬಹುದಾದ ಧ್ಯಾನ ಕೇಂದ್ರಿತ ಅಂತರಂಗದ ಸಮುದ್ರ ಮಥನ. ಹೊರಗಿದ್ದೊಂದೇ ಭಾವಿಸಬೇಡಿ, ಅದು ಆಗಿದ ಬಿಟ್ಟಿದ, ನನಗೆ ಇಮ್ಮೆಟೀರಿಯಲ್, ನಮಗೆ ಈಗೇನು ಸಿಗ್ತಿದೆ ಅದು ಬಹಳ ಮುಖ್ಯ ಅಂತರಂಗಕ್ಕೆ. ಇಷ್ಟಾದ ಮೇಲೆ ಬಲಿ ಮೊದಲಾದವರು ಒಂದಿಷ್ಟು ಸೋತರು, ಪುನಃ ಪ್ರಬಲರಾಗ್ತಾರೆ. ಇದು ಕಾಲಚಕ್ರದಲ್ಲಿ ಇದು ಅನಿವಾರ್ಯ. ಬಲಿ ಪ್ರಬಲನಾದಾಗ ಅದಿತಿ ದುಃಖಿಸ್ತಾಳೆ. ಕಶ್ಯಪರ ಹತ್ರ ಹೇಳ್ತಾಳೆ, ನಂಗೆ ಸಾಧ್ಯ ಇಲ್ಲ, ನನ್ನ ಮಕ್ಕಳೆಲ್ಲ ತಮ್ಮದನ್ನು ಕಳ್ಕೊಂಡು ಎಷ್ಟು ದಿನ ಈ ಬಲಿಯ ಪ್ರಾಬಲ್ಯ, ಅವನನ್ನು ಏನಾದರೂ ಮಾಡಬೇಕಲ್ಲ. ಅದಿತಿಗೆ ಪಯೋವ್ರತವನ್ನು ಬೋಧಿಸ್ತಾರೆ ಕಶ್ಯಪರು. ನೀನೊಬ್ಬ ಮಗನನ್ನು ಪಡಿಬೇಕು, ಅವನಿಂದ ಇದೆಲ್ಲ ಆಗುತ್ತೆ. ಪಯೋವ್ರತ ಅಂದರೆ ಏನು? ಪುಂಸವನ ವ್ರತವನ್ನು ಅದಿತಿಗೆ ಮೊದಲು ದಿತಿಗೆ ಕಶ್ಯಪರು ಹೇಳ್ತಾರೆ.
ದಿತಿ ಮರುದ್ಗಣಗಳನ್ನು ಹೆರುವ ಪೂರ್ವದಲ್ಲಿ ಪುಂಸವನ ವ್ರತ ಮಾಡ್ತಾಳೆ. ಅಂದರೆ ಗರ್ಭಿಣಿ ತಾನು ಹೆರುವ ಮಕ್ಕಳು ಹೇಗಿರಬೇಕು ಅನ್ನೋದಕ್ಕೆ ಮಾಡುವ ವ್ರತ. ಅದರಿಂದ ಅಂಥದೇ ಮಕ್ಕಳನ್ನು ಪಡಿಬೋದು. ಇದನ್ನು ಯಾರೂ ದಾಟಿಸಿಲ್ಲಲ್ಲ ಅಂತ ಬೇಸರ ನನಗೆ. ನಮ್ಮ ಹಿರಿಯರು ಇದನ್ನೆಲ್ಲ ಹೇಳ್ಕೊಟ್ಟಿದ್ರೆ ಕೆಟ್ಟ ಸಂತಾನ ಉಳೀತಿತ್ತು, ಒಳ್ಳೊಳ್ಳೆ ಸಂತಾನ ಆದರೂ ಹುಡ್ತಿತ್ತು. ಏನು ಮಾಡೋದು? ಪಯೋವ್ರತವನ್ನು ಅವಳು ಹೇಳ್ತಾರೆ. ಕಶ್ಯಪರು ಹೇಳ್ತಾರೆ, 12 ದಿವಸ ಪಾಲ್ಗುಣ ಮಾಸದ ಪ್ರಥಮದಿಂದ ದ್ವಾದಶದವರೆಗೆ ನೀನು ಹಾಲಿನ ವ್ರತ ಮಾಡು. ಆ ಹಾಲು ಬಿಟ್ಟರೆ ಇನ್ನೇನು ಕುಡಿಬೇಡ. ಅಷ್ಟೂ ದಿವಸ 12 ದಿವಸ ಭಗವಂತನ ನಾಮಸ್ಮರಣೆ ನಿರಂತರ ಮಾಡು. ಮುಂದೆ ಏನೇನು ವಿಧಿವಿಧಾನಗಳು, ಅದರ ಪೂರ್ವದ್ದೇನು ವಿಧಿವಿಧಾನ ಎಲ್ಲ ಹೇಳಿ ಅದಕ್ಕನುಗುಣವಾಗಿ ಅವಳ ಪ್ರಾರ್ಥನೆಗೆ ಭಗವಂತ ಸಾಕ್ಷಾತ್ ಒಂದು ದಿನ ಚತುರ್ಭುಜಧಾರಿಯಾಗಿ, ನೀನು ನನ್ನನ್ನು ಇಷ್ಟು ಪರಿಯಾಗಿ ಪ್ರಾರ್ಥಿಸ್ತಿದ್ದೀಯ, ನಾನು ನಿನ್ನ ಗರ್ಭದಲ್ಲಿ ನಾನೇ ಬಂದು ಜನಿಸ್ತೇನೆ ಮತ್ತು ಇಂದ್ರಾದಿಗಳಿಗೆ ಬಂದ ತೊಂದರೆಯನ್ನು ನಿವಾರಿಸ್ತೇನೆ, ನೀನು ಚಿಂತೆ ಮಾಡಬೇಡ, ಆದರೆ ಇದು ರಹಸ್ಯವಾಗಿ ಇಟ್ಕೊ ಅಂತ ಅನುಗ್ರಹಿಸಿ ಹೋಗ್ತಾರೆ. ಅದಾಗಿ ಅದಿತಿ ಗರ್ಭವತಿಯಾಗಿ ಹುಟ್ಟಿದವನೇ ವಾಮನ. ಪುಟ್ಟ ಮಗು ಹುಟ್ಟುವಾಗ ಈ ಮಗು ಎಷ್ಟು ಚೆನ್ನಾಗಿದೆ, ಮಿಣಿಮಿಣಿ ದೀಪವೇ ಬೆಳಕೆ ಬಂದ ಹಾಗಿದೆಯಲ್ಲ ಅಂತ ಅನ್ನೋದರೊಳಗಾಗಿ ಮಗು ನೋಡ್ತಿರುವವರ ಕಣ್ಣಿನ ಮುಂದೆ ಟಕ್ ಅಂತ ಕುಳ್ಳ ಬ್ರಹ್ಮಚಾರಿಯಾಗಿ ನಿಂತು ಬಿಡುತ್ತೆ. ಅದಕ್ಕೆ ಷೋಡಶ ಕರ್ಮಾದಿಗಳನ್ನು ಮಾಡುವುದರಲ್ಲಿ ಒಂದು ಬ್ರಹ್ಮಚರ್ಯಕ್ಕೆ ಮಾಡಬೇಕಾದ ಉಪನಯನವನ್ನು ಮಾಡಿ, ಆ ಉಪನಯನಕ್ಕೆ ಬೃಹಸ್ಪತಿಗಳೇ ಗುರೂಪದೇಶ ಮಾಡಿ, ಸವಿತೃವಿನಿಂದ ಅದಕ್ಕೆ ಬೃಹಸ್ಪತಿಗಳು ಉಪನಯನದ ಯಾವುದನ್ನು ಜನಿವಾರ ಅಂತ ಹೇಳ್ತೀವಿ, ಯಜ್ಞೋಪವೀತವನ್ನು ಕೊಟ್ಟು, ಸವಿತೃ ಗಾಯತ್ರಿ ಉಪದೇಶ ಮಾಡಿ, ಅದಕ್ಕೆ ಮುಂಜಿಯನ್ನು ನಮ್ಮ ಕಶ್ಯಪರೇ ಕೊಟ್ಟು, ಆ ತಾಯಿ ಕೌಪೀನವನ್ನು ಕೊಟ್ಟು, ಕೈಗೆ ಒಂದು ಕಮಂಡಲವನ್ನು ಬ್ರಹ್ಮ ಕೊಟ್ಟು, ಆಕಾಶ ಛತ್ರಿಯನ್ನು ಕೊಟ್ಟು, ಇಷ್ಟು ಅಲಂಕಾರಗಳ ಸಹಿತ ಪುಟ್ಟ ಬಾಲಕ ಹೊರಡಲಿಕ್ಕೆ ಸಿದ್ಧನಾದನಂತೆ. ನರ್ಮದಾ ನದಿಯ ದಡದಲ್ಲಿ ಬಲಿಚಕ್ರವರ್ತಿ ಮಾಡುವ ಯಜ್ಞವಾಟಿಗೆ ಹೋಗಬೇಕು ಅಂತ. ನರ್ಮದಾ ನದಿಯ ದಡದಲ್ಲಿರುವ ಬಲಿಚಕ್ರವರ್ತಿಯ ಆ ಯಜ್ಞವಾಟಿಗೆ ಬರುವುದು ಇವನಿಗೆ ಗೊತ್ತೇ ಇಲ್ಲ, ಬಲಿಚಕ್ರವರ್ತಿಗೆ ಗೊತ್ತಿಲ್ಲ. ಹೋಗ್ತಾ ಇದ್ದಾನೆ, ಹೋಗಿ ಯಜ್ಞವಾಟಿ ಪ್ರವೇಶಿಸ್ತಾನೆ. ಪುಟ್ಟ ಬಾಲಕ ಕೈಯಲ್ಲಿ ಕಮಂಡಲ ಹಿಡ್ಕೊಂಡಿದ್ದಾನೆ, ಒಂದು ಕಡೆ ಛತ್ರಿ, ಟಕ ಟಕ ಮಿಂಚಿನ ಹಾಗೆ ನಡ್ಕೊಂಡು ಬರುವ ಆ ಮಗುವನ್ನು ನೋಡಿ, ಇದೇನಿದು ಸನಕ ಸನಂದನಾದಿಗಳು ಬಂದ್ರ, ಅಥವಾ ನನ್ನ ಕಾರಣಕ್ಕೆ ಅಗ್ನಿಯೇ ತಾನೊಂದು ಸಣ್ಣ ರೂಪವಾಗಿ ಬಂದಿದ್ದಾನ, ನನ್ನನ್ನು ಅನುಗ್ರಹಿಸಲಿಕ್ಕೆ ಭಗವಂತನೇ ಪುಟ್ಟ ಬಾಲಕನಾಗಿ ಬಂದಾನೆ, ಏನೆಲ್ಲ ಪ್ರಶ್ನೆಗಳ ಜೊತೆಗೆ ಅತಿಥಿ ಬಂದರೆ ಹೇಳದೆ ಬಂದವನು ಬಹಳ ಮುಖ್ಯ ಅನ್ನೋದು ಬಂದದ್ದೇ ವಾಮನನಿಂದ ಅನ್ನಿಸ್ತದೆ. ತಕ್ಷಣ ಬಲಿಚಕ್ರವರ್ತಿ ಹೋಗಿ ಅವನಿಗೆ ಪಾದಕ್ಕೆ ನೀರು ಕೊಟ್ಟು ಅರ್ಘ್ಯ ಕೊಟ್ಟು ಅವನನ್ನು ಉಪಚರಿಸಿ ಅವನನ್ನು ಕೊಡಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿ, ನನ್ನನ್ನು ಅನುಗ್ರಹಿಸಬೇಕು, ನಿಮಗೇನು ಬೇಕು, ನೀವು ಬಂದಿದ್ದೀರಿ ಅಂದರೆ ನಾನು ಈ ಯಜ್ಞದ ಸಂದರ್ಭದಲ್ಲಿ ನಿಮಗೆ ದಾನ ಕೊಡಬೇಕು, ಏನು ಕೊಡಲಿ ಕೇಳಿಕೊಳ್ಳಿ ಅಂತ ಕೇಳಿದಾಗ ಪುಟ್ಟ ಬಾಲಕ ಹೇಳ್ತಾನೆ, ಓಹ್, ನನಗೆ ನೀನು ಕೊಡುತ್ತಿ ಅನ್ನುವುದೇ ಬಹಳ ನಿನ್ನ ದೊಡ್ಡತನ, ಆದರೆ ನನಗೆ ಬಹಳ ಬೇಡವಪ್ಪ, ನನಗೊಂದು 3 ಪಾದದಷ್ಟು ಭೂಮಿಯನ್ನು ಕೊಡು. ಬಲಿ ನಗ್ತಾ ಹೇಳ್ತಾನೆ, ಕೇಳುವುದು ಕೇಳುತ್ತಿ, ಅದು ನನ್ನ ಬಳಿ ಕೇಳುವುದು ನೀನು. ಒಮ್ಮೆ ನನ್ನ ಬಳಿ ಕೇಳಿದರೆ ನೀನು ಇನ್ನೊಮ್ಮೆ ಬೇರೆಯವರ ಬಳಿ ಕೇಳುವುದಕ್ಕೆ ಉಳಿಯಬಾರದು, ಹಾಗೆ ಕೇಳು. ಬಲಿ ಹತ್ರ ಬಂದು ಕೇಳಿದವನು ಮತ್ತೊಬ್ಬನ ಹತ್ರ ಹೋದ ಅಂದರೆ ನನಗೆ ಅವಮಾನ. ಹಾಗಾಗಿ ಇನ್ನೊಮ್ಮೆ ಕೇಳಬಾರ್ದು ನಿನ್ನ ಜೀವಿತಾವಧಿಯಲ್ಲಿ. ನಿನಗೆ ಪುಟ್ಟ ಬಾಲಕ, ನಿನಗೆ ಎಷ್ಟೋ ವರ್ಷ ಇದೆ, ಅಷ್ಟು ವರ್ಷಕ್ಕಾಗುವಷ್ಟು ರತ್ನ ಬೇಕಾ, ವೈಡೂರ್ಯ ಬೇಕಾ, ಅಥವಾ ಸಂಪತ್ತು ಬೇಕಾ, ಭೂಮಂಡಲ ಬೇಕಾ, ರಾಜ್ಯ ಬೇಕಾ, ಏನು ಬೇಕು, ಅಶ್ವಗಳು ಬೇಕಾ, ಆನೆ ಬೇಕಾ, ಎಲ್ಲ ಯಾವುದು ಬೇಕೋ ಅದು ಕೇಳು ಅಂದ. ಅಪೇಕ್ಷೆಗಳಿಗೆ ಕೊನೆಯೇ ಇಲ್ಲ. ನೀನು ಹೇಳಿದ್ದು ನಿಜ, ಇಷ್ಟೇ ಯಾಕೆ, ಇನ್ನೊಂದಿಷ್ಟು ಕೇಳೋಣ ಅಂತ ಯಾರಿಗಾದರೂ ಅನ್ನಿಸುವುದು ಸಹಜ, ಆದರೆ ಅದು ಕೊನೆ ಇಲ್ಲದ್ದು. ನನಗೆ ಆ ಅಪೇಕ್ಷೆಗಳ ಬೆನ್ನು ಹತ್ತು ಅಪೇಕ್ಷೆ ಇಲ್ಲ, ಸದ್ಯಕ್ಕೆ ನನಗೆ 3 ಪಾದ ಸಾಕು, ಕೊಡು. ಇವನು ನೀನಿಷ್ಟು ಹಠ ಹಿಡಿಯುತ್ತಿ ಅಂದ ಮೇಲೆ ಆಗಲಿ. ಮತ್ತೆ ವಾಮನ ಹೇಳ್ತಾನೆ, ನೀನೆಂದರೆ ಅಂತಿಂಥವನಲ್ಲ, ಪ್ರಹ್ಲಾದ ನಮ್ಮ ಮಗ, ನಿನ್ನ ಮುತ್ತಾತ ಪ್ರಹ್ಲಾದ ಅಂತಿಂಥವನಲ್ಲ, ಅವನ ಆ ಥರ ನಿನ್ನ ಜೊತೆಗಿದ್ದ, ಹೇಗೆಲ್ಲ ಇದ್ದ ನನಗೆ ಗೊತ್ತು. ಅವನ ಕಾರಣವಾಗಿ ನಿನ್ನ ಪರಂಪರೆಯ ಹಿರಣ್ಯಾಕ್ಷ ಹಿರಣ್ಯಕಶಿಪು ಕೂಡ ನಮಗೆ ಬಹಳ ಪ್ರಿಯವಾಗಿ ಗೊತ್ತು. ವಾಮನ ಹೇಳ್ತಾನೆ, ಹಿರಣ್ಯಾಕ್ಷನನ್ನು ಕೊಂದ ಬಳಿಕ ಭಗವಂತ ತಾನೊಂದು ಗೆದ್ದೆ ಎಂದು ಭಾವಿಸಲೇ ಇಲ್ಲ, ಅಷ್ಟು ಕ್ರೂರನಿದ್ದ ಹಿರಣ್ಯಾಕ್ಷ. ಅವನ ಆ ವೈಭವದ ಮುಂದೆ, ಸಾಮರ್ಥ್ಯದ ಮುಂದೆ ತನ್ನ ಸಾಮರ್ಥ್ಯ ಅಲ್ಲವೇನೋ ಅಂತ ನೆನಪು ಮಾಡಿಕೊಳ್ಳುತ್ತಿದ್ದ ಹಿರಣ್ಯಾಕ್ಷನನ್ನು. ಹಿರಣ್ಯಕಶಿಪುವೋ ನಿಬಿಡವಾಗಿ ಎಲ್ಲಿ ಏನಿದ್ದರೂ ನನ್ನನ್ನೇ ಹುಡುಕುವವ, ಉಸಿರಿನಲ್ಲಿ ನನಗೆ ಕಡೆಗೆ ಅವನ ಬೆನ್ನು ಹತ್ತುವ ಓಟ ನೋಡಿ ನಾನಿನ್ನೇನು ಮಾಡಬೇಕು ಅಂತ ಭಗವಂತ ಒಂದು ದಿನ ಇವನ ಮೂಗಿನೊಳಗೆ ಪ್ರವೇಶಿಸಿ ಅವನ ಎದೆಯೊಳಗೆ ಕುಳಿತ. ಅಂಥ ಹಿರಣ್ಯಕಶಿಪು ನನ್ನನ್ನು ಹುಡುಕಿದ್ದ.
ನಿನ್ನ ತಂದೆ ಇದ್ದಾನಲ್ಲ ವಿರೋಚನ, ಅವನ ಆಯುಸ್ಸನ್ನೇ ಧಾರೆ ಎರೆದವ. ಪ್ರಹ್ಲಾದ ದಾನಕ್ಕೆ ದೊಡ್ಡ ಹೆಸರು, ಒಂದು ಮಾತು ಕೊಟ್ಟರೆ ಹಿಂದೆ ತೆಗೆದುಕೊಂಡವನಲ್ಲ. ಹಾಗಾಗಿ ನೀನು ಕೊಡುವುದು ಎಂದರೆ ಅದು ಏನು ಕೊಟ್ಟರೂ ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳುವವನಲ್ಲ. ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ, ಇವನು ವಿಷ್ಣುವೇ, ಇವನು ಸರ್ವಸ್ವವನ್ನು ಅಪಹರಿಸ್ಲಿಕ್ಕೆ ಬಂದಿದ್ದಾನೆ, ಕೊಡಬೇಡ ಅಂತ. ಇವನು ಆಗಲೇ ನಿಮ್ಮ ದಾನವನ್ನು ಸ್ವೀಕರಿಸಿ ಅಂತ ಅರ್ಘ್ಯ ಬಿಡಬೇಕು, ಕೊಡಬೇಡ. ದಾನಕ್ಕೆ ಓಂ ಅಂತ ನೀನು ಆರಂಭಿಸುವುದು, ನ ಅನ್ನಬಾರದು ಅಂತ ಪದ್ಧತಿ. ದೇಹ ಇದ್ದರೆ ದಾನಕ್ಕೆ ಅರ್ಥ. ನಿನ್ನ ದೇಹವೇ ಇಲ್ಲದಿದ್ದರೆ ಏನು ದಾನ? ನಿನ್ನ ಸರ್ವಸ್ವ ನಾಶ ಮಾಡುವುದು ದಾನವಲ್ಲ. ನಿನ್ನ ಬೆಳವಣಿಗೆಗೆ ಕಾರಣವಾದರೆ ಅದು ದಾನ, ನೀನು ಕೊಡತಕ್ಕದ್ದಲ್ಲ. ನಿನ್ನ ಸರ್ವಸ್ವ ನಾಶವಾಗಲಿಕ್ಕಿದೆ. ನಾನು ಪ್ರಹ್ಲಾದನ ವಂಶದವ, ನನ್ನ ತಂದೆ ವಿರೋಚನ ಎಂಥವ ಇವರೇ ಈಗ ಹೇಳಿದ್ದಾರೆ. ನನ್ನ ವಂಶಕ್ಕೆ ಕುಂದು ತರುವುದಿಲ್ಲ. ನನಗೆ ಒಂದು ವೇಳೆ ದಾನ ಕೊಡುವುದರಿಂದ ಇವನು ವಿಷ್ಣುವೇ ಆಗಿದ್ದು ಸರ್ವಸ್ವವನ್ನು ಅಪಹರಿಸುವುದಾದರೆ ನಾನು ಭಗವಂತನ ಮುಂದೆ ಸೋಲುವುದಕ್ಕೆ ಸಂಪೂರ್ಣ ಸಿದ್ಧ. ಒಂದೊಮ್ಮೆ ಅವನು ಭಗವಂತನಲ್ಲದೆ ಒಬ್ಬ ದುಷ್ಟ ರಾಕ್ಷಸ ಬಂದಿದ್ದರೆ ನಾನು ಅವನ ಜೊತೆಗೆ ಹೋರಾಡಿ ಅವನನ್ನು ಕೊಂದು ಸಿದ್ಧ. ಇದೆರಡೂ ಅಲ್ಲದೆ ಮೂರನೆಯ ಗುರುಗಳೇ, ನಾನು ಕೊಡುವವನೇ. ಶುಕ್ರಾಚಾರ್ಯರು ಹೇಳ್ತಾರೆ, ಗುರುವಾಕ್ಕನ್ನು ಕೂಡ ನೀನು ಧಿಕ್ಕರಿಸಿ ದಾನ ಮಾಡಲು ಹೊರಟಿದ್ದಿ, ನಿನ್ನ ಸಂಪೂರ್ಣ ಸಂಪತ್ತು ನಾಶವಾಗಿ ನೀನು ನರಕಕ್ಕೆ ಹೋಗುವಂತಾಗಲಿ. ಅವನು ಅದನ್ನು ಸ್ವೀಕರಿಸ್ತಾನೆ, ದಾನ ಕೊಡ್ತಾನೆ. ನೋಡ್ತಿದ್ದ ಹಾಗೆ ದಾನ ಸ್ವೀಕರಿಸಿದ ಆ ಪುಟ್ಟ ಬಾಲಕ ಭೌಮಾಕಾರಕ್ಕೆ ವಿರಾಟ್ ಪುರುಷನ ವಿವರಣೆ ಏನಿತ್ತಲ್ಲ ಹಾಗೆ ಬೆಳೆದು 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 ಇದೇನು ಆಕಾಶ ಮುಟ್ಟುವ ಆ ಭಗವಂತನೇ ನೆಲಕ್ಕೆ ಇಳಿದು ಬಂದನು ಅನ್ನುವ ಹಾಗೆ ಬಲಿ ಚಕ್ರವರ್ತಿ ಅವನನ್ನು ಹೀಗೆ ನೋಡುವಾಗ ಅವನ ಮೈಯೆಲ್ಲ ಪರ್ವತ, ಅವನೇ ನದಿ, ಅವನೇ ಸಮುದ್ರ, ಅವನೇ ಆಕಾಶ, ಇಡೀ ಖಗೋಳ, ಅಲ್ಲಿಯ ಭೂಮಂಡಲ, ಆ ಆಕಾಶದಲ್ಲಿರುವ ಎಲ್ಲ ಗ್ರಹ ನಕ್ಷತ್ರಗಳು ಅವನ ಒಳಗೆ ಎಲ್ಲವೂ ಇದ್ದು, ಅಷ್ಟು ಮಾತ್ರವಲ್ಲ, ಕಣ್ಣಿನಲ್ಲಿ ಆದಿತ್ಯ, ಕಿವಿಯಲ್ಲಿ ದಿಗ್ದೇವತೆಗಳು, ಮೂಗಿನಲ್ಲಿ ಅಶ್ವಿನಿ ದೇವತೆ, ನಾಲಿಗೆಯಲ್ಲಿ ವರುಣ, ಕೈಯಲ್ಲಿ ಇಂದ್ರ, ಕಾಲಿನಲ್ಲಿ ವಿಷ್ಣು, ಪ್ರತಿಯೊಂದು ಮೃತ್ಯು ದೇವತೆ, ಸಕಲ ದೇವಾದಿ ದೇವತೆಗಳನ್ನು ಆಕಾರ ಪಡೆದು ನಿತ್ತ ಆ ಮಹಾಪುರುಷನನ್ನು ನೋಡುತ್ತಿರುವ ಹಾಗೆ ಅವನು ತನ್ನ ಪಾದವನ್ನೆತ್ತಿ ಮೊದಲೆಯ ಪಾದ ಇಟ್ಟ ವೇಳೆಗೆ ಭೂಮಂಡಲ ಮಾತ್ರವಲ್ಲ, ಅವನ ಕೈ ಮತ್ತು ದೇಹದ ಅಳತೆಯಲ್ಲಿ ಭೂಮಂಡಲದ ಜೊತೆಗೆ ಆಕಾಶ, ದಿಕ್ಕುಗಳು, ಸಕಲ ಸಾಮ್ರಾಜ್ಯ ಅವನ ವಶವಾಗಿ ಎರಡನೆಯ ಪಾದವನ್ನು ಎಲ್ಲಿಡಬೇಕು ಅಂತ ಹಾಗೆ ನೋಡಿದ ಆ ಭಗವಂತ ತನ್ನ ಎರಡನೆಯ ಪಾದವನ್ನು ನಾನಾಗಲೇ ಹೇಳಿದ ಸತ್ಯಲೋಕದ ಆಚೆಗೆ ಕೋಟಿ ಕೋಟಿ ಬ್ರಹ್ಮಾಂಡದ ಕಟವಾಯಿಗೆ ಇಟ್ಟು ಅದರ ಬಾಯಿ ಹರಿದು ಅಲ್ಲಿಂದ ಗಂಗೆ ಅವನ ಕುಂಕುಮ ಕೇಸರಗಳ ಜೊತೆಗೆ ಭೂಮಿಗೆ ಇಳಿದಾಗ ಬ್ರಹ್ಮಾದಿಗಳು ಅದನ್ನು ತಲೆಗೆ ಸೀರ್ಪಡಿಸಿಕೊಂಡು ಭಗವಂತನ ಪಾದ ಪ್ರಕ್ಷಾಲನವಾಯಿತು ಅಂತ ಭಾವಿಸಿದಾಗ ಮೂರನೆಯ ಪಾದ ಎಲ್ಲಿಡಲಿ ಕೇಳಿದ ತ್ರಿವಿಕ್ರಮ. ಬಲಿಚಕ್ರವರ್ತಿಗೆ ತನ್ನ ದಾನ ಸುಳ್ಳಾಗಬಾರದು, ಮೂರನೆಯ ಪಾದಕ್ಕೆ ಜಾಗವಿಲ್ಲ ಅನ್ನುವ ಸ್ಥಿತಿ ಬರಬಾರದು. ಗೊತ್ತಾಯಿತು, ದೇವ ನೀನಲ್ಲದೆ ನನ್ನ ಬಳಿ ಇನ್ನೇನಿದೆ, ಎಲ್ಲವೂ ನಿನ್ನದೇ, ನೀನು ಎಲ್ಲವನ್ನೂ ಆವರಿಸಿ ಎಲ್ಲವನ್ನೂ ಸ್ವೀಕರಿಸಿದಾಗ ಈಗ ಉಳಿದಿರುವುದೇನು, ಈಗೋ ಈ ತಲೆಯ ಮೇಲಿಡು. ಅಷ್ಟರಲ್ಲಿ ಬಲಿಚಕ್ರವರ್ತಿಯ ವಿಂಧ್ಯಾವಲಿ ಅನ್ನುವ ಹೆಂಡತಿ ಅವನಕ್ಕಿಂತ ಅಧ್ಯಾತ್ಮ ಪಥದಲ್ಲಿ ಮುಂದುವರಿದವಳು. ಇವನನ್ನು ಕ್ಷಮಿಸು, ಇನ್ನೂ ನಾನು ನನ್ನದು ಎನ್ನುವ ಭಾವ ಹೋಗಿಲ್ಲ, ತಲೆ ಅವನದ್ದು ಅಂತ ಇನ್ನು ಉಳಿಸ್ಕೊಂಡಿದ್ದಾನಲ್ಲ ಅಂತ ಅವಳು ಹಾಗೆ ಹೇಳೋದು. ಎಲ್ಲ ತಗೊಂಡವನ ಹತ್ರ ತಲೆ ಎಲ್ಲಿದೆ, ಮೂರನೆಯ ಪಾದ ಕೊಡೋಕ್ಕಾಗಲಿಲ್ಲ ಅಂತ ಸೂಚ್ಯಾರ್ಥ. ಅವನನ್ನು ಕ್ಷಮಿಸು, ಅವನನ್ನು ಕ್ಷಮಿಸಿ ಅವನ ಮಾತು, ದಾನದ ಮಾತನ್ನು ಸುಳ್ಳಾಗದ ಹಾಗೆ ನೀನೇ ನಡೆಸಿಕೊಡು ಅಂತ ಬೇಡಿಕೊಂಡಾಗ ಇತ್ತ ದೇವತೆಗಳೆಲ್ಲ ಸಂತೋಷ ಪಡುವ ಹೊತ್ತಿಗೆ ಅಸುರರು ಆ ಬಲಿಯನ್ನು ಬಂಧಿಸಲಿಕ್ಕೆ ವರುಣಪಾಶವನ್ನು ಗರುಡ ತಂದು ಬಂಧಿಸ್ತಾರೆ. ಆಗ ಸಾಕ್ಷಾತ್ ಪ್ರಹ್ಲಾದ ಬರ್ತಾನೆ, ನನ್ನ ಈ ಸಂತಾನ ಬಲಿಯನ್ನು ರಕ್ಷಿಸು, ಅವನು ನಿನ್ನ ಕೈಯಿಂದ ಸೋತಿರುವುದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಅವನು ತನ್ನ ಬದುಕಿನಲ್ಲಿ ನನ್ನ ವಂಶದಲ್ಲಿ ಹುಟ್ಟಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾನೆ, ಅವನನ್ನು ಅನುಗ್ರಹಿಸು ಅಂದಾಗ ತ್ರಿವಿಕ್ರಮನಾದ ಆ ಭಗವಂತ, ನಾನು ಅವನನ್ನು ಮೆಚ್ಚಿದ್ದೇನೆ, ಅವನು ನಿನ್ನ ವಂಶದವನೆಂದೇ ನಾನು ಅವನನ್ನು ಆಯ್ಕೆಯೂ ಮಾಡಿದ್ದೇನೆ,
ಅವನು ತನ್ನ ಗುರುವಿನ ಮಾತನ್ನು ತಪ್ಪಿಸಿ ಗುರುಶಾಪವನ್ನು ಪಡೆದಿರುವುದರಿಂದ, ನೋಡಿ ಭಗವಂತನ ಶಾಪ ಅಲ್ಲ, ಗುರುಶಾಪವನ್ನು ಪಡೆದಿರುವುದರಿಂದ ಮತ್ತು 3ನೇ ಹೆಜ್ಜೆ ಎಲ್ಲಿಡಲಿ ಎಂದು ಕೇಳಿದ ಆ ಒಂದು ಕಾರಣಕ್ಕೆ ಅವನನ್ನು ನಾನು ನರಕದ ಸುತಲ ಅನ್ನುವ ಆ ಜಾಗದಲ್ಲಿ ಅವನು ಅಧಿಪತಿಯಾಗಿ ಕೆಲಕಾಲ ಇರುವ ಹಾಗೆ ಮಾಡುತ್ತೇನೆ. ಮುಂದೆ ಸಾವರ್ಣಿ ಮನ್ವಂತರದಲ್ಲಿ, ಇನ್ನು ಮುಂದೆ 7ನೆಯ ಮನ್ವಂತರ ವೈವಸ್ವತ ಮುಗಿದ ಮೇಲೆ ಬರುವುದು ಸಾವರ್ಣಿ, ಅಲ್ಲಿ ಮತ್ತೆ ಅವನು ಇಂದ್ರನಾಗುವಂತೆ ನಾನು ನೋಡಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ಇಷ್ಟು ಪ್ರೀತಿಯಿಂದ ಇಷ್ಟು ಭಕ್ತಿಯಿಂದ ಸರ್ವಸ್ವವನ್ನು ಅವನು ನನಗೆ ಅರ್ಪಿಸುವುದರಿಂದ ನಾನು ಇನ್ನು ಮುಂದೆ ಸುತಲದಲ್ಲಿ ಅವನಿರುವವರೆಗೆ ಅವನ ಮನೆಯ ದ್ವಾರಪಾಲಕನಾಗಿ ಕಾಯುತ್ತೇನೆ. ಭಗವಂತ ಭಕ್ತಿಗೆ ಎಷ್ಟು ಅನುಗ್ರಹ ಮಾಡ್ತಾನೆ. ಅವನು ದ್ವಾರಪಾಲಕನಾಗಿ ಕಾಯ್ತಾ ಇರುವಾಗ ಮುಂದೆ ರಾವಣ ಬರ್ತಾನೆ. ಒಂದು ದಿನ ರಾವಣ ಬಲಿಚಕ್ರವರ್ತಿಯನ್ನು ಸೋಲಿಸಬೇಕು ಅಂತ ಬರ್ತಾನೆ. ಆಗ ರಾವಣನನ್ನು ಹೆಬ್ಬೆಟ್ಟಿನಿಂದ ಎಷ್ಟೋ ಲಕ್ಷ ಯೋಜನ ದೂರ ಹಾರಿಸಿದ್ದ ಭಗವಂತ ಅಂತ ಉಲ್ಲೇಖ ಇದೆ. ಹೀಗೆ ಕಾದಿದ್ದ ಅಂತ. ಹೀಗೆ ತನ್ನ ತ್ರಿವಿಕ್ರಮ ಅವತಾರವನ್ನು ಮುಗಿಸಿದ ತಕ್ಷಣ ಪರೀಕ್ಷಿತ ಕೇಳ್ತಾನೆ, ಹಿಂದೆ ಬಹಳ ಹಿಂದೆ ನಾನು ಮತ್ಸ್ಯಾವತಾರ ಅಂತ ಒಂದಿತ್ತು ಅಂತ ಕೇಳ್ತಿದ್ದೆ, ಒಂಚೂರು ಅದನ್ನು ಹೇಳಿ ಅಂತ. ಓ ಹೌದು, ಭಗವಂತ ಒಮ್ಮೆ ಪ್ರಳಯ ಕಾಲದಲ್ಲಿ, ಪ್ರಳಯ ನೈಮಿತ್ತಿಕ ಪ್ರಳಯ ಅಂತ, ಆವಾಗ ನೈಮಿತ್ತಿಕ ಪ್ರಳಯ ಅಂದರೆ ಭಗವಂತ ಬ್ರಹ್ಮ ಮಲಗಿದಾಗ ಎಲ್ಲ ಅವನಲ್ಲಿ ಲಯವಾಗುವ ನೈಮಿತ್ತಿಕ ಪ್ರಳಯ. ಪ್ರಾಕೃತಿಕ ಪ್ರಳಯ ಅಂತ ಉಂಟು, ಅದು ಸಕಲವೂ ಪ್ರಕೃತಿ ಪೂರ್ತಿ ಅವನಲ್ಲಿ ಲೀನವಾಗಿ ಪ್ರಕೃತಿ ಲಯವಾಗುವುದು. ಇನ್ನೊಂದುಂಟು ಆತ್ಯಂತಿಕ ಪ್ರಳಯ ಅಂತ. ಆತ್ಯಂತಿಕ ಪ್ರಳಯ ಅಂದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಸಂದರ್ಭದಲ್ಲಿ ಮುಂದೆ ಬರುತ್ತೆ ನಿಮಗೆ, ನಾಳೆ ನಾನು ಆದರೆ ಹೇಳ್ತೀನಿ, ಮಾರ್ಕಂಡೇಯರಿಗೆ ಆದದ್ದು. ಆ ಪ್ರಳಯಕ್ಕೆ ಆತ್ಯಂತಿಕ ಪ್ರಳಯ ಅಂತ. ನಿತ್ಯ ಪ್ರಳಯ ಅಂತ ಉಂಟು, ಅದು ನಾವೆಲ್ಲ ನಿದ್ದೆ ಮಾಡ್ತೇವಲ್ಲ ಅದು. ನಾವು ನಿದ್ದೆ ಮಾಡೋವಾಗ ನಾವೆಲ್ಲ ಬ್ರಹ್ಮನನ್ನು ಸೇರುವುದು ಆ್ಯಕ್ಚುಲಿ. ನಮ್ಗೆ ಹಾಗೆ ನಾನು ಎಷ್ಟೋ ಸಾರಿ ಅನ್ಕೋತೀನಿ, ನೀವು ರಾತ್ರಿ ನಾವೆಲ್ಲರೂ ಮಲಗುವಾಗ ಈಗ ನನ್ನ ಕಣ್ಣುಗಳು ಬ್ರಹ್ಮನಲ್ಲಿ ಸೇರಲಿ, ನನ್ನ ಕಿವಿ ಬ್ರಹ್ಮನಲ್ಲಿ ಸೇರಲಿ, ನನ್ನ ಮೂಗು ಬ್ರಹ್ಮನಲ್ಲಿ ಸೇರಲಿ ಅಂದ್ಕೊಂಡು ನಿದ್ದೆ ಮಾಡಬೇಕು. ಇದೆಲ್ಲ ಬ್ರಹ್ಮನ ವಸ್ತು, ಅವನಿಗೆ ಸೇರುವಂಥದ್ದು, ಅವನಿಗೆ ಸಲ್ಲಲಿ. ಹೇಳುವಾಗ ಬ್ರಹ್ಮ ಕಣ್ಣು ತೆರೆಯಲಿ, ಬ್ರಹ್ಮ ಕಿವಿಯನ್ನು ಕೊಡಲಿ, ಬ್ರಹ್ಮ ಮೂಗಿನ ಎಲ್ಲ ಕೆಲಸಗಳನ್ನು ಮಾಡಲಿ, ಹೀಗೆ ಅಂದುಕೊಳ್ಬೇಕು. ಯಾಕೆ ನಿತ್ಯ ಪ್ರಳಯ ಹಾಗೆ, ನಿತ್ಯ ಪ್ರಳಯ ಅವನ ಜೊತೆಗೆ ಆಗುವುದು. ಒಟ್ಟಿನಲ್ಲಿ ಈ ಎಲ್ಲ ಪ್ರಳಯಗಳ ನೈಮಿತ್ತಿಕ ಪ್ರಳಯದಲ್ಲಿ ಒಂದು ಕಾಲದಲ್ಲಿ ಸತ್ಯವ್ರತ ಅನ್ನುವ ದೊರೆ ಇದ್ದ. ಕೃತಮಾಲಾ ನದಿಯಲ್ಲಿ ಒಂದು ದಿವಸ ಅವನು ತನ್ನ ಆಹ್ನಿಕಗಳನ್ನು ಮಾಡ್ತಿದ್ದ. ಈ ನೈಮಿತ್ತಿಕ ಪ್ರಳಯದಿಂದ ಎಲ್ಲ ನಾಶವಾಗುವ ಹೊತ್ತಿಗೆ ನೈಮಿತ್ತಿಕ ಪ್ರಳಯವನ್ನು ತಡಿಬೇಕು, ಆಗ ವೇದಗಳು ನಾಶವಾಗ್ತವೆ. ಪ್ರಳಯ ಆದಾಗ ಬ್ರಹ್ಮ ತನ್ನ ಮುಖವಾಣಿಯಾದ ವೇದವನ್ನು ಕೂಡ ಬಿಟ್ಟು ಕೊಡ್ತಾನೆ, ಆಗ ವೇದ ಇಲ್ಲವಾಗ್ತದೆ. ಅದನ್ನು ರಕ್ಷಿಸಲಿಕ್ಕೆ ಭಗವಂತ ಬೇರೆ ಬೇರೆ ಅವತಾರ ತಾಳ್ತಾನೆ ಅನ್ನೋದು ಒಟ್ಟಿನಲ್ಲಿ ಅರ್ಥ. ಏನಂದರೆ ಜ್ಞಾನ ಯಾರು ನಾಶವಾದರೂ ನಾಶವಾಗಲ್ಲ ಅಂತ ಹಂಗೆ ತಗೋಬೇಕು. ಜಗತ್ ಪ್ರಳಯವಾದರೂ ನಾಶವಾಗದೆ ಉಳಿಯುವುದು ಅದು ಜ್ಞಾನ, ಅದು ಇದ್ದೇ ಇರುತ್ತೆ. ಅದನ್ನು ಹೇಗಾದರೂ ಭಗವಂತ ಮುಂದಿನ ಜನರೇಷನಿಗೆ ಕೊಡ್ತಾನೆ. ಸೊ ಆ ಥರ ಒಂದು ನಾಶವಾಗುವ ಹೊತ್ತಿಗೆ ಇವನು ಮತ್ಸ್ಯರೂಪ ಧರಿಸಿ ಈ ನೈಮಿತ್ತಿಕ ಪ್ರಳಯ ಕಾಲದಲ್ಲಿ ವೇದನಾಶವಾಗದ ಹಾಗೆ ನೋಡಿಕೊಳ್ಳುವುದಕ್ಕೆ ಸಿದ್ಧನಾದನಂತೆ. ಸತ್ಯವ್ರತ ಆಹ್ನಿಕಕ್ಕೆ ಕೃತಮಾಲಾ ನದಿಯಲ್ಲಿ ಬಂದು ಹೀಗೆ ಬೊಗಸೆಯಲ್ಲಿ ನೀರೆತ್ತುವಾಗ ಕೈಗೊಂದು ಮೀನು ಬರುತ್ತೆ, ಅವ ವಾಪಸ್ ಬಿಡ್ತಾನೆ. ಎರಡನೇ ನೀರು ತಗೊಳ್ಳುವಾಗ ಮೀನು ಮತ್ತೆ ಕೇಳ್ಕೊಳ್ಳುತ್ತೆ, ಅಲ್ಲಿ ನೀನು ಯಾಕೆ ನನ್ನನ್ನು ನೀರಿಗೆ ವಾಪಸ್ ಹಾಕ್ತೀಯಾ? ಇಲ್ಲಿರೋ ದೊಡ್ಡ ದೊಡ್ಡ ಜಲಚರಗಳೆಲ್ಲ ನನ್ನನ್ನು ತಿಂತಾವೆ, ನಂಗೆ ರಕ್ಷಣೆ ಕೊಡು. ಓಹ್, ಸತ್ಯವ್ರತನಿಗೆ ಹೌದು ಅನ್ನಿ, ಸಣ್ಣ ಮೀನುಗಳನ್ನು ದೊಡ್ಡವು ತಿಂತಾವೆ. ತೊಗೊಂಡು ತನ್ನ ಕಮಂಡಲುವಲ್ಲೇ ಹಾಕ್ತಾನೆ. ಕಮಂಡಲುವಲ್ಲಿ ಹಾಕಿ ಮನೆಗೆ ಹೋಗೋದ್ರೊಳಗೆ ಕಮಂಡಲುವಲ್ಲಿ ಜಾಗ ಸಾಲಲ್ಲ, ಅದಕ್ಕೆ ದೊಡ್ಡದಾಗಿಬಿಟ್ಟಿದೆ. ಅವ ಅನ್ಕೋತಾನೆ, ಓಹ್ ಇದು ದೊಡ್ಡದಾಗಿದೆ, ನನಗೆ ದೊಡ್ಡ ಜಾಗ ಕೊಡು ಅಂತ ಬೇರೆ ಕೇಳುತ್ತೆ. ಕಡಾಯಿಯಲ್ಲಿ ಹಾಕ್ತಾನೆ. ಕಡಾಯಿಯ ನೀರು ತುಂಬಿ ಅದರಲ್ಲೆಲ್ಲ ದೊಡ್ಡದಾಗಿ ಸಾಲಲ್ಲ ಅಂತ ಅದು ಚಡಪಡಿಸುವಾಗ ಇನ್ನೂ ದೊಡ್ಡ ಕಡಾಯಿಗೆ ಹಾಕ್ತಾನೆ, ಅದನ್ನು ತುಂಬುತ್ತೆ. ಹಾಗಾದರೆ ಸರೋವರಕ್ಕೆ ಹಾಕ್ತಾನೆ, ಸರೋವರದಲ್ಲಿ ಜಾಗ ಸಾಲದೆ ಬೆಳೆದು ಬಿಡುತ್ತೆ. ದೊಡ್ಡ ಸರೋವರಕ್ಕೆ ಹಾಕ್ತಾನೆ, ಅಲ್ಲಿ ಬೆಳೆದು ಬಿಡುತ್ತೆ. ತೊಗೊಂಡೋಗಿ ಸಮುದ್ರಕ್ಕೆ ಮರಳಿ ಹಾಕ್ತಾನೆ, ದೊಡ್ಡದಾಯ್ತಲ್ಲ ಅಂತ. ನೀನು ನನ್ನನ್ನು ಸಮುದ್ರಕ್ಕೆ ಹಾಕಬೇಡ, ಇಲ್ಲಿ ತಿಮಿಂಗಿಲ ಮೊದಲಾದ ದೊಡ್ಡ ದೊಡ್ಡ ಜಂತುಗಳಿವೆ, ನಾನು ಎಷ್ಟಂದ್ರೂ ಮೀನು, ನನ್ನನ್ನು ತಿಂದು ಬಿಡ್ತವೆ ಅವು. ಸತ್ಯವ್ರತ ಕೇಳ್ತಾನೆ, ನಿಜ ಹೇಳು, ನೀನು ಯಾರು? ನೀನು ಮೀನಲ್ಲದ ಇನ್ನೇನೋ ಇದ್ದಿ, ನೀನು ನನಗೆ ವಂಚಿಸ್ತಿದ್ದಿ, ಹೇಳು ಯಾರು ನೀನು? ಹೇಳ್ತಾನೆ, ಇಲ್ಲ,
ನಾನು ವಾಸ್ತವಿಕ, ನೀನು ತಿಳಿದದ್ದು ಸತ್ಯ. ಇನ್ನು 7 ದಿನಗಳಲ್ಲಿ ಪ್ರಳಯ, ನೈಮಿತ್ತಿಕ ಪ್ರಳಯ ಸಂಭವಿಸಲಿಕ್ಕಿದೆ. ಆಗ ಸಪ್ತರ್ಷಿಗಳು ಮತ್ತು ಕೆಲವು ಬೀಜ ಧಾನ್ಯಗಳನ್ನು ಇಟ್ಟುಕೊಂಡು ನೀನು ಮುಂದಿನ ಜನಾಂಗಕ್ಕಾಗಿ ಅದನ್ನು ಉದ್ಧರಿಸುವುದಕ್ಕೆ ಕಾಪಿಡಬೇಕು. ನೀನು 7ನೆಯ ದಿನ ಎಲ್ಲವೂ ಮುಳುಗಿ ಹೋದಾಗ ಇದೇ ಸಮುದ್ರಕ್ಕೆ ಬಾ. ಆ ಸಪ್ತರ್ಷಿಗಳ ಜೊತೆಗೆ ನಿನ್ನ ಬೀಜ ಧಾನ್ಯಗಳು ಅಂತ ಯಾವುದೆಲ್ಲ ಸಂರಕ್ಷಿಸಬೇಕು ಅಂತ ನಾನು ಹೇಳಿದ್ದೇನೆ ಅವುಗಳ ಸಹಿತವಾಗಿ ಬಂದಾಗ ಇಲ್ಲಿ ಒಂದು ನೌಕೆ ಇರ್ತದೆ. ಆ ನೌಕೆಯನ್ನು ಏರು. ಆ ನೌಕೆಯನ್ನು ಏರಿದಾಗ ನೀನು ಅಲ್ಲೋಲ ಕಲ್ಲೋಲವಾದ ಆ ನೌಕೆಯಲ್ಲಿ ಇನ್ನೇನು ಬೀಳ್ತಿ ಅನ್ನುವಾಗ ಮುಂದೆ ನಿನಗೆ ಒಂದು ಚಿನ್ನದ ಬಣ್ಣದ ಒಂದು ಕೋಡುಳ್ಳ ಮೀನಾಗಿ ನಾನು ಕಾಣಿಸ್ತೇನೆ. ನೀನು ನಿನ್ನ ಕೈಯಲ್ಲಿರುವ ವಾಸುಕಿಯ ಮೂಲಕ ಆ ಕೋಡಿಗೆ ಗಂಟು ಹಾಕಿ ಆ ನೌಕೆಯನ್ನು ನಾನು ಕರೆದುಕೊಂಡು ಹೋದಲ್ಲಿಗೆ ಬಾ. ನಾನು ನಿನ್ನನ್ನೊಂದು ಒಳ್ಳೆಯ ಸ್ಥಾನದಲ್ಲಿ ಮುಟ್ಟಿಸ್ತೇನೆ. ಇದು ನನ್ನ ಜವಾಬ್ದಾರಿ ಅಂತ ಸತ್ಯವ್ರತನಿಗೆ ಹೇಳಲಾಗಿ, ಸತ್ಯವ್ರತ ಅದರಂತೆಯೇ 7 ದಿನಗಳಲ್ಲಿ ಪ್ರಳಯ, ಅದಕ್ಕೆ ಬೇಕಾದ ತಯಾರಿ. ನೌಕೆ ಕಾಣಿಸ್ತದೆ, ಏರ್ತಾನೆ. ಆ ಮೀನು ತಾನು ಹೇಳಿದ ಹಾಗೆ ಕಾಣಿಸಿಕೊಡ್ತದೆ. ಇವನು ವಾಸುಕಿಯನ್ನು ಕಟ್ಟಿ ಮೀನಿನ ಜೊತೆಗೆ ಹೋಗ್ತಾನೆ. ಮೀನು ಕರೆದುಕೊಂಡು ಹೋದಾಗ ಇಷ್ಟು ದಿನ ನಷ್ಟವಾಗಿದ್ದ, ನೈಮಿತ್ತಿಕ ಪ್ರಳಯ ಕಾರಣವಾಗಿ ನಷ್ಟವಾಗಿದ್ದ ಇಡೀ ವೇದವನ್ನು ಮತ್ತೆ ಮತ್ಸ್ಯದ ಬಾಯಿಯ ಮುಖಾಂತರ ಅದು ಹೇಳ್ತಾ ಕರ್ಕೊಂಡೋಯ್ತಂತೆ. ಅದು ವೇದ ನಾಶವಾಗದ ಹಾಗೆ ಇನ್ನೊಂದು ಪ್ರಳಯ ಕಾಲದ ಮುಂದಿನ ಜನಾಂಗ ಬರುತ್ತಲ್ಲ ಅದಕ್ಕೆ ಸಿದ್ಧ ಮಾಡಿ ಸತ್ಯವ್ರತನಿಗೆ ಉಪದೇಶಿಸಿದ ಮತ್ಸ್ಯ ಪುರಾಣ ಅಂತ ಮತ್ಸ್ಯಾವತಾರ ಮುಕ್ತಾಯ ಆಗುತ್ತೆ. ಭಗವಂತ ಬರೇ ಹುಟ್ಟಿಸಿಲ್ಲ, ನಿರಂತರ ನಮ್ಮ ರಕ್ಷಣೆಗಾಗಿ ಕಾಳಜಿ ಮಾಡಿದ್ದಾನೆ. ಎಲ್ಲಿ ಕೂಡ ಇದು ನೋಡಿ, ಇದು ಕೇವಲ ಈ ಕಥೆ ನಮ್ಮಲ್ಲಿ ಮಾತ್ರ ಇಲ್ಲ, ಬೈಬಲಲ್ಲಿದೆ, ನೆನ್ಪಿಟ್ಕೊಳ್ಳಿ. ಅಲ್ಲೂ ಹೇಳ್ತಾರೆ ಹೀಗೇನು ಪ್ರಳಯ ಆಗುತ್ತೆ, ಆವಾಗ ನೀವು ನೌಕೆ ಏರಬೇಕು. ಅಲ್ಲಿ ಹೆಸರು ಬೇರೆ ಇರುತ್ತಷ್ಟೇ, ಆಬ್ರಹಾಮ್ ಅಂತಿರುತ್ತೆ, ಅಹಮ್ ಅಂತಿರುತ್ತೆ, ಏನೋ ಇರುತ್ತೆ. ಬಟ್ ಅದು ಅಹಮ್ಮಿನಿಂದ ಆಗಿರೋದು ಅಂತ. ಅಹಂ ಬ್ರಹ್ಮಾಸ್ಮಿ ಅಬ್ರಾಹಮ್ ಅಂತ ಅಪ್ಪ. ತುಂಬ ಇಂಥ ಎಲ್ಲ ಸಿಮಿಲಾರಿಟಿಗಳೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ನಾನು ಹೇಳಲಿಕ್ಕಿರೋದು, ಪ್ರತಿ ಮತದವರು ಇದನ್ನು ಹೀಗೆ ಹೇಳ್ತಾರೆ ಅಂದರೆ ದೆರ್ ಈಸ್ ಅ ಲಿಂಕ್. ನಮ್ಮ ಇಡೀ ಟ್ರೆಡಿಷನ್ನಲ್ಲಿ ಭಗವಂತ ನಮ್ಮನ್ನು ಕಟ್ಟ ಕಡೆಗೆ ಏನೂ ಆಗದ ಹಾಗೆ ರಕ್ಷಿಸ್ತಾನೆ ಅನ್ನುವ ಅಶ್ಯೂರಿಟಿಯನ್ನು ಪ್ರತಿ ಧರ್ಮ, ಪ್ರತಿ ಮತ ನಂಬುತ್ತೆ. ಹೀಗೆ ಮತ್ಸ್ಯಾವತಾರವನ್ನು ಹೇಳಿ ಆದ ನಂತರ ನಮಗೆ ಮುಂದಿನ ಅವತಾರ, ನಾವು ಬಹಳ ರಾಮಾಯಣವನ್ನು ಕೇಳಿದ್ದೇವೆ, ನಮಗೆ ರಾಮ ಗೊತ್ತು ಅಂತ ನಮಗೊಂದು ತಲೆಯಲ್ಲಿ. ನಿಜವಾಗಿ ರಾಮ ಗೊತ್ತಾ? ಮಧ್ಯೆ ಎಲ್ಲ ಬೇರೆ ಬೇರೆ ಋಷಿಗಳ ಕಥೆ ಎಲ್ಲ ಬರುತ್ತೆ. ನಾನು ಅದನ್ನೆಲ್ಲ ಹೇಳಲಿಕ್ಕೆ ರಂತಿದೇವನ ಕಥೆ ಇದೆ, ತ್ರಿಶಂಕುವಿನ ಕಥೆ ಇದೆ, ಅದೆಲ್ಲ ನೀವು ಓದ್ಕೊಳ್ಳಿ. ನೇರವಾಗಿ ನಾನು ರಾಮಾಯಣದ ರಾಮಾವತಾರವನ್ನು ಪ್ರವೇಶ ಮಾಡ್ತಿದ್ದೀನಿ. ರಾಮನ ಅವತಾರವನ್ನು ಹೇಳುವ ಸಂದರ್ಭ ಬರುತ್ತೆ ಮುಂದುವರೆದು. ಹೀಗೆ ಈ ಮುಂದೆ ಕಾಲಾಂತರದಲ್ಲಿ ರಾಮ ಅನ್ನೋ ಅವತಾರದಲ್ಲಿ ಅವನು ಬಂದನಪ್ಪ ಅಂತ. ಹೇಗೆ ಬಂದ? ಮನ್ವಂತರಗಳನ್ನೆಲ್ಲ ಹೇಳಿ, ಆ ಮನ್ವಂತರ ಯಾವ ಮನ್ವಂತರದಲ್ಲಿ ಇವ ಬಂದ ಅನ್ನೋದನ್ನು ಉಲ್ಲೇಖ ಮಾಡ್ತಾ, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿಗೆ ವಿಕುಕ್ಷಿ ಅನ್ನುವ ಮಗ ಇದ್ದ. ವಿಕುಕ್ಷಿಯ ಮಗ, ಅಲ್ಲಿಂದ ಮುಂದೆ ಅವ್ರನ್ನೆಲ್ಲ ಹೇಳ್ತಾ ಪುರಂಜಯ, ಪೃಥು, ಹಾಗೆ ಮುಂದುವರೆದು ನಾನು ಎಲ್ಲರನ್ನು ಹೇಳಲ್ಲ, ಮಧ್ಯೆ ಮಧ್ಯೆ ಬಹಳ ಪ್ರಬಲರಿದ್ದವರನ್ನು ಹೇಳ್ತಿದ್ದೇನೆ. ಅವರನ್ನೆಲ್ಲ ಆಗಿ ಅದರ ಜೊತೆಗೆ ಬರುವಂಥ ಹರಿಯಶ್ವ, ದೃಢಾಶ್ವ, ಯುವನಾಶ್ವ ಅಂತ ಒಂದಿಷ್ಟು. ಈ ಯುವನಾಶ್ವ ಅನ್ನುವವನು ಹರಿಯಶ್ವ, ದೃಢಾಶ್ವ ಆದ ಮೇಲೆ ಮತ್ತೊಬ್ಬ ಬರ್ತಾನೆ ಯುವನಾಶ್ವ ಅಂತ. ಆ ಯುವನಾಶ್ವನ ನಂತರ ಬರುವವನು ಮಾಂಧಾತೃ. ಆ ಮಾಂಧಾತ್ರಿಗೆ ಅಂಬರೀಷ ನಿಮಗೆ ಗೊತ್ತಿರುವ ಅವನ ಕಥೆ ಕೂಡ ಇದೆ, ನಾನು ಬಿಟ್ಕೋತ ಹೋಗ್ತಾ ಇರ್ತೀನಿ. ಅಂಬರೀಷ ಹುಡ್ತಾನೆ, ಅಂಬರೀಷನಿಗೆ ಮಗ, ಅಲ್ಲಿಂದ ಮುಂದೆ ಅವರದ್ದು ವಂಶ ಬೆಳೆದು ಅಲ್ಲಿ ಪುನಃ ಹರಿಯಶ್ವ, ದೃಢಾಶ್ವ, ಬಲಾಶ್ವ ಅಂತ ಕೆಲವು ಸಿಮಿಲಾರಿಟಿ ಇರುವ ಹೆಸರುಗಳೆಲ್ಲ ಬರ್ತಾರೆ. ಆಗ ಬರುವವರು ನಾವು ಹೇಳುವ ತ್ರಿಶಂಕು. ಆ ತ್ರಿಶಂಕುವಿನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗ ರೋಹಿತ, ರೋಹಿತನ ಮಗ ಹರಿತ, ಹರಿತನ ಮಗ ಚಂಪು, ಅಲ್ಲಿಂದ ಸುದೇವ, ವಿಜಯ, ವೃಕ, ಬಾಹುಕ ಅಂತಾಗಿ ಆ ಬಾಹುಕನ ಮಗ ಸಗರ. ಈ ಸಗರನಿಗೆ 2 ಹೆಂಡಂದಿರು, ಒಬ್ಬಳು ಸುಮತಿ, ಇನ್ನೊಬ್ಬಳು ಕೇಶಿನಿ. ಸುಮತಿಗೆ ಆಗಲೇ 60,000 ಮಕ್ಕಳಿರ್ತಾರೆ. ಅಶ್ವಮೇಧ ಯಾಗದಲ್ಲಿ ತಮ್ಮ ಕುದುರೆಯನ್ನು ಹುಡುಕಲಿಕ್ಕೆ ಹೋಗಿ ಕಪಿಲ ಮುನಿಯಿಂದ ಸಾಯ್ತಾರೆ. ಅದರ ನಂತರ ಹುಟ್ಟುವವ ಅಥವಾ ಅದರ ಜೊತೆಗೆ ಹುಟ್ಟಿದಂತಹ ಇನ್ನೊಬ್ಬ ಕೇಶಿನಿಯ ಮಕ್ಕಳಲ್ಲಿ ಅಸಮಂಜಸ. ನಾನು ನಿನ್ನೆ ದಿನ ಹೇಳಿದೆ, ಗೋಣು ಮುರಿಯೋದು, ಮಕ್ಕಳನ್ನು ನೀರಿಗೆ ಹಾಕೋದು ಬಹಳ ಬಹಳ ಉಪದ್ರವಕಾರಿ ಅಂತ. ಆ ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ. ಈ ಭಗೀರಥನ ನಂತರ ಬಂದವರು ಶ್ರುತ, ನಾಭ, ಆ ಬಳಿಕ ಸಿಂಧು ದ್ವೀಪ, ಆಯುತಾಯು, ಋತುಪರ್ಣ, ಅದರ ನಂತರ ಬಂದವ ಸರ್ವಕಾಮ. ಆ ನಂತರ ಸುದಾಸ, ಸುದಾಸನ ಮಗ ಸೌದಾಸ, ಸೌದಾಸನ ಮಗ ಅಶ್ಮಕ, ಅಶ್ಮಕನ ಮಗ ಮೂಲಕ, ಮೂಲಕನ ಮಗ ನಾವು ಹೇಳುವ ಒಬ್ಬ ದಶರಥ. ಆದರೆ
ಅವನೇ ದಶರಥನಲ್ಲ, ಅವನಿಗೆ ಮತ್ತೆ ಇಡವಿಡನ ಮಗ. ನಾವು ಒಂದು ಸರಿ ದಶರಥನನ್ನು ಪೂರ್ವಜರನ್ನೇ ಮುಂದೆ ದಶರಥ ಅಂತ ಹೆಸರಿಟ್ಕೊಂಡದ್ದು, ಅದನ್ನು ನೆನ್ಪಿಟ್ಕೋಬೇಕು. ಆ ಇಡವಿಡನಿಗೆ ಮಗ ವಿಶ್ವಸಹ, ಅದಾದ ಬಳಿಕ ಋತುಪರ್ಣ, ಅದಾದ ಬಳಿಕ ದೀರ್ಘಬಾಹು, ಖಟ್ವಾಂಗ, ದೀರ್ಘಬಾಹು, ಅದರ ನಂತರ ಬರುವವ ರಘು, ಅದರ ನಂತರ ಬರುವವ ಅಜನ ಮಗ ದಶರಥ, ದಶರಥನ ಮಕ್ಕಳು ರಾಮಲಕ್ಷ್ಮಣರು. ಇದು ಒಂದು ವಂಶ ಪರಂಪರೆ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಎಲ್ಲಿ ಮನು ಅಂದರೆ ಭಗವಂತ ಬ್ರಹ್ಮನಿಂದ ಸೃಷ್ಟಿಯಾದವ, ಆ ಮನುವಿನಿಂದ ಕೊಡ್ತಾರೆ ಅಂತ ವೇದವ್ಯಾಸರು. ಮತ್ತು ನಾನು ಹೇಳಿದಾಗೆ ಹೆಸರು ಬಿಟ್ಕೋತೋಗಲ್ಲ, ಅಷ್ಟು ಹೆಸರು ಹೇಳ್ತಾರೆ. ಬರೀ ಹೆಸರು ಹೇಳಲ್ಲ, ಅವ್ರು ಏನೇನು ಮಾಡಿದ್ದಾರೆ ದಾಖಲಿಸಿದ್ದಾರೆ, ಅಷ್ಟು ರಾಜ ಪರಂಪರೆಯನ್ನು. ಇಂಥ ರಾಮ ದಶರಥನ ಏನು ಮಕ್ಕಳಿದ್ದಾರೆ ಅವರ ಕಥೆಯೇ ರಾಮಾಯಣ. ರಾಮಾಯಣ ನಮಗೆಲ್ಲ ಗೊತ್ತು, ಆದ್ದರಿಂದ ನಾನೇನು ಹೇಳಲ್ಲ ಅಲ್ವಾ, ನಮಗೆಲ್ಲ ಗೊತ್ತು. ನಾನು ಹಾಗೆ ಭಾವಿಸಿದ್ದೆ. ರಾಮಾಯಣ ಓದುವವರಿಗೆ ನನ್ನ ತಲೆಯಲ್ಲೂ ಹಾಗೆ ಇತ್ತು, ರಾಮಾಯಣ ಗೊತ್ತಿದೆ ಏನು ಕೇಳೋದು ಅಂತ. ದಯವಿಟ್ಟು ಓದಿ, ನಮಗೆ ರಾಮಾಯಣ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ. ರಾಮಾಯಣ ಅಲ್ಲಿ ನಮಗೆ ಮೂಲ ರಾಮಾಯಣ ಅಂತ ಒಂದು ಉಂಟು, ಅದರಲ್ಲಿ ಒಂದು ಬೇರೆ ಬೇರೆ ಆ ಬಳಿಕ ಸೇರ್ಪಡೆ, ಅದನ್ನೆಲ್ಲ ನಾನು ಹೇಳಲ್ಲ. ರಾಮಾವತಾರದ ಕೆಲವು ಅಂಶ ಹೇಳಿದೆ ನೋಡಿ. ಇದಿಷ್ಟು ಹೇಳಿದ್ದು ನಾನು ಸೂರ್ಯವಂಶದ ವಿವರಣೆ. ಸೂರ್ಯನಿಂದ ಅಲ್ಲಿಂದ ಬರುವುದದು, ವೈವಸ್ವತನಿಂದ ಮನುವಿನಿಂದ ಇಕ್ಷ್ವಾಕು, ವಿಕುಕ್ಷ, ಇಕ್ಷ್ವಾಕು ವಂಶ, ಇದು ಸೂರ್ಯವಂಶ. ಆದ್ದರಿಂದ ನೋಡಿ, ಪರಶುರಾಮ ಚಂದ್ರವಂಶದವ, ಅವ ಮೊದಲು ಅವತಾರ ಆದರೂ ಅವರು ಚಂದ್ರವಂಶದವರನ್ನು ಮತ್ತೆ ಹೇಳ್ತಾರೆ, ಸೂರ್ಯವಂಶದ ಮುಗಿಸ್ಕೋತಾರೆ. ಇಷ್ಟವರೆಗಿದ್ದೆಲ್ಲ ಸೂರ್ಯವಂಶದ ಮುಗಿಲಿ ಅಂತ. ಹಾಗಾಗಿ ರಾಮನ ಅವತಾರ ಇಲ್ಲಿ ಮೊದಲು ವಿವರಣೆ. ಇಲ್ಲಿ ರಾಮ ಕಡೆಗೆ ಅದು ಎಷ್ಟು ಪ್ರಬಲವಾಗಿ ನಾವು ತಿಳಿದ ಏನೆಲ್ಲ ಇದೆ ಅದೆಲ್ಲವನ್ನು ಹೇಳ್ತಾರೆ. ಭಾಗವತದ ರಾಮಾಯಣದಲ್ಲಿರುವ ವ್ಯತ್ಯಾಸಗಳನ್ನು ಮಾತ್ರ ಹೇಳ್ತೇನೆ. ನಮಗೆ ದುರದೃಷ್ಟವಶಾತ್ ರಾಮಾಯಣ ಗೊತ್ತಿಲ್ಲ, ಆದರೂ ನಾನು ಅನಿವಾರ್ಯವಾಗಿ ಹೇಳಲ್ಲ, ಯಾಕೆಂದರೆ ನೀವು ಓದಲಿ ಅಂತ. ಎಲ್ಲಿ ರಾಮನ ಕಥೆಯ ಕೆಲವು ಡಿಫ್ರೆನ್ಸ್ ಮಾತ್ರ ಹೇಳ್ತೀನಿ, ಉಳಿದದೆಲ್ಲ ಯಥಾ ಪ್ರಕಾರ. ಇವನು ದಶರಥನ ಫಲಕ್ಕೆ ಅಥವಾ ಯಜ್ಞ ಹೋಮಕ್ಕೆ ಹುಟ್ಟಿದವರು, ವಿಶ್ವಾಮಿತ್ರನ ಜೊತೆಗೆ ಹೋಗಿ ಅದೆಲ್ಲ ಉಂಟು. ಸೀತೆಯ ಮದುವೆಯನ್ನು ಅವನು ವಿಶ್ವಾಮಿತ್ರನಿಗೆ ಅನುಗುಣವಾಗಿ ಮಾಡಿದೆಲ್ಲ ಉಂಟು. ಆದರೆ ಎಲ್ಲಿ ವ್ಯತ್ಯಾಸ ಸಣ್ಣ ಪುಟ್ಟದು ಅಂದರೆ, ಹನುಮಂತನ ಉಲ್ಲೇಖ ಬರೋದಿಲ್ಲ, ಸಾಗರೋಲ್ಲಂಘನ ಕಥೆ ಇಲ್ಲ, ಲಂಕಾದಹನ ಕಥೆ ಇಲ್ಲ. ಆಮೇಲೆ ಅದರ ನಂತರದ ಭಾಗಕ್ಕೆ ಬಂದಾಗ ನಮಗೆ ನಮ್ಮ ರಾಮಾಯಣದ ಒಂದು ಕಥೆಯ ಪ್ರಕಾರ ಅವನು ಲಂಕೆಯಿಂದ ರಾವಣನನ್ನು ಕೊಂದ ಬಳಿಕ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿಸ್ತಾನೆ. ಇಲ್ಲಿ ಇಲ್ಲ, ಅವನು ಕರ್ಕೊಂಬರ್ತಾನೆ ಅಷ್ಟೇ. ಕರ್ಕೊಂಡು ಬರುವಾಗ ಹನುಮಂತನ ಉಲ್ಲೇಖ ಉಂಟು. ತನಗೆ ತುಂಬ ಸೇವೆ ಮಾಡಿದ ಹನುಮಂತನನ್ನು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಬಂದ ಅನ್ನುವ ಒಂದು ಉಲ್ಲೇಖ ಉಂಟು. ಅಲ್ಲಿ ವಾನರ ಸೇನೆಯ ಮೂಲಕ ಸೀತೆಯಲ್ಲಿದ್ದಾಳೆ ತಿಳಿಯಿತು ಅಂತಷ್ಟೇ ಇದೆ. ಆಮೇಲೆ ಇಲ್ಲಿ ಬಂದ ಮೇಲೆ ಭರತ ಪಟ್ಟಾಭಿಷೇಕ ಮಾಡಿಸಿಕೊಳ್ಳದೆ ಪಾದುಕೆ ಇಟ್ಕೊಂಡು ಅದೆಲ್ಲ ಉಂಟು. ಆಮೇಲೆ ಇವನಿಗೆ ರಾಮನಿಗೆ ಪಟ್ಟಾಭಿಷೇಕ ಆದದ್ದು ಅದು ಉಂಟು, ಇವಳು ಗರ್ಭವತಿ ಆದದ್ದು ಉಂಟು, ಅಪವಾದವೂ ಉಂಟು. ಅಂದರೆ ಇವನು ಯಾರಿಂದಲೋ ಗರ್ಭವತಿ ಆಗಿರಬಹುದು ಅನ್ನುವ ಅಪವಾದ ಕೇಳಿದನಲ್ಲ, ಆ ಬಳಿಕ ಅವನು ಅವಳನ್ನು ವಾಲ್ಮೀಕಿಗಳ ಹತ್ರ ಬಿಟ್ಟು ಬಂದ ಅಂತಲೂ ಉಂಟು. ಆದರೆ ಅಲ್ಲಿ ನಂತರ ಏನಾಗುತ್ತೆ, ನಮಗೆ ರಾಮಾಯಣದ ಕಥಾಭಾಗದಲ್ಲಿ ವಾಲ್ಮೀಕಿಗಳು ಲವಕುಶರ ಸಹಿತ ಸೀತೆಯನ್ನು ಕರ್ಕೊಂಬರ್ತಾರೆ. ಆಗ ಮತ್ತೆ ಅವನು ಪರೀಕ್ಷೆ ಆಗಬೇಕು, ಆಗ ನಾನು ಒಪ್ಪಿಕೊಳ್ತೇನೆ ಅಂತ, ಆಗ ಅವಳು ಭೂಮಿ ಪ್ರವೇಶ ಮಾಡ್ತಾಳೆ. ಇದು ನಮಗೆ ಗೊತ್ತಿರುವ ಕಥೆ. ಹಾಗೆ ಇಲ್ಲ ಭಾಗವತದ ರಾಮಾಯಣದಲ್ಲಿ. ರಾಮ ಕಳಿಸ್ತಾನೆ, ವಾಲ್ಮೀಕಿಗಳಲ್ಲಿ ಇವಳು ಮಕ್ಕಳನ್ನು ಹೆತ್ತ ತಕ್ಷಣ ಆ ಮಕ್ಕಳನ್ನು ವಾಲ್ಮೀಕಿಗಳಿಗೆ ಒಪ್ಪಿಸಿ ತಾನು ಭೂಮಿ ಪ್ರವೇಶ ಮಾಡ್ತಾಳೆ, ಅವಳು ಬರೋದೇ ಇಲ್ಲ. ಇದರಿಂದ ರಾಮ ದುಃಖಿತನಾಗಿ ತನ್ನ ಇಡೀ ರಾಜ್ಯ ಪಟ್ಟಗಳನ್ನು ಕಳಚಿಕೊಂಡು ದಂಡಕಾರಣ್ಯದಲ್ಲಿ ಎಷ್ಟೋ ವರ್ಷಗಳ ಕಾಲ ಅಗ್ನಿಹೋತ್ರವನ್ನು ನಿರಂತರ ಮಾಡಿಕೊಂಡು ತಾನು ಆತ್ಮಜ್ಯೋತಿಯಲ್ಲಿ ಲೀನವಾದ ಅಂತ ಇದೆ. ಸರಯೂ ನದಿ ಪ್ರವೇಶ, ಆವಾಗ ಕಪಿಗಳೆಲ್ಲ ಹೋದದ್ದು, ಅವುಗಳಿಗೂ ಕೂಡ ಮೋಕ್ಷವಾದದ್ದು, ಈ ವಿವರಣೆಯೆಲ್ಲ ಇಲ್ಲ. ಇದಿಷ್ಟು ರಾಮಾಯಣದ ರಾಮಾವತಾರ. ಯಾಕೆ ರಾಮಾವತಾರ ಇಷ್ಟು ದೊಡ್ಡ ಅವತಾರ ನಮ್ಮ ಪ್ರಕಾರ? ಯಾಕೆ ಭಾಗವತದಲ್ಲಿ ಅಷ್ಟೇ? ಎರಡು ಕಾರಣಗಳನ್ನು ನಾವು ಗಮನಿಸ್ಬೋದು. ಪರೀಕ್ಷಿತನಿಗೆ ಶುಕಮುನಿಗಳು ಹೇಳುವಾಗಲೇ ಹೇಳ್ತಾರೆ, ನಿನಗೆ ರಾಮನ ಅವತಾರದ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿನಗೆ ಚೆನ್ನಾಗಿ ಗೊತ್ತು. ಅದರ ಅರ್ಥ ಅದು ಪ್ರಚಲಿತವಾಗಿ ಆ ಕಾಲಕ್ಕೆ ಎಲ್ಲರಿಗೂ ಗೊತ್ತಿದ್ದ ಕಥೆ, ಇವರು ಹೇಳೋ ಅವಶ್ಯಕತೆ ಇರಲಿಲ್ಲ ಕಾಣಿಸ್ತದೆ. ನಾನು ಸುಮ್ಮನೆ ನಿನಗೆ ಹೇಳಬೇಕಾಗಿಲ್ಲ, ಪ್ರತಿದಿನ ನೀನು ಕೇಳಿದ್ದೀಯಾ ಅಂತ. ಆಮೇಲೆ ಎರಡನೇದು ಬಹುಶಃ ನನಗನ್ನಿಸೋದು, ಇವರಿಗೆ ವೈರಾಗ್ಯ ಹೇಳುವುದು ಭಾಗವತದಲ್ಲಿ ಮುಖ್ಯ, ಸಂಸಾರ ಅಲ್ಲ. ಇಲ್ಲಿ ರಾಮನಿಗೂ ವೈರಾಗ್ಯ ಆಯಿತು. ಅವತಾರ ಒಬ್ಬ ಪುರುಷ, ಅವನಿಗೂ ಕೂಡ ಸೀತೆ ಹೋದಾಗ ಲೋಕ ಬೇಡ ಅನ್ನಿಸ್ತು, ಸಂಸಾರ ಬೇಡ ಅನ್ನಿಸ್ತು ಅನ್ನುವುದನ್ನು ಹೇಳಬೇಕೆ ಹೊರತು ಉಳಿದ ಕಥೆ ಹೇಳುವ ಉದ್ದೇಶ ಇದ್ದ ಹಾಗೆ ಕಾಣೋದಿಲ್ಲ. ಹಾಗಾಗಿ ರಾಮಾವತಾರ ಅಲ್ಲಿಗೆ ಮುಗೀತದೆ. ಅದರ ನಂತರ ರಾಮಾವತಾರವನ್ನು ಇಷ್ಟೇ ಸಂಕ್ಷಿಪ್ತವಾಗಿ ಹೇಳುವುದಕ್ಕೆ ಇರುವ ಕಾರಣಗಳನ್ನು ನಾವು ಕೂಡ ಈಗ ನನ್ನ ದುರದೃಷ್ಟವೋ
ಉದ್ಧಟತನವೋ, ನಾನು ಕೂಡ ಬ್ರೀಫ್ ಮಾಡಿದ್ದೀನಲ್ಲ ಹಾಗೆ ಅದು ಬ್ರೀಫ್ ಆಗಿದೆ ಅಂತ ಭಾವಿಸಬೇಕು. ಮತ್ತು ಇದರ ನಂತರದ ಚಂದ್ರವಂಶ, ನಾಳೆಯ ದಿನ ಪರಶುರಾಮ, ಆ ಬಳಿಕ ನೇರವಾಗಿ ಕೃಷ್ಣ, ಅದು ಕೂಡ ಭಗವಂತ ನಡೆಸಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮ ಜೊತೆಗೆ ನಮಸ್ಕಾರ.